ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2 ಇವತ್ತು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದರಲ್ಲಿ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಕಾಣ್ತೀವಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ ಅಂತ ಕಾಣ್ತೀವಿ. ಇನ್ನು ಭಾರತದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯ. ಭಾರತದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯ ಸಾಮ್ರಾಜ್ಯ ಅಂತ ಕಾಣ್ತೀವಿ. ಇನ್ನು ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣನಾದಂತಹ ವಿಷ್ಣುಗುಪ್ತ. ಈ ವಿಷ್ಣುಗುಪ್ತ ಏನಪ್ಪ ಅಂದರೆ ಕೌಟಿಲ್ಯ. ಈ ಕೌಟಿಲ್ಯ ಏನಪ್ಪ ಅಂದರೆ ಧನನಂದ. ಹೌದಾ? ಈ ಧನನಂದ ಏನಪ್ಪ ಅಂದರೆ ಧನವಂಶದ ಅರಸನಾದಂತಹ ಧನನಂದನ ಈ ಕೌಟಿಲ್ಯನಿಗೆ ಏನಪ್ಪ ಅಂದರೆ ಅವಮಾನ ಮಾಡಿದ್ದನ. ಆದ್ದರಿಂದ ಈತ ಏನು ಮಾಡ್ತಾನಂದರೆ ಕೌಟಿಲ್ಯನ ಇತರೆ ಹೆಸರುಗಳು ಯಾವಪ್ಪ ಅಂದರೆ ಒಂದನೇದು ಏನಪ್ಪ ಅಂದರೆ ಚಾಣಕ್ಯ. ಅನಂತರ ಕೌಟಿಲ್ಯನ ಇತರೆ ಹೆಸರುಗಳು ಏನಪ್ಪ ಅಂದರೆ ಚಾಣಕ್ಯ, ವಿಷ್ಣುಗುಪ್ತ ಅಂತ ಕಾಣ್ತೀವಿ. ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅಂತ ಕಾಣ್ತೀವಿ. ಈ ನಂದ ವಂಶದ ಅರಸನಾದಂಥ ಧನವಂಶವನ್ನು ಅವಮಾನಿತಗೊಳಗಾತನ. ಆದ್ದರಿಂದ ಕೌಟಿಲ್ಯ ಏನು ಮಾಡ್ತಾನಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಕರ್ತನಾದನ ಅಂತ ನಾವು ಕಾಣ್ತೀವಿ. ಚಂದ್ರಗುಪ್ತ ಮೌರ್ಯ ಸುಮಾರು 2300 ವರ್ಷಗಳ ಹಿಂದೆ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪಾಟಲಿಪುತ್ರ. ಪ್ರಸ್ತುತ ಬಿಹಾರದ ರಾಜಧಾನಿ ಅಂತ ಕಾಣ್ತೀವಿ. ಪ್ರಸ್ತುತ ಏನು ಬಿಹಾರದ ರಾಜಧಾನಿ ಅಂತ ಕಾಣ್ತೀವಿ. ಇನ್ನು ಚಂದ್ರಗುಪ್ತ ಮೌರ್ಯನು ಬೃಹತ್ ಸೈನ್ಯದೊಂದಿಗೆ ವಾಯು ಭಾರತ ಕಡೆಗೆ ನುಗ್ಗಿದಾಗ ಅಲ್ಲಿ ಒಬ್ಬ ಮ್ಯಾಸಿಡೋನಿಯಾದ ಅರಸ ಅಲೆಕ್ಸಾಂಡರ್ ಇರ್ತಾನೆ. ಈ ಪ್ರದೇಶವನ್ನು ಅಲೆಕ್ಸಾಂಡರ್ ಏನಪ್ಪ ಅಂದರೆ ಮೊದಲು ಆಕ್ರಮಣ ಮಾಡಿದ್ದನು. ಮ್ಯಾಸಿಡೋನಿಯಾದ ಅರಸನಾದಂತಹ ಅಲೆಕ್ಸಾಂಡರ್ ಈ ಪ್ರದೇಶವನ್ನು ಮೊದಲು ಆಳ್ವಿಕೆ ಮಾಡಿದ್ದನ. ಆ ಆಳ್ವಿಕೆ ಮಾಡಿದಾಗ ಅಲೆಕ್ಸಾಂಡರ ತನ್ನ ಸ್ವದೇಶಕ್ಕೆ ತೆರಳುವಾಗ ತನ್ನ ಪ್ರತಿನಿಧಿಯಾದಂತಹ ಸೆಲ್ಯೂಕಸನಿಗೆ ಒಪ್ಪಿಸಿ ಹೋಗಿದ್ದನ. ನೋಡಿಕೊಳ್ಳುತ್ತಿದ್ದನು ಸೆಲ್ಯೂಕಸ್. ನಂತರ ಏನಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ ಸೈನ್ಯದ ಎದುರು ಏನಪ್ಪ ಅಂದರೆ ಸೆಲ್ಯೂಕಸ್ ಏನಪ್ಪ ಅಂದರೆ ಸೋತು ಹೋತನ. ಆದ್ದರಿಂದ ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂದರೆ ಅಫ್ಘಾನಿಸ್ತಾನ್, ಬಲ್ಚಿಸ್ತಾನ್, ಸಿಂಧ್ನ ಪಶ್ಚಿಮ ಪ್ರದೇಶಗಳು ಏನಪ್ಪ ಅಂದರೆ ಚಂದ್ರಗುಪ್ತನಿಗೆ ಏನಪ್ಪ ಅಂದರೆ ಚಂದ್ರಗುಪ್ತನಿಗೆ ಸೆಲ್ಯೂಕಸ್ ಏನಪ್ಪ ಅಂದರೆ ಈ 3 ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ. ಅಫ್ಘಾನಿಸ್ತಾನ್, ಬಲ್ಚಿಸ್ತಾನ್ ಮತ್ತು ಸಿಂಧ್ ಪ್ರಾಂತ್ಯಗಳು ಅಂತ ಕಾಣ್ತೀವಿ. ಅಷ್ಟೇ ಅಲ್ಲ, ಈ ಸೆಲ್ಯೂಕಸ್ ಏನು ಮಾಡ್ತಾನಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನ. ಅದರ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಸುಮಾರು 500 ಆನೆಗಳನ್ನು ಏನಪ್ಪ ಅಂದರೆ ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ ಕೊಡ್ತಾನೆ ಅಂತ ಕಾಣ್ತೀವಿ. ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ 500 ಆನೆಗಳು, 500 ಆನೆಗಳನ್ನು ಕೊಡ್ತಾನೆ. ಈ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಕಳಿಸ್ತಾನೆ. ಚಂದ್ರಗುಪ್ತ ಮೌರ್ಯನಿಗೆ ಆಸ್ಥಾನಕ್ಕೆ ಬಂದ ರಾಯಭಾರಿ ಯಾರಪ್ಪ ಅಂದರೆ ಮೆಗಾಸ್ಥಾನಿಸ್. ಈ ಮೆಗಾಸ್ಥಾನಿಕನ ಕೃತಿ ಯಾವುದಪ್ಪ ಅಂದರೆ ಇಂಡಿಕಾ ಅಂತ ಕಾಣ್ತೀವಿ. ಮೆಗಾಸ್ಥಾನಿಕನ ಕೃತಿ ಯಾವುದು? ಇಂಡಿಕಾ ಅಂತ ಕಾಣ್ತೀವಿ. ಇನ್ನು ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಒಬ್ಬ ಪ್ರಧಾನಿಯಾಗಿದ್ದ. ಈತ ಒಂದು ಕೃತಿ ಬರೀತನ ಕೌಟಿಲ್ಯ, ಅರ್ಥಶಾಸ್ತ್ರ ಅಂತ ಕಾಣ್ತೀವಿ. ಈ ಅರ್ಥಶಾಸ್ತ್ರ ಯಾವ ವಿಭಾಗಕ್ಕೆ ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ರಾಜ್ಯತಂತ್ರಗಳಿಗೆ ಆಡಳಿತಾತ್ಮಕ ಅಂತ ಕಾಣ್ತೀವಿ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿಯು
ದೊರೆತಿದ್ದು ಎಲ್ಲಿಯಪ್ಪ ಅಂದರೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ. ಹೌದಾ, ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಸಿಕ್ಕಿತು ಅಂತ ಕಾಣ್ತೀವಿ. ಈ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಯಾರು ಪತ್ತೆ ಹಚ್ಚಿದರು ಅಂದರೆ ಆರ್ ಶ್ಯಾಮಶಾಸ್ತ್ರಿ. 1902ರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಏನಪ್ಪ ಅಂದರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಪತ್ತೆ ಹಚ್ಚಿದನು ಅಂತ ಕಾಣ್ತೀವಿ. ಇನ್ನು ಚಂದ್ರಗುಪ್ತನ ಮೌರ್ಯನ ನಂತರ ಬಿಂದುಸಾರನಿಗೆ ತನ್ನ ಆಸ್ಥಾನ ಸಿಂಹಾಸನವನ್ನು ಬಿಟ್ಟು ಕೊಡ್ತಾನೆ ಅಂತ ಕಾಣ್ತೀವಿ. ಚಂದ್ರಗುಪ್ತ ಮೌರ್ಯ ಕೊನೆಯ ದಿನಗಳಲ್ಲಿ ಏನಪ್ಪ ಅಂದರೆ ಕರ್ನಾಟಕ ಬಂದ್ಕೇಸಿ ನೆಲೆಸ್ತಾನೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಈ ಶ್ರವಣಬೆಳಗೊಳದಲ್ಲಿ ಬಂದ್ಕೇಸಿ ಚಂದ್ರಗುಪ್ತನು ಏನಪ್ಪ ಅಂದರೆ ನೆಲೆಸ್ತಾನ ಅಂತ ಕಾಣ್ತೀವಿ. ಶ್ರವಣಬೆಳಗೊಳದಲ್ಲಿ ಬಂದ್ಕೇಸಿ ಸಲ್ಲೇಖನ ಕೈಗೊಳ್ಳತನ ಅಂತ ಕಾಣ್ತೀವಿ ಚಂದ್ರಗುಪ್ತ ಮೌರ್ಯ. ಇನ್ನು ಅಶೋಕ, ಸಾಮ್ರಾಟ ಅಶೋಕ ಅಂತ ಕಾಣ್ತೀವಿ. ನೋಡಿ, ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದರೆ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಅಂತ ಕಾಣ್ತೀವಿ ಅಶೋಕನ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳಿಗೆ ಆದ್ಯತೆ ನೀಡಿದ ಮೊಟ್ಟ ಮೊದಲ ದೊರೆ ಅಂತ ಅಶೋಕನಿಗೆ ಹೇಳ್ತೀವಿ. ಈತ ಒಂದು ಮಾತು ಹೇಳ್ತಾನೆ, ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ, ಪ್ರಜೆಗಳೆಲ್ಲವೂ ನನ್ನ ಮಕ್ಕಳಿದ್ದಂತೆ ಅಂತ ಹೇಳ್ತಾನೆ. ಇನ್ನು ಅಶೋಕನ ಶಾಸನಗಳು ನೋಡಿ, ಈ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿತ್ತಪ್ಪ ಅಂದರೆ ಬ್ರಾಹ್ಮಿ ಲಿಪಿ. ಯಾವ ಲಿಪಿಯಲ್ಲಿ ಅಂದರೆ ಬ್ರಾಹ್ಮಿ ಲಿಪಿ. ಯಾವ ಭಾಷೆಯಲ್ಲಿ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಅಂತ ಕಾಣ್ತೀವಿ. ಪ್ರಾಕೃತ ಭಾಷೆಯಲ್ಲಿ ಅಂತ ಕಾಣ್ತೀವಿ. ಇನ್ನು ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಎಷ್ಟು ಸಿಕ್ಕವಪ್ಪ ಅಂದರೆ 17 ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದ ಶಾಸನ ಯಾವುದಪ್ಪ ಕರ್ನಾಟಕದಲ್ಲಿ ದೊರೆತಿದ್ದು ಅಂದರೆ ಅಶೋಕನ ಶಾಸನ ಯಾವುದಪ್ಪ ಅಂದರೆ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನ ಇರೋದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಸ್ಕಿಯಲ್ಲಿ ಅಂತ ಕಾಣ್ತೀವಿ. ಈ ಮಸ್ಕಿ ಶಾಸನ ಅಷ್ಟೊಂದು ಫೇಮಸ್ ಆಗಕ್ಕೆ ಏನು ಕಾರಣಪ್ಪ ಅಂದರೆ ಅಶೋಕನ ಹೆಸರು ಮೊಟ್ಟ ಮೊದಲ ಬಾರಿಗೆ ಈ ಶಾಸನದಲ್ಲಿ ಕಂಡು ಬಂದಿತ್ತು. ಇದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದರೆ ಅಶೋಕನ ಹೆಸರುಗಳು ದೇವನಾಂ ಪ್ರಿಯದರ್ಶಿ ಅಷ್ಟೇ ಇತ್ತು. ಆದರೆ ಮಸ್ಕಿ ಶಾಸನದಲ್ಲಿ ಏನಪ್ಪ ಅಂದರೆ ದೇವನಾಂ ಪ್ರಿಯದರ್ಶಿ ಅಶೋಕ ಎಂಬ ಹೆಸರನ್ನು ಬರೆಯಲಾಯಿತು ಅಂತ ಕಾಣ್ತೀವಿ. ನೋಡಿ, ಅಶೋಕನ ಉಬ್ಬು ಶಿಲ್ಪ ಅಂತ ಕಾಣ್ತೀವಿ. ಕಣಗಿನಹಾಳ, ಕೊಪ್ಪಳ ಜಿಲ್ಲೆ ಕನಗನಹಳ್ಳಿ ಅಂತ ಕಾಣ್ತೀವಿ. ಇನ್ನು ಅಶೋಕನ ಶಾಸನಗಳು ಸನ್ನತಿ. ಅಶೋಕನ ಶಾಸನ ದೊರೆತಿದ್ದು ಸನ್ನತಿ ಬರೋದು ಚಿತ್ತಾಪುರ ತಾಲೂಕಲ್ಲಿ, ಗುಲ್ಬರ್ಗ ಡಿಸ್ಟಿಕ್. ಇನ್ನು ನಿಮಗೆ ಇದು ತಿಳಿದಿರಲಿ ಅಂತ ಕಾಣ್ತೀವಿ. ಜೇಮ್ಸ್ ಪ್ರಿನ್ಸೆಪ್ ಎಂಬ ವ್ಯಕ್ತಿ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದ ವ್ಯಕ್ತಿ ಅಂತ ಕಾಣ್ತೀವಿ. ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವರು ಯಾರಪ್ಪ ಅಂದರೆ ಜೇಮ್ಸ್ ಪ್ರಿನ್ಸೆಪ್ ಅಂತ ಕರಿತೀವಿ. ಇದಕ್ಕಿಂತ ಪೂರ್ವದಲ್ಲಿ ಯಾರು ಓದಿಲ್ಲ ಏನಪ್ಪ ಅಂದರೆ ಫಿರೋಜ್ ಶಾ ತುಘಲಕ್. ಈ ಫಿರೋಜ್ ಶಾ ತುಘಲಕ್ ಏನಪ್ಪ ಅಂದರೆ ಪ್ರಯತ್ನ ಪಟ್ಟಿದ್ದನ ಅಶೋಕನ ಶಾಸನಗಳನ್ನು ಓದಬೇಕಂತ ಆದರೆ ಆತನು ವಿಫಲನಾಗಿದ್ದನ. ಆದರೆ ಜೇಮ್ಸ್ ಪ್ರಿನ್ಸೆಪ್ ಏನಪ್ಪ ಅಂದರೆ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದ ಮತ್ತು ಸಕ್ಸಸ್ಫುಲಿ ಆದ ಅಂತ ಕಾಣ್ತೀವಿ. ಇನ್ನು ಕಳಿಂಗ ಯುದ್ಧ ನೋಡಿ, ಅಶೋಕ ಸಿಂಹಾಸನ ಆದ ಕೇವಲ 8 ವರ್ಷಕ್ಕೆ ನೋಡಿ, ಅಶೋಕನ ಸಿಂಹಾಸನ ಹಾಕಿಸಿ ಕೇವಲ 8 ವರ್ಷಕ್ಕೆ ಏನಪ್ಪ ಅಂದರೆ ಈತ ಕಳಿಂಗ ಮೇಲೆ ದಾಳಿ ಮಾಡ್ತಾನೆ. ಹೌದಾ, ಈ ಕಳಿಂಗ ಅನ್ನೋದು ಇಂದಿನ ಒಡಿಸ್ಸಾ ಭಾಗಕ್ಕೆ ನಾವು ಕಳಿಂಗ ಅಂತ ಕರಿತೀವಿ. ಈ ಕಳಿಂಗದ ಪೂರ್ವದ ಹೆಸರೇ ಒಡಿಸ್ಸಾ ಅಂತ ಕಾಣ್ತೀವಿ. ಅಶೋಕ ಏನಪ್ಪ ಅಂದರೆ ಕಳಿಂಗ ಮೇಲೆ ದಾಳಿ ಮಾಡಿ ಅಲ್ಲಿ ಯುದ್ಧ ನಡೆಸಿದ ನಂತರ ಸಾವಿರಾರು ಜನರು ಏನಪ್ಪ ಅಂದರೆ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. 1.5 ಲಕ್ಷ ಜನರು ಏನಪ್ಪ ಅಂದರೆ ಸೈನಿಕರು ಬಂಧಿತರಾಗ್ತಾರೆ ಅಂತ 1 ಲಕ್ಷ ಜನ ಗಾಯಗೊಳ್ತಾರೆ ಅಂತ ಕಾಣ್ತೀವಿ. ಇಂಥ ಘೋರ ದೃಶ್ಯ ಕಂಡ ಅಶೋಕ ಏನಪ್ಪ ಅಂದರೆ ತಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧಾರ ಮಾಡತಾನೆ ಅಂತ ಕಾಣ್ತೀವಿ. ನೋಡಿ, ಉಬ್ಬು ಶಿಲ್ಪಗಳು, ಅಶೋಕನ ಉಬ್ಬು ಶಿಲ್ಪಗಳು ಅಂತ ಕಾಣ್ತೀವಿ. ಇವು ಕಂಡು ಬರೋದು ಕನಗನಹಳ್ಳಿ ಅಂತ ಕಾಣ್ತೀವಿ. ಕನಗನಹಳ್ಳಿ, ಹಾಗೆ ಸನ್ನತಿಯಲ್ಲಿ ಕೂಡ ಇಂಥವು. ಇನ್ನು ಅಶೋಕನ ಏನಪ್ಪ ಅಂದರೆ ಪಾಟಲಿಪುತ್ರದಲ್ಲಿ
ಮೂರನೇ ಬೌದ್ಧ ಸಮ್ಮೇಳನ ನಡೆಸಿದ ಅಂತ ಕಿಸಿ ಕಾಣ್ತೀವಿ. ಅಶೋಕನು ಏನಪ್ಪ ಅಂದರೆ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆಸಿದ. ಅದರ ಜೊತೆಯಲ್ಲಿ ಬೌದ್ಧ ಸ್ತೂಪಗಳನ್ನು ನಿರ್ಮಾಣ ಮಾಡಿದರು ಅಂತ ಕಿಸಿ ಕಾಣ್ತೀವಿ. ಇನ್ನು ಬುದ್ಧನ ಸಂದೇಶ ಸಾರಲು ಹಲವಾರು ದೇಶಗಳಿಗೆ ರಾಯಭಾರಿಯನ್ನು ಕಳಿಸಿದ ಅಶೋಕ ಅಂತ ಕಿಸಿ ಕಾಣ್ತೀವಿ. ಹೌದಾ. ಇನ್ನು ಮೌರ್ಯರ ಆಡಳಿತ ಪದ್ಧತಿ ನೋಡ್ರಿ. ಮೌರ್ಯರ ಆಡಳಿತ ಪದ್ಧತಿಯಲ್ಲಿ ಒಂದು ವಿಶೇಷ ಅಧಿಕಾರಿ ಇತ್ತು, ಜನರಲ್ಲಿ ಉತ್ತಮ ನೀತಿಯನ್ನು ನಡತೆ ಪ್ರಚಾರ ಮಾಡುವ ಸಲುವಾಗಿ. ಆ ಆಡಳಿತ ಅಧಿಕಾರಿ ಯಾರಪ್ಪ ಅಂದರೆ ಧರ್ಮ ಮಹಾಮಾತ್ರರು. ಈ ಧರ್ಮ ಮಹಾಮಾತ್ರರು ಏನಪ್ಪ ಅಂದರೆ ಜನರ ಒಂದು ಉತ್ತಮ ನೀತಿಗಳನ್ನು ನಡತೆಗಳನ್ನು ಪ್ರಚಾರ ಮಾಡುವುದು ಏನಪ್ಪ ಅಂದರೆ ಇವರ ಕೆಲಸವಾಗಿತ್ತು ಅಂತ ಕೇಸಿ ಕಾಣ್ತೀವಿ. ಅದೇ ರೀತಿ ಅನಾಥರು, ವಿಧವೆಯರು, ವಯೋವೃದ್ಧರು, ಆನಂತರ ಹೀಗೆ ಹಲವಾರು ಜನರ ಅನುಕೂಲವಾಗಲಿ ಅಂತ ಕೇಸಿ ಧರ್ಮ ಮಹಾಮಾತ್ರರು ಅಧಿಕಾರಿಗಳನ್ನು ನೇಮಕ ಮಾಡಿದರು ಅಂತ ಕೇಸಿ ಕಾಣ್ತೀವಿ. ಇನ್ನು ಗ್ರಾಮಗಳಲ್ಲಿ ಏನಪ್ಪ ಅಂದರೆ ಗ್ರಾಮಿಕ ಅಲ್ಲಿಯ ಹಿರಿಯ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮದಲ್ಲಿ ಆಡಳಿತ ನಡೆಸುವರು ಯಾರಪ್ಪ ಅಂದರೆ ಗ್ರಾಮಿಕ ಅಂತ ಕೇಸಿ ಕಾಣ್ತೀವಿ. ಇನ್ನು ಮೌರ್ಯರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪ ನೋಡೋಣ. ವಾಸ್ತು ಮತ್ತು ಮೂರ್ತಿ ಶಿಲ್ಪ. ಈ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಅದಲ್ಲ, ಮಧ್ಯಪ್ರದೇಶದ ಈ ಸಾಂಚಿ ಸ್ತೂಪ ಮತ್ತು ಸಾರನಾಥದ ಸ್ತಂಭಗಳು ಅತ್ಯಂತ ಫೇಮಸ್ ಅದು ವಾಸ್ತುಶಿಲ್ಪಕ್ಕೆ. ಹೌದಾ. ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಮತ್ತು ಸಾರನಾಥದ ಸ್ತಂಭಗಳು ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧವಾಗಿದೆ ಅಂತ ಕೇಸಿ ಕರಿತೀವಿ. ಈ ಸಾರನಾಥದ ಸ್ತಂಭ ಮೇಲಿನ 4 ತಲೆಯ ಸಿಂಹ, ಹೌದಾ, 4 ತಲೆಯ ಸಿಂಹದ ಬೋದಿಗೆಯನ್ನು ನಮ್ಮ ದೇಶದ ರಾಷ್ಟ್ರ ಲಾಂಛನವಾಗಿ ನಾವು ಏನಪ್ಪ ಅಂದರೆ ಸ್ವೀಕಾರ ಮಾಡಿವಿ ಅಂತ ಕೇಸಿ ಕಾಣ್ತೀವಿ. ಸ್ವೀಕಾರ ಮಾಡಿವಿ ನೋಡಿ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವ ಒಂದು ಕಟ್ಟಡ, ಹೌದಾ, ವಾಸ್ತುಶಿಲ್ಪ ಅಂತ ಕೇಸಿ ಕಾಣ್ತೀವಿ. ಇನ್ನು ಅಶೋಕನ ಏಕಶಿಲಾ ಸ್ತಂಭ ನಮ್ಮ ರಾಷ್ಟ್ರ ಲಾಂಛನ ಇದು. ನೆಕ್ಸ್ಟ್ ಏನಪ್ಪ ಅಂದರೆ ಕುಶಾಣರು ಏನಪ್ಪ ಇದು ಮೂಲತಃ ಅಫ್ಘಾನಿಸ್ತಾನದವರು ಅಂತ ಕೇಸಿ ಕರಿತೀವಿ. ಅಫ್ಘಾನಿಸ್ತಾನ ಅಥವಾ ಗಾಂಧಾರ ಪ್ರದೇಶದವರು ಅಂತ ಕೇಸಿ ಕಾಣ್ತೀವಿ. ಗಾಂಧಾರ ಪ್ರದೇಶದವರು ಅಂತ ಕೇಸಿ ಕಾಣ್ತೀವಿ. ಇನ್ನು ಕುಶಾಣರ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಕನಿಷ್ಕ. ಕುಶಾಣರ ಪ್ರಸಿದ್ಧ ಅರಸ ಯಾರು? ಕನಿಷ್ಕ ಅಂತ ಕೇಸಿ ಕಾಣ್ತೀವಿ. ಇವರ ಸಾಮ್ರಾಜ್ಯ ಏನಪ್ಪ ಅಂದರೆ ಉತ್ತರ ಭಾರತದಲ್ಲಿ ಏನಪ್ಪ ಅಂದರೆ ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿಕೊಂಡಿತು ಅಂತ ಕೇಸಿ ಕಾಣ್ತೀವಿ. ಕುಶಾಣರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿಕೊಂಡಿತ್ತು ಅಂದರೆ ಉತ್ತರ ಭಾರತದಲ್ಲಿನ ಅಫ್ಘಾನಿಸ್ತಾನ್ ಅಲ್ಲ ಬಿಹಾರವರೆಗೆ ಹಬ್ಬಿಕೊಂಡಿತು ಅಂತ ಕೇಸಿ ಕಾಣ್ತೀವಿ. ನೋಡಿ ಈ ಭಾಗ ಅದ ತಕ್ಷಶಿಲಾ, ಅನಂತರ ಸಿಂಧು ನದಿ, ದೆಹಲಿ, ಯಮುನಾ, ಗಂಗಾ ನದಿ, ಮಥುರಾ, ಉಜ್ಜಯಿನಿ, ಈ ಪ್ರದೇಶ ಏನಪ್ಪ ಅಂದರೆ ಅಫ್ಘಾನಿಸ್ತಾನದಿಂದ ಬಿಹಾರವರೆಗೆ ಹರಡಿಕೊಂಡಿತ್ತು ಅಂತ ಕೇಸಿ ಕಾಣ್ತೀವಿ ಕನಿಷ್ಕರ ಸಾಮ್ರಾಜ್ಯ. ನೋಡಿ ಕನಿಷ್ಕನ ಕಾಲದಲ್ಲಿ ಬೌದ್ಧರ 4ನೇ ಏನಪ್ಪ ಅಂದರೆ ಮಹಾಸಮ್ಮೇಳನ ನಡೆಸ್ತಾರೆ. ಹೌದಾ. ಯಾರು ನಡೆಸ್ತಾರ? ಕನಿಷ್ಕ ನಡೆಸ್ತಾನೆ. ಎಲ್ಲಿ ನಡೆಸ್ತಾನ? ಕಾಶ್ಮೀರದಲ್ಲಿ ನಡೆಸ್ತಾನ. ಕನಿಷ್ಕನು ಬೌದ್ಧ ಸಮ್ಮೇಳನ ನಡೆಸ್ತಾನ ಕಾಶ್ಮೀರದಲ್ಲಿ ಅಂತ ಕೇಸಿ ಕರಿತೀವಿ. ಮತ್ತು ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾಹನ ಶಕೆ ಅಥವಾ ಶಕವರ್ಷವನ್ನು ಪ್ರಾರಂಭಿಸಿದ ಅಂತ ಕೇಸಿ ಕಾಣ್ತೀವಿ. ಶಾಲಿವಾಹನ ಶಕೆ ಅಥವಾ ಶಕವರ್ಷವನ್ನು ಪ್ರಾರಂಭಿಸಿದ ಅಂತ ಕೇಸಿ ಕರಿತೀವಿ. ಪ್ರಸ್ತುತ ನಮ್ಮಲ್ಲಿ ಬಳಕೆ ಮಾಡುವ ಕ್ಯಾಲೆಂಡರ್ ಯಾವುದಪ್ಪ ಅಂದರೆ ಇದೇ ಶಕವರ್ಷ ನೋಡಿ. ಕನಿಷ್ಕ ತಂದಂಥ ಶಾಲಿವಾಹನ ಶಕೆ 78ರ. ಇನ್ನು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ. ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಾಣ ಮಾಡಿದ ಅಂತ ಕೇಸಿ ಕಾಣ್ತೀವಿ. ಪುರುಷಪುರ ಅಥವಾ ಪೇಶಾವರ ಅಂತ ಕೇಸಿ ಕಾಣ್ತೀವಿ. ಹೌದಾ. ಪುರುಷಪುರ ಅಥವಾ ಪೇಶಾವರ ನೋಡಿ. ಈ ಪೇಶಾವರ ಅಥವಾ ಪುರುಷಪುರ ಎಲ್ಲಿ ಕಂಡುಬರ್ತದೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತದೆ. ಇಲ್ಲಿ ಏನಪ್ಪ ಅಂದರೆ ಸ್ತೂಪಕ್ಕೆ 13 ಅಂತಸ್ತು ಗೋಪುರವಿತ್ತು ಅಂತ ಕೇಸಿ ನಾವು ಕಾಣ್ತೀವಿ. ಈ ಗೋಪುರವು ಸುಮಾರು 400 ಅಡಿ ಎತ್ತರವಿದ್ದು ಈ ಕಾಲದಲ್ಲಿ ಒಂದು ಭವ್ಯ ನೋಡಿ ಬುದ್ಧನ ಮೂರ್ತಿ ಗಾಂಧಾರ ಶೈಲಿಯಲ್ಲಿ ಕಂಡುಬರುವ ಬುದ್ಧನ ವಿಗ್ರಹ ಇದು ಕಂಡುಬರೋದು ಪೇಶಾವರ. ಇನ್ನು ಕನಿಷ್ಕನ ವಿಗ್ರಹ ಇದು ಅಲ್ಲ ಕಲ್ಲಿನಲ್ಲಿ ಕೆತ್ತಿದ ತಲೆಭಾಗ ಏನಪ್ಪ ಅಂದರೆ ನಾಶವಾಗಿದ್ದು ಮತ್ತು ಬೂಟು ಧರಿಸಿದ್ದು ಕಾಣ್ತೀವಿ ಇಲ್ಲಿ. ಹೌದಾ. ಕನಿಷ್ಕನ ವಿಗ್ರಹ. ಇನ್ನು ಕನಿಷ್ಕ ಈ ಕುಶಾಣರು ಏನಪ್ಪ ಅಂದರೆ ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳನ್ನು ಹುಟ್ಟುಹಾಕಿದರು ಅಂತ ಕೇಸಿ ಕಾಣ್ತೀವಿ. ನೋಡಿ ಗಾಂಧಾರ ಮತ್ತು ಮಥುರಾ ಶೈಲಿ ಹುಟ್ಟಿಕೊಂಡಿದ್ದು ಯಾರ ಒಂದು ಅವಧಿಯಲ್ಲಿ ಅಂದರೆ ಕುಶಾಣರ ಅವಧಿ ಅಂತ ಕೇಸಿ ಕಾಣ್ತೀವಿ. ಕುಶಾಣರ ಕಾಲಾವಧಿಯಲ್ಲಿ ರೂಪುಗೊಂಡಿತು ಅಂತ ಕೇಸಿ ಕಾಣ್ತೀವಿ. ಇನ್ನು ಮಥುರೆಯಲ್ಲಿ ಏನಪ್ಪ ಅಂದರೆ ಕನಿಷ್ಕನ ವಿಗ್ರಹ ದೊರೆತಿದೆ. ಕನಿಷ್ಕನ ವಿಗ್ರಹ ತಲೆಭಾಗ ಏನಪ್ಪ ಅಂದರೆ ನಾಶವಾದದ್ದು. ಹೌದಾ. ತಲೆಭಾಗ ಏನಪ್ಪ ಅಂದರೆ ನಾಶವಾದದ್ದು. ಇದು ದೊರೆತಿದ್ದು ಎಲ್ಲಿಯಪ್ಪ ಅಂದರೆ ಮಥುರೆಯಲ್ಲಿ ದೊರೆತಿದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಕುಶಾಣರ
ಕುಶಾಣರ ಅನೇಕ ನಾಣ್ಯಗಳು ದೊರೆತಿವೆ. ಹೌದಾ, ಚಿನ್ನದ ನಾಣ್ಯಗಳು ಅಂತ ಕರೀತೀವಿ. ಇವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದರು. ನೋಡಿ, ಕುಶಾಣರು ಏನಪ್ಪಾ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಚಲಾವಣೆ ತಂದ ಮನೆತನ ಅಂತ ಕಾಣ್ತೀವಿ. ಇನ್ನು ಕನಿಷ್ಕನ ಕಾಲಾವಧಿಯಲ್ಲಿ ಯಾರ್ಯಾರಿದ್ದರು ವಿದ್ವಾಂಸರು, ಸಾಹಿತಿಗಳು ಅಂದರೆ ಈತನ ಕಾಲದಲ್ಲಿ ಏನಪ್ಪಾ ಅಂದರೆ ಅಶ್ವಘೋಷ ಎಂಬ ಪ್ರಸಿದ್ಧ ಕವಿ ಇರ್ತಾನ. ಅಶ್ವಘೋಷ ಈತ ಒಂದು ಕೃತಿಯನ್ನು ಬರೀತಾನ. ಯಾವುದಪ್ಪ ಅಂದರೆ ಬುದ್ಧ ಚರಿತ. ಅಶ್ವಘೋಷನ ಕೃತಿ ಯಾವುದು? ಬುದ್ಧ ಚರಿತ ಅಂತ ಕಾಣ್ತೀವಿ. ಈತ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ ಅಂತ ಕಾಣ್ತೀವಿ. ಯಾವ ಭಾಷೆಯಲ್ಲಿ ರಚಿಸಿದ? ಸಂಸ್ಕೃತ ಭಾಷೆಯಲ್ಲಿ. ಬುದ್ಧ ಚರಿತ ಯಾರು ರಚಿಸಿದ? ಅಶ್ವಘೋಷ. ಯಾವ ಭಾಷೆಯಲ್ಲಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಅಂತ ಕಾಣ್ತೀವಿ. ಇನ್ನು ನಾಗಾರ್ಜುನ. ಈ ನಾಗಾರ್ಜುನ ಏನಪ್ಪಾ ಅಂದರೆ ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ವಿಜ್ಞಾನಿ ಅಂತ ಕರಿತೀವಿ. ಹೌದಾ, ನಾಗಾರ್ಜುನ ಯಾರ ಆಸ್ಥಾನದ ಕವಿ ಅಂತ ಕರಿಬೋದು ಅಥವಾ ವಿಜ್ಞಾನಿ ಅಂತ ಕರಿಬೋದು ಅಂದರೆ ಕನಿಷ್ಕನ ಆಸ್ಥಾನದಲ್ಲಿ. ಇನ್ನೋರ್ವ ವಿದ್ವಾಂಸ ಯಾರಪ್ಪ ಅಂದರೆ ವಸುಮಿತ್ರ. ಯಾರು? ವಸುಮಿತ್ರ. ಈತ ಏನಪ್ಪ ಅಂದರೆ ಕನಿಷ್ಕ ನಡೆಸಿದ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಅಂತ ಕಾಣ್ತೀವಿ. 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಅಂತ ಕಾಣ್ತೀವಿ. ಈತನ ಜೊತೆಯಲ್ಲಿ ಏನಪ್ಪ ಅಂದರೆ ಚರಕ ಎಂಬ ಕವಿ ಕನಿಷ್ಕನ ಸಮಕಾಲೀನ ವೈದ್ಯ ಅಂತ ಹೇಳ್ತೀವಿ. ಹೌದಾ, ವೈದ್ಯ ಅಂತ ಕರಿತೀವಿ. ಚರಕನ ಕೃತಿ ಯಾವುದಪ್ಪ ಅಂದರೆ ಚರಕ ಸಂಹಿತೆ. ಹೌದಾ, ಚರಕ ಸಂಹಿತೆ ಅಂತ ಕರಿತೀವಿ. ಇನ್ನು ರಾಯಭಾರಿ ಎಂದರೆ ನೋಡ್ರಿ, ಹೊಸ ಪದಗಳ ಅರ್ಥ. ರಾಯಭಾರಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಲ್ಪಡುವ ರಾಜದೂತ ಅಥವಾ ಪ್ರತಿನಿಧಿ ಅಂತ ಕರಿತೀವಿ. ನೋಡಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಪ್ಪ ಅಂದರೆ ರಾಜದೂತರನ್ನು ಕಳಿಸ್ತಿದ್ದರು. ಅದಕ್ಕೆ ನಾವು ರಾಯಭಾರಿ ಅಂತ ಕರಿತೀವಿ. ಅಥವಾ ನಮ್ಮ ಪ್ರತಿನಿಧಿ, ನಮ್ಮ ಪರವಾಗಿ ಇನ್ನೊಬ್ಬರಿಗೆ ಕಳಿಸ್ತೀವಲ್ಲ ಅದಕ್ಕೆ ನಾವು ಪ್ರತಿನಿಧಿ ಅಥವಾ ರಾಯಭಾರಿ ಅಂತ ಕರಿತೀವಿ. ಇನ್ನು ಗೂಢಾಚಾರ ಅಂದರೆ ಗುಟ್ಟಾಗಿ ಶೋಧನೆ ಮಾಡುವರು. ಈಗ ನಾವು ಪ್ರಸ್ತುತ ಹೆಂಗ ಏನಪ್ಪ ಅಂದರೆ ಇದು ನಂಬಲ್ಲಿ ಗುಪ್ತ ಇಲಾಖೆ ಅಂತ ಕರಿತೀವಲ್ಲ, ಗುಪ್ತಚರ ಇಲಾಖೆ ಅಂತ ಹಾಗೆ ಇದು ಏನಪ್ಪ ಅಂದರೆ ಗುಟ್ಟಾಗಿ ಶೋಧನೆ ಮಾಡುವುದು ಅಂತ ಗೂಢಾಚಾರ ಅಂತ ಕರಿತೀವಿ. ಇನ್ನು ಶಿಲಾಶಾಸನ, ಬಂಡೆಗಳ ಮೇಲೆ ಕೊರೆದಿರುವ ಬರಹ ಅಂತ ಕರಿತೀವಿ. ಶಿಲಾಶಾಸನ ಏನು? ಬಂಡೆಗಳ ಮೇಲೆ ಕೊರೆದಿರುವ ಬರಹ ಅಂತ ಕಾಣ್ತೀವಿ. ಇನ್ನು ಸ್ತೂಪ ಅಂದರೆ ಏನಪ್ಪ ಅಂದರೆ ಬುದ್ಧನ ಶರೀರದ ಅವಶೇಷಗಳನ್ನು ಕಳಶದಲ್ಲಿ ಶೇಖರಿಸಿ ಆ ಕಳಶದ ಸುತ್ತಲೂ ಕಟ್ಟಿದ ಅರ್ಧ ಗೋಲಾಕೃತಿಯ ರಚನೆ. ಅಂದರೆ ಹುಲ್ಲು, ಎಲುಬು ಇತ್ಯಾದಿಗಳನ್ನು ಸಂಗ್ರಹಣೆ ಮಾಡ್ತಾರೆ. ಬುದ್ಧನ ಅವಶೇಷಗಳು ಅಂದರೆ ಏನು? ಅಲ್ಲಿ ಇದ್ದಂಥ ಹಲ್ಲು, ಆನಂತರ ಎಲುಬುಗಳನ್ನು ಸಂಗ್ರಹಣೆ ಮಾಡ್ತಾರೆ. ಹಲ್ಲು ಮತ್ತು ಎಲುಬು. ಇನ್ನು ನಿಮಗೆ ತಿಳಿದಿರಲಿ, ಅಶೋಕನ ಬೌದ್ಧ ರಾಯಭಾರಿಯನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾನ. ಬರ್ಮಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಪಶ್ಚಿಮ ಏಷ್ಯಾ, ಪೂರ್ವ ಯುರೋಪ್ ರಾಷ್ಟ್ರಗಳಿಗೆ ಕಳಿಸ್ತಾನ ಕಾಣ್ತೀವಿ. ಹೌದಾ, ಅಶೋಕನ ಮಗ ಆದಂಥ ಮಹೇಂದ್ರ, ಈ ಮಹೇಂದ್ರನನ್ನು ಎಲ್ಲಿ ಕಳಿಸ್ತದಪ್ಪ ಅಂದರೆ ಈತ ಅಶೋಕನ ಮಗ ಮಹೇಂದ್ರ, ಈತನನ್ನು ಮತ್ತು ಈತನ ಪುತ್ರಿ ಮಗಳನ್ನು ಎಲ್ಲಿ ಕಳಿಸ್ತಾರಪ್ಪ ಅಂದರೆ ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾರ. ಅಶೋಕನ ಮಗ ಮಹೇಂದ್ರ ಮತ್ತು ಅವನ ಮಗಳಾದಂಥ ಸಂಘಮಿತ್ರವನ್ನು ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾರ. ಇನ್ನು ಮೈಸೂರಿನ, ಹೌದಾ, ಕರ್ನಾಟಕದ ಮೈಸೂರಿಗೆ ಬಂದವರು ಯಾರಪ್ಪ? ಆಗ ಮೈಸೂರಿಗೆ ಮಹಿಷ ಮಂಡಲ ಅಂತ ಕರೀತಿದ್ರು. ಮೈಸೂರಿಗೆ ಏನಂತ ಕರೀತಿದ್ರು? ಮಹಿಷ ಮಂಡಲ ಅಂತ ಕರೀತಿದ್ರು. ಈ ಮೈಸೂರಿಗೆ ಬಂದವರು ಯಾರಪ್ಪ ಅಂದರೆ ಮಹಾದೇವ ಅಂತ ಕರಿತೀವಿ. ಮೈಸೂರಿಗೆ ಬಂದವರು ಯಾರು? ಮಹಾದೇವ ಅಂತ ಕರಿತೀವಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಬಂದವರು ಯಾರಪ್ಪ? ಉತ್ತರ ಕನ್ನಡ ಜಿಲ್ಲೆ ಅಂದರೆ ಆಗಿನ ಬನವಾಸಿಗೆ ಬಂದವರು ಯಾರಪ್ಪ ಅಂದರೆ ರಕ್ಷಿತ ಅಂತ ಕರಿತೀವಿ. ನೋಡಿ, ಬೌದ್ಧ ಧರ್ಮ ಪ್ರಚಾರಕರು ಅಶೋಕನ ಕಳಿಸಿದ್ದು ಎಲ್ಲೆಲ್ಲಿ ಅಂತ ಕಾಣ್ತೀವಿ. ಇನ್ನು ವಾಸ್ತುಶಿಲ್ಪ ಎಂದರೆ ಏನಪ್ಪ ಅಂದರೆ ಕಟ್ಟಡ ನಿರ್ಮಾಣ ಮಾಡುವ ಕಲೆ. ನೋಡಿ, ವಾಸ್ತುಶಿಲ್ಪ ಏನು? ಕಟ್ಟಡವನ್ನು ನಿರ್ಮಾಣ ಮಾಡುವ ಒಂದು ಕಲೆಗೆ ವಾಸ್ತುಶಿಲ್ಪ ಅಂತ ಕರಿತೀವಿ. ಇನ್ನು ಮೂರ್ತಿ ಶಿಲ್ಪ ಎಂದರೆ ಏನಪ್ಪ ಅಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ. ವಿಗ್ರಹವನ್ನು ನಿರ್ಮಿಸುವ ಕಲೆಗೆ ನಾವು ಮೂರ್ತಿ ಶಿಲ್ಪ ಅಂತ ಕರಿತೀವಿ. ಅಶೋಕನ ಕಾಲಾವಧಿಯಲ್ಲಿ ಏನಪ್ಪ ಅಂದರೆ ಕಟ್ಟಿಗೆ ಮತ್ತು ಇಟ್ಟಿಗೆ ಬದಲು ಕಲ್ಲುಗಳ ಬಳಕೆ ಆಯಿತು ಅಂತ ಕಾಣಿತು. ಕಟ್ಟಡವನ್ನು ಕಟ್ಟಲಾಗ ಕಟ್ಟಿಗೆ ಮತ್ತು ಇಟ್ಟಿಗೆ ಬದಲಾಗಿ ಕಲ್ಲುಗಳ ಬಳಕೆ ಮಾಡಿದ್ರು ಅಂತ ಕಾಣ್ತೀವಿ. ಹಾಗಾಗಿ ಇಂದಿನವರೆಗೆ ಅಶೋಕನ ಕೆಲವೊಂದು ಶಾಸನಗಳಾಗಿರ್ಬೋದು, ಅವು ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು, ಮೂರ್ತಿ ಶಿಲ್ಪ ಆಗಿರ್ಬೋದು ಉಳಿದುಕೊಂಡಿವೆ ಅಂತ ಕಾಣ್ತೀವಿ. ಇನ್ನು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ,
ಹೌದಾ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಮಸ್ಕಿ, ಈ ಮಸ್ಕಿ ಎಂಬಲ್ಲಿ ಏನಪ್ಪ ಅಂದರೆ ಅಶೋಕನ ಶಿಲಾಶಾಸನಗಳು ಏನಪ್ಪ ಅಂದರೆ ದೊರೆತವ ಅಂತ ಕಿಸಿ ಕಾಣ್ತೀವಿ. ಅಶೋಕನನ್ನು ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಕಿಸಿ ಇಲ್ಲಿ ಕಂಡುಬರ್ತದೆ ಮಸ್ಕಿಯಲ್ಲಿ. ಇನ್ನು 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ನಾವು ಕಾಣಬಹುದು ಅಂತ ಕಿಸಿಕತ್ತೀವಿ. ಈ ಪ್ರಸ್ತುತ ಹ್ಯಾಂಗ್ ನಂಬಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅನಂತರ ವಿಭಾಗ, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ, ಗ್ರಾಮ ಅಂತ ಕಿಸಿ ಕಾಣ್ತೀವಲ್ಲ, ಹೌದಾ. ಕೇಂದ್ರ ಅಂದರೆ ದೇಶ, ರಾಜ್ಯ, ಕಂದಾಯ ವಿಭಾಗಗಳು, ಜಿಲ್ಲೆಗಳು, ತಾಲೂಕು, ಹೋಬಳಿ ಕೇಂದ್ರ, ಅನಂತರ ಗ್ರಾಮ, ಹೌದಾ. ಪ್ರಸ್ತುತ ನಾನು ಸೇಮೆ ಅದಲ್ಲ, ಕೇಂದ್ರ ಸರ್ಕಾರ ಅದ, ಆನಂತರ ರಾಜ್ಯ ಸರ್ಕಾರ ಅದ, ಆನಂತರ ಕಂದಾಯ ವಿಭಾಗ ಅಂತ ಕಿಸಿ ಕಾಣ್ತೀವಿ. ನಮ್ಮ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳು, ಆನಂತರ ಜಿಲ್ಲೆಗಳು, ಹೌದಾ, ಆನಂತರ ತಾಲೂಕುಗಳು ಕಾಣ್ತೀವಿ, ಆನಂತರ ಹೋಬಳಿ, ಆನಂತರ ಏನಪ್ಪ ಅಂದ್ರೆ ಗ್ರಾಮ ಅಂತ ಕಿಸಿ ಕಾಣ್ತೀವಿ, ಗ್ರಾಮ. ಇವು ಏನಪ್ಪ ಅಂದರೆ ಅಶೋಕನ ಅಥವಾ ಮೌರ್ಯರ ಕಾಲದಲ್ಲಿ ಇದ್ದಂಥ ಆಡಳಿತ ಪದ್ಧತಿ ಅಂತ ಕಿಸಿ ಕರಿತೀವಿ. ಇನ್ನು ಮೌರ್ಯರ ಕಾಲದಲ್ಲಿ ಒಂದು ವೈದ್ಯಕೀಯ ಪದ್ಧತಿಯಾಗಿತ್ತು. ಅದು ಯಾವುದಪ್ಪ ಅಂದ್ರೆ ಆಯುರ್ವೇದ ಪದ್ಧತಿ ಅಂತ ಕಿಸಿ ಕಾಣ್ತೀವಿ. ಆಯುರ್ವೇದ ಪದ್ಧತಿ ಸಾಕಷ್ಟು ಫೇಮಸ್ ಆದ ಆಯುರ್ವೇದ ಪದ್ಧತಿ. ನೋಡಿ, ಅಶೋಕ ಏನಪ್ಪ ಅಂದರೆ ದೇವನಾಂ ಪ್ರಿಯ, ಹೌದಾ. ಅಶೋಕ ದೇವನಾಂ ಪ್ರಿಯ. ಕನಿಷ್ಕ ಏನಪ್ಪ ಅಂದರೆ ಕನಿಷ್ಕಪುರ, ಅಶ್ವಘೋಷ, ಬುದ್ಧಚರಿತ, ಗಾಂಧಾರ ಕಲಾಕೇಂದ್ರ ಅಂತ ಕಿಸಿ ಕಾಣ್ತೀವಿ. ನೆಕ್ಸ್ಟ್ ಗುಪ್ತ ಸಾಮ್ರಾಜ್ಯ. ನೋಡಿ, ಮೌರ್ಯ ಸಾಮ್ರಾಜ್ಯ ನಂತರ ಏನಪ್ಪ ಅಂದರೆ ಗುಪ್ತ ಸಾಮ್ರಾಜ್ಯ ಅಥವಾ ಗುಪ್ತ ಮನೆತನ ಬರ್ತದೆ ಅಂತ ಕಿಸಿ ಕಾಣ್ತೀವಿ. ಈ ಗುಪ್ತರ ರಾಜಧಾನಿ ಯಾವುದಪ್ಪ ಅಂದರೆ ಪಾಟಲಿಪುತ್ರ. ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ ಅಂತ ಕಿಸಿ ಕಾಣ್ತೀವಿ. ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಇನ್ನು ಗುಪ್ತ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ಅರಸರು ಯಾರಪ್ಪ ಅಂದರೆ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ. ನೋಡಿ, ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಎರಡು ಕೊಟ್ಟಾಗ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಸಮುದ್ರಗುಪ್ತ, ಹೌದಾ. ಇಬ್ಬರಲ್ಲೇ ಅತ್ಯಂತ ಪ್ರಸಿದ್ಧ ಅರಸರು ಯಾರು? ಸಮುದ್ರಗುಪ್ತ ಅಂತ ಕಿಸಿ ಕರಿತೀವಿ. ಈ ಸಮುದ್ರಗುಪ್ತನ ಬಗ್ಗೆ ಅಧ್ಯಯನ ಮಾಡೋಣ. ಸಮುದ್ರಗುಪ್ತನು ಮಹಾಪರಾಕ್ರಮಿ. ಅವನ ದಿಗ್ವಿಜಯಗಳ ಕುರಿತು ಅಲಹಾಬಾದಿನ ಸ್ತಂಭ ಶಾಸನದಲ್ಲಿ ದೊರೆತಿದೆ. ನೋಡಿ, ಅಲಹಾಬಾದಿನ ಸ್ತಂಭ ಶಾಸನ ಏನಪ್ಪ ಯಾರ ಬಗ್ಗೆ ತಿಳಿಸ್ತದೆ ಅಂದರೆ ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತದೆ ಅಂತ ಕಿಸಿ ಕಾಣ್ತೀವಿ. ಈ ಅಲಹಾಬಾದಿನ ಸ್ತಂಭ ಶಾಸನ ರಚಿಸಿದವರು ಯಾರಪ್ಪ ಅಂದರೆ ಹರಿಶೇಣ, ಹೌದಾ. ಹರಿಶೇಣ ಏನು ಮಾಡ್ತಾನೆ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದ ಅಂತ ಕಿಸಿ ಇತ್ತೀಚೆಗೆ ಇದಕ್ಕೆ ಪ್ರಯಾಗ ಪ್ರಶಸ್ತಿ ಅಂತಲೂ ಕೂಡ ಕರೆಯಲಾಗಿತ್ತು, ಹೌದಾ. ಪ್ರಯಾಗ ಪ್ರಶಸ್ತಿ ಅಂತಲೂ ಕೂಡ ಕರೆಯಲಾಗಿತ್ತು. ಇನ್ನು ಅಫ್ಘಾನಿಸ್ತಾನದ ಕುಶಾಣದ ದೊರೆಗಳು ಗುಜರಾತಿನ ಸತ್ರಪರು ಅಂದರೆ ಶಕರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡಿದ್ದರು ಅಂತ ಕಿಸಿ ಕರಿತೀವಿ, ಹೌದಾ. ನೋಡಿ, ಅಫ್ಘಾನಿಸ್ತಾನದ ಕುಶಾಣ ದೊರೆಗಳು ಆಗಿರ್ಬೋದು, ಗುಜರಾತಿನ ಸತ್ರಪರು ಆಗಿರ್ಬೋದು, ಸಮುದ್ರಗುಪ್ತನ ಪರಮಾಧಿಕಾರಿಯನ್ನು ಒಪ್ಪಿಕೊಂಡಿದ್ದರು ಅಂತ ಕಿಸಿ ಕಾಣ್ತೀವಿ. ಇನ್ನು ಕಂಚಿಯ ಒಬ್ಬ ರಾಜನು ಈ ಕಂಚಿಯ ಮೇಲೆ ದಾಳಿ ಮಾಡ್ತಾನಲ್ಲ, ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜನನ್ನು ಸೋಲಿಸ್ತಾನ. ಅದರಲ್ಲಿ ಏನಪ್ಪ ಅಂದರೆ ಕಂಚಿಯ ಒಬ್ಬ ರಾಜನು ಒಬ್ಬನು ಅಂತ ಕಿಸಿ ಕಾಣ್ತೀವಿ. ಈ ದಂಡಯಾತ್ರೆ ನೆನಪಿಗಾಗಿ ಸಮುದ್ರಗುಪ್ತ ಏನು ಮಾಡ್ತಾನ ಅಂದರೆ ಅಶ್ವಮೇಧ ಯಾಗವನ್ನು ಕೈಗೊಳ್ಳತಾನ ಅಂತ ಕಿಸಿ ಕರೀತೀವಿ. ನೋಡಿ, ದಕ್ಷಿಣ ಭಾರತದ ದಂಡಯಾತ್ರೆ ಸಲುವಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡು. ನಾಳೆ ಕೇಳ್ಬೋದು, ಸಮುದ್ರಗುಪ್ತನು ಅಶ್ವಮೇಧ ಯಾಗ ಕೈಗೊಳ್ಳಲು ಕಾರಣವೇನು ಅಂತ ಕಿಸಿ ಕೇಳ್ಬೋದು. ಅದು ಏನಪ್ಪ ಅಂದರೆ ದಕ್ಷಿಣ ಭಾರತದ ದಂಡಯಾತ್ರೆಗಾಗಿ ಅಂತ ಕಿಸಿ ಕಾಣ್ತೀವಿ. ಈ ಸಮುದ್ರಗುಪ್ತ ಏನಪ್ಪ ಅಂದರೆ ಪ್ರಸಿದ್ಧ ವಿದ್ಯಾಪೋಷಕನಾಗಿದ್ದ, ಸ್ವತಃ ಒಬ್ಬ ಕವಿಯಾಗಿದ್ದ, ಸಂಗೀತಗಾರನ ಕೂಡ ಹೌದು. ಆದ್ದರಿಂದ ಈತನಿಗೆ ಕವಿರಾಜ ಎಂಬ ಬಿರುದಿತ್ತು. ನೋಡಿ, ಕವಿರಾಜ ಎಂಬ ಬಿರುದು ಯಾರಿಗಿತ್ತಪ್ಪ ಅಂದರೆ ಸಮುದ್ರಗುಪ್ತನಿಗೆ ಇತ್ತು. ಕವಿರಾಜ ಎಂಬ ಬಿರುದು ಸಮುದ್ರಗುಪ್ತನಿಗೆ ಇತ್ತು ಅಂತ ಕಿಸಿ ಕಾಣ್ತೀವಿ. ಇನ್ನು ಈತನಿಗೆ ಸಂಗೀತ ಅತ್ಯಂತ ಪ್ರಿಯವಾದದ್ದು ಅಂತ ಕಿಸಿ ಯಾವ ರೀತಿ ನಮಗೆ ಗೊತ್ತಾಗ್ತದೆ ಅಂದರೆ ನಾಣ್ಯಗಳ ಮೇಲೆ ವೀಣೆಯ ಚಿತ್ರ, ಹೌದಾ, ವೀಣೆಯ ನುಡಿಸುತ್ತಿರುವ ಚಿತ್ರ ಇತ್ತು ಅಂತ ಕಿಸಿ ಕಾಣ್ತೀವಿ. ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರ ಅಂತ ಕಿಸಿ ಕಾಣ್ತೀವಿ. ಇನ್ನು ಈತನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ, ಯಾರಪ್ಪ ಅಂದರೆ ವಸುಬಂಧು. ಈತ ಬೌದ್ಧ ವಿದ್ವಾಂಸ ಮತ್ತು ಅವನ ಮಂತ್ರಿ ಕೂಡ ಆಗಿದ್ದ ಅಂತ ಕಿಸಿ ಕಾಣ್ತೀವಿ.
ಆನಂತರ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳ ಗುಪ್ತ ಸಾಮ್ರಾಜ್ಯದ ಶಕ್ತಿ ಮತ್ತು ಸಂಪತ್ತು ವೈಭವವನ್ನು ಪ್ರತಿಬಿಂಬಿಸ್ತದೆ ಅಂತ ಕೇಸಿ ಕಾಣ್ತೀವಿ. ಹೌದಾ, ಸಮುದ್ರಗುಪ್ತ ಏನು ಮಾಡ್ತಾನ, ಚಿನ್ನದ ನಾಣ್ಯಗಳ ಈ ಚಿನ್ನದ ನಾಣ್ಯದಿಂದ ಏನಪ್ಪ ಅಂದರೆ ಗುಪ್ತ ಸಾಮ್ರಾಜ್ಯ ಎಷ್ಟು ಶ್ರೀಮಂತ ಅನ್ಕಿಸಿ ನಮಗೆ ಅರ್ಥ ಆಗುತ್ತದೆ. ಇನ್ನು ಸಮುದ್ರಗುಪ್ತನ ಮಗನಾದಂಥ ಹೌದಾ ಎರಡನೇ ಚಂದ್ರಗುಪ್ತ ಅಂದ್ಕಿಸಿ ಕರಿತೀವಿ. ಹೌದಾ, ಸಮುದ್ರಗುಪ್ತನ ಮಗ ಯಾರು, ಎರಡನೇ ಚಂದ್ರಗುಪ್ತ ಅಂದ್ಕಿಸಿ ಕರಿತೀವಿ. ಇದ್ದ ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದ ಅಂದ್ಕಿಸಿ ಕರಿತೀವಿ. ಗುಜರಾತಿನಲ್ಲಿ ಏನಪ್ಪ ಅಂದ್ರೆ ಸುಮಾರು 3 ಶತಮಾನಗಳವರೆಗೆ ಹೆಚ್ಚು ಕಾಲ ಸತ್ರಪರನ್ನು ಅಂದರೆ ಶಕರನ್ನು ಚಂದ್ರಗುಪ್ತನು ಸೋಲಿಸಿದನು ಅಂದ್ಕಿಸಿ ಕಾಣ್ತೀವಿ. ಎರಡನೇ ಚಂದ್ರಗುಪ್ತ ಸೋಲಿಸಿದನು ಅಂದ್ಕಿಸಿ ಕಾಣ್ತೀವಿ. ಇವನ ಮುಖ್ಯ ಸಾಧನೆ ಏನಪ್ಪ ಅಂದ್ರೆ ಇದೆ. ಹೌದಾ, ಹಾಗಾಗಿ ಇವನಿಗೆ ವಿಕ್ರಮಾದಿತ್ಯ ಅಂದ್ಕಿಸಿ ಕರಿತೀವಿ. ವಿಕ್ರಮ ಆದಿತ್ಯ ಎಂಬ ಬಿರುದು ಇತ್ತು ಅಂದ್ಕಿಸಿ ಕಾಣ್ತೀವಿ. ವಿಕ್ರಮಾದಿತ್ಯ ಬಿರುದು ಇತ್ತು ಅಂದ್ಕಿಸಿ ಕಾಣ್ತೀವಿ. ಇನ್ನು ಸಮುದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಅಂದ್ಕಿಸಿ ಕಾಣ್ತೀವಿ. ಈತನ ಆಸ್ಥಾನದಲ್ಲಿ ಕವಿ ಇದ್ದ ಒಬ್ಬ ಮಹಾಕವಿ ಯಾರಪ್ಪ ಅಂದರೆ ಕಾಳಿದಾಸ ಅಂದ್ಕಿಸಿ ಕರಿತೀವಿ. ಕಾಳಿದಾಸ ಯಾರ ಆಸ್ಥಾನದ ಕವಿ ಅಂದ್ಕಿಸಿ ಕೇಳ್ತಾನೆ, ಎರಡನೇ ಚಂದ್ರಗುಪ್ತ. ಅಥವಾ ಯಾವ ಮನೆತನ ಅಂದ್ಕಿಸಿ ಕೇಳ್ತಾನೆ, ಗುಪ್ತ ಮನೆತನ. ನೋಡ್ರಿ, ಕಾಳಿದಾಸ ಇರುವ ಮನೆತನ ಯಾವುದು, ಗುಪ್ತ ಮನೆತನ ಅಂದ್ಕಿಸಿ ಕಾಣ್ತೀವಿ. ಇನ್ನು ಫಾಯಿಯಾನ ನೋಡ್ರಿ, ಈ ಫಾಯಿಯಾನ ಏನಪ್ಪ ಅಂದರೆ ಚೀನಾ ದೇಶದ ಒಬ್ಬ ಬೌದ್ಧ ಭಿಕ್ಷು. ಫಾಯಿಯಾನ ಯಾರು, ಚೀನಾ ದೇಶದ ಒಬ್ಬ ಪ್ರಸಿದ್ಧ ಬೌದ್ಧ ಭಿಕ್ಷು ಅಂದ್ಕಿಸಿ ಕಾಣ್ತೀವಿ. ಇದನ್ನು ಏನಪ್ಪ ಅನ್ನುವ ಹಂಬಲ, ಬೌದ್ಧ ಧರ್ಮದ ತವರನ್ನು ನೋಡಬೇಕೆಂಬುದು ಹಂಬಲ ಈತಂದು. ಹೌದಾ, ಅಂದರೆ ಭಾರತವನ್ನು ನೋಡಬೇಕೆಂಬುದು ಹಂಬಲದಿಂದ ಈತ ಏನಪ್ಪ ಅಂದರೆ ಭಾರತಕ್ಕೆ ಬಂದಿದ್ದ ಅಂದ್ಕಿಸಿ ಕಾಣ್ತೀವಿ. ಆಗ ಬಂದ ಅಂದರೆ ಫಾಯಿಯಾನ ಬಂದ ಕಾಲಾವಧಿಯಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿರುವರು ಯಾರಪ್ಪ ಅಂದರೆ ಎರಡನೇ ಚಂದ್ರಗುಪ್ತ ಅಂದ್ಕಿಸಿ ಕಾಣ್ತೀವಿ. ಹೌದಾ, ಎರಡನೇ ಚಂದ್ರಗುಪ್ತ ಅಂದ್ಕಿಸಿ ಕಾಣ್ತೀವಿ. ಈ ಫಾಯಿಯಾನ ತನ್ನ ಅನುಭವವನ್ನು ಅಂದರೆ ಭಾರತಕ್ಕೆ ಬಂದ ನಂತರ ತನ್ನ ಅನುಭವಗಳನ್ನು ಯಾವ ಕೃತಿಯಲ್ಲಿ ದಾಖಲಿಸಿದ ಅಂದರೆ ಪೋಕೋಕಿ ಅಂದ್ಕಿಸಿ ಕಾಣ್ತೀವಿ. ಹೌದಾ, ಪೋಕೋಕಿ ಅಂತ ಗೋಕೋಕಿ ಅಂತಾರ. ಫಾಯಿಯಾನ ಕೃತಿ ಯಾವುದಪ್ಪ ಅಂದರೆ ಪೋಕೋಕಿ ಅಂದ್ಕಿಸಿ ಕಾಣ್ತೀವಿ. ಇದರಲ್ಲಿ ಏನಪ್ಪ ಅಂದರೆ ತನ್ನ ಅನುಭವಗಳನ್ನು ಬರೀತಾನ. ಹೌದಾ, ಇನ್ನು ಫಾಯಿಯಾನ ಭಾರತದ ಅನೇಕ ವರ್ಷ ಪ್ರವಾಸ ಮಾಡಿದ ಅಂದ್ಕಿಸಿ ಕಾಣ್ತೀವಿ. ಆನಂತರ ತನ್ನ ದೇಶಕ್ಕೆ ಹಿಂತಿರುಗಿದ ಅಂದ್ಕಿಸಿ ಕಾಣ್ತೀವಿ. ಇನ್ನು ಗುಪ್ತರ ಕೊಡುಗೆ ನೋಡ್ರಿ, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕೊಡುಗೆ. ಗುಪ್ತರ ಕಾಲಾವಧಿಯಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಿತು. ನೋಡಿ, ಗುಪ್ತರ ಕಾಲಾವಧಿಯಲ್ಲಿ ಯಾವ ಸಾಹಿತ್ಯವು ಅತ್ಯಂತ ಪ್ರಸಿದ್ಧವಾಗಿ ಸಮೃದ್ಧವಾಗಿ ಬೆಳೆಯಿತು ಅಂದರೆ ಸಂಸ್ಕೃತ ಸಾಹಿತ್ಯ ಅಂದ್ಕಿಸಿ ಕಾಣ್ತೀವಿ. ಇನ್ನು ಗುಪ್ತರ ಕಾಲದ ಪ್ರಸಿದ್ಧ ಕವಿ ಯಾರಪ್ಪ ಅಂದರೆ ಕಾಳಿದಾಸ ಅಂದ್ಕಿಸಿ ಕರಿತೀವಿ. ಈತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬ ಅಂದ್ಕಿಸಿ ಕರಿತೀವಿ. ಹೌದಾ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬರು ಅಂದ್ಕಿಸಿ ಕರಿತೀವಿ. ಇನ್ನು ಎರಡನೇ ಚಂದ್ರಗುಪ್ತ ಆಸ್ಥಾನದಲ್ಲಿ ಸುಮಾರು 9 ಮಂದಿ ಏನಪ್ಪ ಅಂದರೆ ಸಾಹಿತ್ಯಕಾರರು ವಿದ್ವಾಂಸರು ಇದ್ದರು ಅಂದ್ಕಿಸಿ ಕರಿತೀವಿ. ಹೌದಾ, ಆಸ್ಥಾನದಲ್ಲಿ. ಆದ್ದರಿಂದ ಅವರನ್ನು ನವರತ್ನರು ಅಂದ್ಕಿಸಿ ಕರಿತೀವಿ. ಹೌದಾ, ನವರತ್ನ ಕವಿಗಳು ಅಂತ ಕೂಡ ಕರಿತೀವಿ. ನವರತ್ನ ಕವಿಗಳು ಗುಪ್ತರ ಯಾವ ಅರಸನ ಕಾಲಾವಧಿ ಇತ್ತು ಅಂದರೆ ಎರಡನೇ ಚಂದ್ರಗುಪ್ತ ಅಂದ್ಕಿಸಿ ಕರಿತೀವಿ. ಇನ್ನು ಕಾಳಿದಾಸನ ಕಾವ್ಯಗಳು ಎಷ್ಟಿದ್ದವಪ್ಪ ಅಂದ್ರೆ 4, 3 ನಾಟಕಗಳು ಅಂದ್ಕಿಸಿ ಕರಿತೀವಿ. ಕಾಳಿದಾಸನ ಕಾವ್ಯಗಳು ಎಷ್ಟಪ್ಪ ಅಂದರೆ 4, ನಾಟಕಗಳು ಎಷ್ಟಪ್ಪ ಅಂದರೆ 3 ಅಂದ್ಕಿಸಿ ಕಾಣ್ತೀವಿ. ಹೌದಾ, ಅದರಲ್ಲಿ ಅತ್ಯಂತ ಶ್ರೇಷ್ಠ ನಾಟಕ ಯಾವುದಪ್ಪ ಅಂದರೆ ಅಭಿಜ್ಞಾನ ಶಾಕುಂತಲ ನಾಟಕ. ಕಾಳಿದಾಸನ ಶ್ರೇಷ್ಠ ನಾಟಕ ಯಾವುದಪ್ಪ ಅಂದರೆ ಅಭಿಜ್ಞಾನ ಶಾಕುಂತಲ ನಾಟಕ ಅಂದ್ಕಿಸಿ ಕರಿತೀವಿ. ಅಭಿಜ್ಞಾನ ಶಾಕುಂತಲ ನಾಟಕ. ಈ ಕಾಳಿದಾಸನಿಗೆ ಒಂದು ಬಿರುದು ಇತ್ತು, ಏನಪ್ಪ ಅಂದರೆ ಕವಿಕುಲ ಗುರು ಅಂದ್ಕಿಸಿ ಕಾಣ್ತೀವಿ. ಕವಿಕುಲ ಗುರು ಅಂದ್ಕಿಸಿ ಕಾಣ್ತೀವಿ. ಇನ್ನು ಇವರ ಜೊತೆಯಲ್ಲಿ ಏನಪ್ಪ ಅಂದರೆ ಶೂದ್ರಕನ ಮೃಚಕಟಿಕ ಅಂದ್ಕಿಸಿ ಗ್ರಂಥ ಬರೀತಾನ. ಶೂದ್ರಕನ ಕೃತಿ ಯಾವುದು, ಮೃಚಕಟಿಕ ಅಂದ್ಕಿಸಿ ಕಾಣ್ತೀವಿ. ಇನ್ನು ವಿಶಾಖದತ್ತ ಇರ್ತಾನ. ಹೌದಾ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಹೌದಾ, ಈತನ ಗುಪ್ತರ ಕಾಲದ ಪ್ರಸಿದ್ಧ ನಾಟಕಕಾರರು ಅಂದ್ಕಿಸಿ ಕರಿತೀವಿ. ಶೂದ್ರಕನ ಮೃಚಕಟಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂದ್ಕಿಸಿ ಕಾಣ್ತೀವಿ. ಇನ್ನು ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕೃತಿಯನ್ನು ಕಾಣ್ತೀವಿ. ನೋಡಿ, ದುರ್ಗಸಿಂಹನ ಪಂಚತಂತ್ರವನ್ನು ಕಾಣ್ತೀವಿ. ಆನಂತರ ವಸುವಾಗ ಭಟ್ಟನ ಪಂಚತಂತ್ರ ಕಾಣ್ತೀವಿ. ಅದೇ ರೀತಿ ಗುಪ್ತರ ಕಾಲದಲ್ಲಿ ಏನಪ್ಪ ಅಂದರೆ ವಿಷ್ಣು ಶರ್ಮನ ಪಂಚತಂತ್ರ ಅಂದ್ಕಿಸಿ ಕಾಣ್ತೀವಿ. ಈ ವಿಷ್ಣು ಶರ್ಮನ ಪಂಚತಂತ್ರ ಏನಪ್ಪ ಅಂದರೆ ಸಂಸ್ಕೃತ ಕಾವ್ಯ ಅಂದ್ಕಿಸಿ ಕರಿತೀವಿ. ಇನ್ನು ಅಮರಸಿಂಹನ ಅಮರಕೋಶ ಅನ್ನೋದು ಪ್ರಸಿದ್ಧ ಡಿಕ್ಷನರಿ ಇದು. ಹೌದಾ, ಶಬ್ದಕೋಶ ಅಂದ್ಕಿಸಿ ಕರಿತೀವಿ. ಅಮರಸಿಂಹನ ಅಮರಕೋಶ ಅನ್ನೋದು ಪ್ರಸಿದ್ಧ ಶಬ್ದಕೋಶವಾಗಿತ್ತು ಅಂದ್ಕಿಸಿ ಕರಿತೀವಿ. ಇಂದಿಗೂ ಕೂಡ ಈ ಶಬ್ದಕೋಶವನ್ನು ನಾವು ಬಳಕೆ ಮಾಡ್ತೀವಿ. ಇನ್ನು ದೇವಾಲಯಗಳು ನೋಡ್ರಿ,
ಗುಪ್ತರ ಕಾಲದ ಪ್ರಸಿದ್ಧ ದೇವಾಲಯಗಳು ಕಂಡುಬರ್ತವೆ. ಯಾವ್ಯಾವಪ್ಪ ಅಂದರೆ ಮಧ್ಯಪ್ರದೇಶದ ಸಾಂಚಿ ದೇವಾಲಯ. ಈ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಅದಲ್ಲ, ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಅಂತ ಕರಿತೀವಿ. ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಅಂತ ಕರಿತೀವಿ. ಅದೇ ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ ಅಂದರೆ ಪ್ರಾಣಮೇಶ್ವರ ದೇವಾಲಯ, ಶಿವಮೊಗ್ಗ ಡಿಸ್ಟಿಕ್. ಹೌದಾ? ಅದೇ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಅಂತ ಕಾಣ್ತೀವಿ. ಇನ್ನು ಮಧ್ಯಪ್ರದೇಶದ ಬೀತರ್ಗಾಂವ್ ಮತ್ತು ದೇವಗಢ ಇದೆ. ಹೌದಾ? ಅಲ್ಲಿನೂ ಕೂಡ ಏನಪ್ಪ ಅಂದರೆ ಈ ಗುಪ್ತರ ಕಾಲದ ಪ್ರಸಿದ್ಧ ದೇವಾಲಯಗಳು ಕಂಡುಬರ್ತದೆ. ಮಧ್ಯಪ್ರದೇಶದ ಬೀತರ್ಗಾಂವ್ ಮತ್ತು ದೇವಗಢದಲ್ಲಿ ದಶಾವತಾರ ದೇವಾಲಯ ಇದೆ ನೋಡಿ. ದೇವಗಢದಲ್ಲಿ ಯಾವ ದೇವಾಲಯ ಅಂದರೆ ದಶಾವತಾರ ದೇವಾಲಯ ಅಂತ ಕಾಣ್ತೀವಿ. ಇಲ್ಲಿ ಯಾವ ಮೂರ್ತಿ ಇದೆ ಅಂದರೆ ವಿಷ್ಣುವಿನ ಸುಂದರವಾದ ಮೂರ್ತಿ ಕಂಡು ಬರ್ತದೆ. ಇಲ್ಲಿ ವಿಷ್ಣುವಿನ ಸುಂದರವಾದ ಮೂರ್ತಿ ಕಂಡು ಬರ್ತದೆ ಅಂತ ಕಾಣ್ತೀವಿ. ಇನ್ನು ಸ್ತೂಪ ಮತ್ತು ಚೈತ್ಯಾಲಯಗಳು. ಗುಪ್ತರ ಕಾಲದಲ್ಲಿ ಧಮೇಕ ಸ್ತೂಪ ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧವಾದದ್ದು ಮತ್ತು ಅನುಪಮವಾದ ನಿರ್ಮಾಣ ಅಂತ ಕರೀತೀವಿ. ಸುಮಾರು 128 ಅಡಿಗಳು ಎತ್ತರವಾಗಿತ್ತು ಅಂತ ಇದು ಕಂಡು ಬರೋದು ಇಲ್ಲಪ್ಪ ಅಂದರೆ ಸಾರನಾಥ ಅಂತ ಕರೀತೀವಿ. ಇನ್ನು ಗುಪ್ತರ ಕಾಲದ ಪ್ರಸಿದ್ಧ ಚಿತ್ರಕಲೆಗಳು ನೋಡ್ರಿ. ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಗುಹಾಲೆಗಳು ಅಜಂತ ಎಲ್ಲೋರದಲ್ಲಿ ಕಂಡುಬರ್ತದೆ ನೋಡಿ. ಎಲ್ಲೆಲ್ಲಿ ಕಂಡುಬರ್ತದೆ ಅಂದರೆ ಗುಪ್ತರ ಕಾಲದಲ್ಲಿ ಚಿತ್ರಕಲೆಗಳು ಎಲ್ಲೆಲ್ಲಿ ಕಂಡುಬರ್ತದೆ ಅಜಂತ ಮತ್ತು ಎಲ್ಲೋರದಲ್ಲಿ ಅಂತ ಕರಿತೀವಿ. ಅಜಂತದ ಗುಹಾಲೆಗಳಲ್ಲಿ ಗೋಡೆ ಮತ್ತು ಚಾವಣಿ ಮೇಲೆ ಚಿತ್ರಗಳು ಜಗತ್ ವಿಖ್ಯಾತಿ ಅಂತ ಕಾಣ್ತೀವಿ. ಹೌದಾ? ಇದು ಸಾಂಚಿ ದೇವಾಲಯ, ಧಮೇಕ ಸ್ತೂಪ, ಅಜಂತ ಗುಹಾಲೆಗಳು ನೋಡ್ರಿ. ಇನ್ನು ಗುಪ್ತರ ಕಾಲದಲ್ಲಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ ಯಾವ ರೀತಿ ಇತ್ತು? ಹೌದಾ? ಗುಪ್ತರ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನವು ಅಪಾರ ಪ್ರಗತಿ ಸಾಧಿಸಿತ್ತು ಅಂತ ಕಾಣ್ತೀವಿ. ಪಾಟಲಿಪುತ್ರದ ಆರ್ಯಭಟನು ಗುಪ್ತ ಯುಗದ ಮಹಾನ್ ಗಣಿತ. ಹೌದಾ? ಈ ಆರ್ಯಭಟ ಯಾನಲ್ಲ ಪ್ರಸಿದ್ಧ ಗಣಿತ ತಜ್ಞ ಅಂತ ಕರಿತೀವಿ. ಆದ್ದರಿಂದ ಆರ್ಯಭಟ ಒಂದು ಕೃತಿ ಬರೀತಾನೆ. ಯಾವುದಪ್ಪ ಅಂದ್ರೆ ಆರ್ಯಭಟೀಯಂ ಅನ್ಕಿಸಿ ಆರ್ಯಭಟೀಯ ಅನ್ಕಿಸಿ ಕೃತಿ ಬರೀತಾನ. ಈ ಕೃತಿಯೊಳಗೆ ಏನಪ್ಪ ಅಂದರೆ ಗ್ರಹಣಗಳ ಯಾವ ರೀತಿ ಆಗುತ್ತದೆ ಮತ್ತು ಯಾಕೆ ಆಗುತ್ತದೆ ಅನ್ಕಿಸಿ ಕಾರಣವನ್ನು ಕಂಡುಹಿಡಿತು ನೋಡ್ರಿ. ಆರ್ಯಭಟ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದರೆ ಗ್ರಹಣಕ್ಕೆ ಕಾರಣಗಳು ಏನಂತ ಕಂಡುಹಿಡಿತನ. ಜೊತೆಯಲ್ಲಿ ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಮಹತ್ವವಾದ ಕೊಡುಗೆ ನೀಡಿದ ಅಂತ ಕಾಣ್ತೀವಿ. ಇನ್ನು ಬ್ರಹ್ಮಗುಪ್ತ ಈ ಕಾಲದ ಇನ್ನೊಬ್ಬ ಪ್ರಸಿದ್ಧ ಗಣಿತ ವಿದ್ವಾಂಸ ಅಂತ ಕಾಣ್ತೀವಿ. ಇನ್ನು ಖಗೋಳ ತಜ್ಞರಾದಂತಹ ವರಮಿರನು ಇದೇ ಕಾಲಕ್ಕೆ ಗುಪ್ತರ ಕಾಲಕ್ಕೆ ಸೇರಿದವರು ಅಂತ ಕಾಣ್ತೀವಿ. ಇನ್ನು ಲೋಹ ವಿಜ್ಞಾನ ನೋಡಿ. ಇವರ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನ ಗಣನೀಯಾಗ ಮುನ್ನಡೆ ಸಾಧಿಸಿತ್ತು ಅಂತ ಕಾಣ್ತೀವಿ. ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿರುವ ಮೆಹರೌಲಿ ಕಬ್ಬಿಣ ಕಂಬವು ಇದಕ್ಕೊಂದು ಉದಾಹರಣೆ ಅಂತ ಕರಿತೀವಿ ನೋಡಿ. ದೆಹಲಿಯ ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ. ಹೌದಾ? ಮೆಹರೌಲಿ ಇದು ಏನಪ್ಪ ಅಂದರೆ ಗುಪ್ತರ ಕಾಲದ ಪ್ರಸಿದ್ಧ ಲೋಹ ವಿಜ್ಞಾನಕ್ಕೆ ಅತ್ಯಂತ ಪ್ರಸಿದ್ಧವಾದದ್ದು ಅಂತ ಕರಿತೀವಿ. ಈ ಕಂಬವು ಸುಮಾರು 1500 ವರ್ಷಗಳ ಹಳೆಯದಾದದ್ದು ಅಂತ ಕರಿತೀವಿ. ಒಂದು ಸ್ವಲ್ಪನೂ ಏನಪ್ಪ ಅಂದರೆ ತುಕ್ಕು ಹಿಡಿದಿಲ್ಲ, ಸವೆದಿಲ್ಲ ಅಂತ ಕಾಣ್ತೀವಿ. ಇದು ಸುಮಾರು 8 ಅಡಿ ಏನಪ್ಪ ಅಂದರೆ ಎತ್ತರ ಅಂತ ಕಾಣ್ತೀವಿ. 8 ಅಡಿ ಎತ್ತರವಾದದ್ದು ಅಂತ ಕರಿತೀವಿ. ಇನ್ನು ಆಯುರ್ವೇದ ನೋಡಿ. ಗುಪ್ತರ ಕಾಲದಲ್ಲಿ ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆ ಸಾರವನ್ನು ಸಿದ್ಧಪಡಿಸನು ನೋಡಿ. ಚರಕ ಸಂಹಿತೆ ಬರೆದರೆ ಈ ಚರಕ ಸಂಹಿತೆಗೆ ವಾಗ್ಭಟ ಏನು ಬರೀತಾನ ಅಂದರೆ ಅದಕ್ಕೆ ಒಂದು ಸಾರ ರಚನೆ ಮಾಡ್ತಾನೆ ಅಂತ ಕಾಣ್ತೀವಿ. ಅದುವೇ ಯಾವುದಪ್ಪ ಅಂದರೆ ಅಷ್ಟಾಂಗ ಹೃದಯ ಸಂಹಿತೆ ನೋಡಿ. ಅಷ್ಟಾಂಗ ಹೃದಯ ಸಂಹಿತ ಈ ಗ್ರಂಥ ಬರೆದವರು ಯಾರಪ್ಪ ಅಂದರೆ ವಾಗ್ಭಟ ಅಂತ ಕರಿತೀವಿ. ಇನ್ನು ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಸಾಕಷ್ಟು ಪ್ರಚಲಿತ ಇತ್ತು ಅಂತ ಕಾಣ್ತೀವಿ. ಸುಮಾರು 127 ಬಗೆಯ ಶಸ್ತ್ರಚಿಕಿತ್ಸೆಗಳು ಉಪಕರಣಗಳು ಆಗ ಬಳಕೆ ಮಾಡುತ್ತಿದ್ದರು ಅಂತ ಕಾಣ್ತೀವಿ. ಉದಾಹರಣೆಗೆ ದೇಹದ ಒಳಗಡೆ ಸೇರಿಕೊಂಡ ಕಬ್ಬಿಣ ಆಗಿರ್ಬೋದು, ಕಲ್ಲಾಗಿರ್ಬೋದು ಆಗಿನ ಕಾಲದಲ್ಲಿ ಹೊರ ತೆಗೆತಿದ್ರು ಅಂತ ಕಾಣ್ತೀವಿ. ಇನ್ನು ಪಾದರಸ ನೋಡಿ. ಆಗಿನ ಕಾಲದಲ್ಲಿ ಪಾದರಸವನ್ನು ಔಷಧಿಯಾಗಿ ಬಳಕೆ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಗುಪ್ತರ ಕಾಲದ ವೈದ್ಯರಿಗೆ ಸಲ್ಲುತ್ತದೆ ಅಥವಾ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ ಅಂತ ಕಾಣಿದ್ವಿ. ನಿಮಗೆ ತಿಳಿದಿರಲಿ ನೋಡ್ರಿ, ಕಾಳಿದಾಸನ ನಾಟಕಗಳು ನೋಡಿ. ಈ ಕಾಳಿದಾಸನ ನಾಟಕಗಳು ನೋಡಿ. ಅಭಿಜ್ಞಾನ ಶಾಕುಂತಲ. ಕಾಳಿದಾಸನ ಸುಮಾರು 3 ನಾಟಕಗಳಿವೆ. ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ಹೌದಾ,
ಮಾಳ್ವಿಕಾಗ್ನಿಮಿತ್ರ, ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ಮಾಳ್ವಿಕಾಗ್ನಿಮಿತ್ರ ಆಗಿರ್ಬೋದು, ವಿಕ್ರಮ ಓರ್ವಶಿ, ವಿಕ್ರಮ ಓರ್ವಶಿ ಅಂತ ಕೇಸಿ ಕಾಣ್ತೀವಿ. ವಿಕ್ರಮ ಓರ್ವಶಿ. ನೋಡಿ, ಕಾಳಿದಾಸನ ನಾಟಕ ಯಾವುದಪ್ಪ ಅಂದರೆ ಅಭಿಜ್ಞಾನ ಶಾಕುಂತಲಂ, ಮಾಳ್ವಿಕಾಗ್ನಿಮಿತ್ರ, ವಿಕ್ರಮ ಓರ್ವಶಿ ಅಂತ ಕೇಸಿ ಕರಿತೀವಿ. ಇನ್ನು ಕಾಳಿದಾಸನ ಕಾವ್ಯಗಳು ಅಂತ ಕೇಸಿ ಕಾಣ್ತೀವಿ. ಕಾಳಿದಾಸನ ಕಾವ್ಯಗಳು ಸುಮಾರು ಎಷ್ಟಪ್ಪ ಅಂದರೆ 4 ಹೌದಾ. ಕಾಳಿದಾಸನ ಕಾವ್ಯಗಳು ಎಷ್ಟವ? 4. ಒಂದಿದೆ ಯಾವುದಪ್ಪ ಅಂದರೆ ರಘುವಂಶ, ರಘುವಂಶ, ಕುಮಾರ ಸಂಭವ, ಋತು ಸಂಹಾರ. ರಘುವಂಶ, ಕುಮಾರ ಸಂಭವ, ಋತು ಸಂಹಾರ ಅಂತ ಕೇಸಿ ಕಾಣ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಮೇಘದೂತ. ನೋಡಿ, ರಘುವಂಶ, ಕುಮಾರ ಸಂಭವ, ಋತು ಸಂಹಾರ ಮತ್ತು ಮೇಘದೂತ ಅನ್ನೋದು ಕಾಳಿದಾಸನ ಪ್ರಸಿದ್ಧ ಕಾವ್ಯಗಳು ಅಂತ ಕೇಸಿ ಕಾಣ್ತೀವಿ. ಕಾಳಿದಾಸನ ಪ್ರಸಿದ್ಧ ಕಾವ್ಯಗಳು ಅಂತ ಕೇಸಿ ಕಾಣ್ತೀವಿ. ಇನ್ನು ಗುಪ್ತರ ಕಾಲದ ದೇವಾಲಯಗಳ ಆರಂಭದಲ್ಲಿ ಯಾವ ರೀತಿಯಲ್ಲಿ ಕಟ್ಟಲಾಗಿತ್ತು ತಳಪಾಯ ಅಂದರೆ ಚೌಕಾಕಾರದಲ್ಲಿ, ಹೌದಾ, ಚೌಕಾಕಾರದಲ್ಲಿ ಕಟ್ಟಲಾಗುತ್ತಿತ್ತು. ಆನಂತರ ಏನಾಯ್ತು ಅಂದರೆ ಗರ್ಭಗೃಹ ಏನಾಯ್ತು ಅಂದರೆ ಮತ್ತು ಮುಖಮಂಟಪಗಳು ಸೇರಿಕೊಂಡವು ಅಂತ ಕೇಸಿ ಕಾಣ್ತೀವಿ. ಇಲ್ಲಿ ನೋಡಿ, ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರವೇ ಇದ್ದವು ಅಂತ ಕೇಸಿ ಕಾಣ್ತೀವಿ. ನೋಡಿ, ಭಿತ್ತಿ ಅಂದರೆ ಏನಪ್ಪ ಅಂದರೆ ಗೋಡೆ, ಹೌದಾ. ಭಿತ್ತಿ ಅಂದರೆ ಏನು? ಗೋಡೆ. ಭಿತ್ತಿ ಅಂದರೆ ಏನು? ಗೋಡೆ ಅಂತ ಕೇಸಿ ಕರಿತೀವಿ. ಗೋಡೆಯ ಮೇಲೆ ಬರೆದ ಚಿತ್ರಗಳೇ ಭಿತ್ತಿ ಚಿತ್ರಗಳು. ನೋಡಿ, ಭಿತ್ತಿ ಅಂದರೆ ಗೋಡೆ, ಗೋಡೆಯ ಮೇಲೆ ಬರೆದ ಚಿತ್ರಗಳಿಗೆ ನಾವು ಏನನ್ನು ಕರಿತೀವಿ ಅಂದರೆ ಭಿತ್ತಿ ಚಿತ್ರಗಳು ಅಂತ ಕೇಸಿ ಕರಿತೀವಿ. ಈ ಭಿತ್ತಿ ಚಿತ್ರಗಳಿಗೆ ಅತ್ಯಂತ ಫೇಮಸ್ ಆದ ಗುಹಾಲಯ ಎಲ್ಲಿದೆ ಅಂದರೆ ಅಜಂತ, ಅಜಂತ ಗುಹಾಲಯಗಳು ಅಂತ ಕೇಸಿ ಕರಿತೀವಿ. ಇನ್ನು ಅನೇಕ ಏನಪ್ಪ ಅಂದರೆ ಗುಹಾಲಯಗಳು ಸಿಗ್ತಿದ್ದು ಅಂತ ಕೇಸಿ ಕಾಣ್ತೀವಿ. ಮೆಹರೊಲಿಯ ಕಬ್ಬಿಣದ ಕಂಬ ಏನಪ್ಪ ಅಂದರೆ ತೂಕ ಎಷ್ಟಪ್ಪ ಅಂದರೆ 6 ಟನ್, ಸುಮಾರು 6 ಟನ್. ನೋಡ್ರಿ, ಮೆಹರೊಲಿಯ ಕಬ್ಬಿಣ ಸ್ತೂಪ ಆದಲ್ಲ ಕಂಬ ಸುಮಾರು 6 ಟನ್. ಎತ್ತರ ಎಷ್ಟಪ್ಪ ಅಂದರೆ 23 ಅಡಿ. ಆನಂತರ 19ನೇ ಶತಮಾನದ ಆರಂಭಕ್ಕೂ ಏನಪ್ಪ ಅಂದರೆ ಯುರೋಪಿನ ಯಾವ ನಿಪುಣ ಕಮ್ಮಾರನಿಗೂ ಅಂಥ ಕಂಬವನ್ನು ಎರಕ ಒಯ್ಯಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ಕೇಸಿ ಕಾಣ್ತೀವಿ. ನೆಕ್ಸ್ಟ್, ವರ್ಧನ ಮನೆತನ. ಗುಪ್ತ ಸಾಮ್ರಾಜ್ಯದ ಅವನತಿ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಂಡವು ಅಂತ ಕೇಸಿ ಕಾಣ್ತೀವಿ. ಈ ವರ್ಧನ ಮನೆತನದ ಸ್ಥಾಪಕರು ಯಾರಪ್ಪ ಅಂದರೆ ಪುಷ್ಯಭೂತಿ, ಹೌದಾ. ವರ್ಧನ ಮನೆತನದ ಸ್ಥಾಪಕರು ಯಾರು? ಪುಷ್ಯಭೂತಿ ಅಂತ ಕೇಸಿ ಕಾಣ್ತೀವಿ. ಇನ್ನು ಪ್ರಮುಖ ಅರಸರ ವರ್ಧನ ಸಾಮ್ರಾಜ್ಯದ ಅಂದರೆ ಪ್ರಭಾಕರ ವರ್ಧನ, ರಾಜ್ಯವರ್ಧನ, ಇನ್ನು ಹರ್ಷವರ್ಧನ ಅಂತ ಕೇಸಿ ಕರಿತೀವಿ, ಹೌದಾ. ಪ್ರಭಾಕರ ವರ್ಧನ, ರಾಜ್ಯವರ್ಧನ, ಹರ್ಷವರ್ಧನ ಅಂತ ಕೇಸಿ ಕರಿತೀವಿ. ವರ್ಧನ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಹರ್ಷವರ್ಧನ. ವರ್ಧನ ಮನೆತನದಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಹರ್ಷವರ್ಧನ ಅಂತ ಕೇಸಿ ಕರಿತೀವಿ. ಈ ಹರ್ಷವರ್ಧನ ಏನಪ್ಪ ಅಂದರೆ 16 ವರ್ಷದ ಯುವಕ ಸಿಂಹಾಸನ ಏರ್ತಾನೆ. ನೋಡಿ, ಕೇವಲ 16 ವರ್ಷದ ಯುವಕ ಸಿಂಹಾಸನ ಏರ್ತಾನೆ ಅಂತ ಕೇಸಿ ಕಾಣ್ತೀವಿ. ಹರ್ಷವರ್ಧನ ತಂದೆ ಯಾರಪ್ಪ ಅಂದರೆ ಪ್ರಭಾಕರ ವರ್ಧನ. ಇನ್ನು ಈತನ ಅಣ್ಣ ಯಾರಪ್ಪ ಅಂದರೆ ರಾಜ್ಯವರ್ಧನ ಅಂತ ಕೇಸಿ ಕರಿತೀವಿ. ಈತನ ತಂಗಿ ಯಾರಪ್ಪ ಅಂದರೆ ರಾಜಶ್ರೀ. ನೋಡಿ, ತಂದೆ ಅಂದರೆ ಪ್ರಭಾಕರ ವರ್ಧನ, ಅಣ್ಣ ಅಂದರೆ ರಾಜ್ಯವರ್ಧನ, ತಂಗಿ ಅಂದರೆ ರಾಜಶ್ರೀ ಅಂತ ಕೇಸಿ ಕಾಣ್ತೀವಿ. ಈ ರಾಜಶ್ರೀಯನ್ನು ಮೌಖರಿ ಮನೆತನದ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ, ಹೌದಾ. ರಾಜಶ್ರೀಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಅಂದರೆ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಈ ಗೃಹವರ್ಮ ಏನಪ್ಪ ಅಂದರೆ ಮೌಖರಿ ಮನೆತನದ ಅರಸನಾಗಿರ್ತಾನೆ ಅಂತ ಕೇಸಿ ಕಾಣ್ತೀವಿ. ಆದರೆ ಮಾಳ್ವದ ದುಷ್ಟ ರಾಜನೊಬ್ಬ ಏನಪ್ಪ ಅಂದರೆ ಗೃಹವರ್ಮನನ್ನು ಕೊಂದು ರಾಜಶ್ರೀಯನ್ನು ಕನೋಜಿನಲ್ಲಿ ಬಂಧನದಲ್ಲಿ ಇಡ್ತಾನೆ ಅಂತ ಕೇಸಿ ಕಾಣ್ತೀವಿ. ನೋಡಿ, ಮಾಳ್ವದ ದುಷ್ಟರಾಜನೊಬ್ಬ ಗೃಹವರ್ಮನನ್ನು ಏನು ಮಾಡ್ತಾನೆ ಅಂದರೆ ಕೊಲೆ ಮಾಡಿಸಿ ಈ ರಾಜಶ್ರೀಯನ್ನು ಕನೋಜಿನಲ್ಲಿ ಏನಪ್ಪ ಅಂದರೆ ಬಂಧನದಲ್ಲಿ ಇಡುತ್ತಾನೆ ಅಂತ ಕೇಸಿ ಕಾಣ್ತೀವಿ. ಆಗ ರಾಜವರ್ಧನು ದಂಡೆತ್ತಿ ಹೋಗಿ ಮಾಳ್ವದ ಸೈನ್ಯವನ್ನು ಸೋಲಿಸ್ತಾನ. ಆದರೂ ಕೂಡ ಏನಪ್ಪ ಅಂದರೆ ಗೌಡ ದೇಶದ ಶಶಾಂಕನಿಂದ ಕೊಲ್ಲಲ್ಪಡ್ತಾನೆ, ಹೌದಾ. ಈ ರಾಜವರ್ಧನ ಏನಪ್ಪ ಅಂದರೆ ಗೃಹವರ್ಮನನ್ನು ಗೃಹವರ್ಮನ ಜೊತೆ ಹೋರಾಟ ಮಾಡ್ತಾನ. ಆದರೆ ಗೌಡ ದೇಶದ ಶಶಾಂಕದಿಂದ ಕೊಲ್ಲಲ್ಪಟ್ಟನು ಅಂತ ಕೇಸಿ ಕಾಣ್ತೀವಿ. ಇಂಥ ಕಷ್ಟದ ಸಮಯದಲ್ಲಿ ಏನಪ್ಪ ಅಂದರೆ ಹರ್ಷವರ್ಧನ ಅಧಿಕಾರದಲ್ಲಿ ಬಂದಿದ್ದ ಅಂತ ಕೇಸಿ ಕಾಣ್ತೀವಿ. ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯ ಪರ್ವತ ಅರಣ್ಯದಲ್ಲಿ ಅಲಿಯುತ್ತಿದ್ದ ವಿಧಿವೆ ತಂಗಿಯನ್ನು
ಈತ ಏನು ಮಾಡ್ತಾನಂದರೆ ಪತ್ತೆ ಹಚ್ತಾನ. ನೋಡಿ ವಿಂಧ್ಯ ಪರ್ವತ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಹೌದಾ? ವಿಂಧ್ಯ ಪರ್ವತ ಶ್ರೇಣಿಗಳು ಅಲ್ಲಿ ಏನಪ್ಪ ಅಂದರೆ ರಾಜಶ್ರೀಯನ್ನು ಪತ್ತೆ ಮಾಡಿದ ಅಂತ ಕಿಸಿ ಕರಿತೀವಿ. ಮುಂದೆ ಭಾವನಾದ ಗೃಹವರ್ಮನ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನ ಆಳ್ವಿಕೆಗೆ ಒಳಪಟ್ಟಿತು ಅಂತ ಕಿಸಿ ಕರಿತೀವಿ. ಮೌಖರಿಗಳ ಕನೌಜ್ ನಗರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡ. ನೋಡಿ ಹರ್ಷವರ್ಧನ ಏನು ಮಾಡ್ತಾನಂದರೆ ಕನೌಜ್ ಏನಪ್ಪ ಅಂದರೆ ತನ್ನ ಕ್ಯಾಪಿಟಲ್ ಆಗಿ ಮಾಡ್ಕೋತಾನ. ಆನಂತರ ತನ್ನ ಅಣ್ಣನ ಸಾವಿಗೆ ಕಾರಣ ತನ್ನ ಶಶಾಂಕನ ಮೇಲೆ ಕೂಡ ದಾಳಿ ಮಾಡ್ತಾನ ಅಂತ ಕಿಸಿ ಕಾಣ್ತೀವಿ. ಶಶಾಂಕ ಮೇಲೆ ದಾಳಿ ಮಾಡ್ತಾನ. ಅದೇ ರೀತಿ ಕಾಶ್ಮೀರ ಸಿಂಧ್ ಪ್ರದೇಶ ಕೂಡ ಗೆಲ್ತಾನ ಅಂತ ಕಿಸಿ ಕಾಣ್ತೀವಿ. ಇನ್ನು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಕೂಡ ಕೈಗೊಳ್ಳತಾನೆ ಈತ. ದಕ್ಷಿಣದಲ್ಲಿ ನರ್ಮದಾ ನದಿ ತೀರವರೆಗೆ ಹರ್ಷವರ್ಧನ್ ಕನ್ನಡದ ದೊರೆಯಾದಂತಹ ಬಾದಾಮಿ ಚಾಲುಕ್ಯರ ದೊರೆಯಾದಂತಹ ಇಮ್ಮಡಿ ಪುಲಿಕೇಶನನ್ನು ಹಿಮ್ಮೆಟ್ಟಿಸಿದನು ಅಂತ ಕಿಸಿ ಕಾಣ್ತೀವಿ. ನೋಡಿ ಹರ್ಷವರ್ಧನ್ ಏನು ಮಾಡ್ತಾನಂದ್ರೆ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡ್ತಾನೆ. ಆದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಿಕೇಶಿ ಏನಪ್ಪ ಅಂದರೆ ಹರ್ಷವರ್ಧನನ್ನು ಸೋಲಿಸ್ತಾನ, ಹಿಮ್ಮೆಟ್ಟಿಸ್ತಾನ ಅಂತ ಕಿಸಿ ಕಾಣ್ತೀವಿ. ಇನ್ನು ಚೀನಾದ ಪ್ರವಾಸಿಗ ಹುಯೆಂಗ್ ಸಾನ್ ಹರ್ಷವರ್ಧನ ಆಪ್ತನಾಗಿದ್ದ. ನೋಡಿ ಚೀನಾದ ಪ್ರವಾಸಿಗ ಯಾರಪ್ಪ ಅಂದರೆ ಹುಯೆಂಗ್ ಸಾನ್. ಈತನ ಆಸ್ಥಾನದಲ್ಲಿ ಏನಪ್ಪ ಅಂದರೆ ಪ್ರವಾಸಿಗನಾಗಿ ಬಂದಿತ್ತನ. ಇನ್ನು ವರ್ಧನ ಸಾಮ್ರಾಜ್ಯದ ಸಾಹಿತ್ಯ ನೋಡಿ, ಹರ್ಷವರ್ಧನ ಕೇವಲ ಕಲಿ ಮಾತ್ರವಲ್ಲ ಕವಿ ಕೂಡ ಆಗಿದ್ದ ಅಂತ ಕಿಸಿದ್ದೀವಿ. ನೋಡಿ ಹರ್ಷನಿಗೆ ಕೇವಲ ಯುದ್ಧದ ಕಲೆಗಳು ಮಾತ್ರ ಗೊತ್ತಿದ್ದಿಲ್ಲ, ಕವಿ ಕೂಡ ಆಗಿದ್ದ ಅಂತ ಕಿಸಿದ್ದೀವಿ. ಸ್ವತಃ ಏನಪ್ಪ ಅಂದರೆ ಸುಮಾರು ಕೃತಿಗಳನ್ನು ಬರೀತಾನ ಈತ. ಸಂಸ್ಕೃತದಲ್ಲಿ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ನೋಡಿ ಪ್ರಿಯದರ್ಶಿಕ ಆಗಿರ್ಬೋದು, ರತ್ನಾವಳಿ ಆಗಿರ್ಬೋದು, ನಾಗಾನಂದ ಈ 3 ಕೃತಿಗಳನ್ನು ಯಾವ ಭಾಷೆಯಲ್ಲಿ ಬರೀತಾನ? ಸಂಸ್ಕೃತ ಭಾಷೆಯಲ್ಲಿ ಬರೀತಾನ ಅಂತ ಕಿಸಿ ಕಾಣ್ತೀವಿ. ಇವು ನಾಟಕಗಳು ನೋಡಿ, ಹೌದಾ? ನಾಟಕಗಳು ಅಂತ ಕಿಸಿ ಕಾಣ್ತೀವಿ, ನಾಟಕಗಳು. ಇನ್ನು ಬಾಣಭಟ್ಟ, ಈ ಬಾಣಭಟ್ಟನಿಗೆ ಕೂಡ ಈತ ಹರ್ಷವರ್ಧನ ಆಶ್ರಯ ನೀಡಿದ ಅಂತ ಕಿಸಿ ಕಾಣ್ತೀವಿ. ಬಾಣಭಟ್ಟನು ಹರ್ಷವರ್ಧನನ್ನು ಕುರಿತು ಒಂದು ಕೃತಿಯನ್ನು ಬರೀತಾನೆ. ಯಾವುದಪ್ಪ ಅಂದರೆ ಬಾಣಭಟ್ಟನು ಹರ್ಷವರ್ಧನ ಕುರಿತು ಒಂದು ಕೃತಿ ಬರೀತಾನೆ. ಯಾವುದಪ್ಪ ಅಂದರೆ ಹರ್ಷಚರಿತೆ ಅಂತ ಕಿಸಿ. ನೋಡಿ ಹರ್ಷಚರಿತೆ ಬರೆದವರು ಹರ್ಷವರ್ಧನ ಅಲ್ಲ, ಬಾಣಭಟ್ಟ. ಆದರೆ ಹರ್ಷವರ್ಧನ ಬರೆದಿದ್ದು ಯಾವುದಪ್ಪ ಅಂದರೆ ರತ್ನಾವಳಿ, ನಾಗಾನಂದ ಮತ್ತು ಪ್ರಿಯದರ್ಶಿಕ ಅಂತ ಕಿಸಿ ಕಾಣ್ತೀವಿ. ಪ್ರಿಯದರ್ಶಿಕ. ಮತ್ತು ಹರ್ಷವರ್ಧನ ಕೇವಲ ಯುದ್ಧದ ಕಲೆ ಅಷ್ಟೇ ಅಲ್ಲ, ಶಿಕ್ಷಣ ಪ್ರೇಮಿಯೂ ಆಗಿದ್ದ ಅಂತ ಕಿಸಿ ಕಾಣ್ತೀವಿ. ನಳಂದ ವಿಶ್ವವಿದ್ಯಾಲಯಕ್ಕೆ ಉದಾರವಾಗಿ ದತ್ತಿಯನ್ನು ನೀಡಿದ ಅಂತ ಕಿಸಿ ಕಾಣ್ತೀವಿ. ಅದ ನಳಂದ ವಿಶ್ವವಿದ್ಯಾಲಯಕ್ಕೆ ಏನಪ್ಪ ಅಂದರೆ ಉದಾರವಾದ ದಾನ ದತ್ತಿಗಳನ್ನು ನೀಡಿದ ಅಂತ ಕಿಸಿ ಕಾಣ್ತೀವಿ. ಅದರ ಜೊತೆಯಲ್ಲಿ ಧರ್ಮ ಸಹಿಷ್ಣು ಕೂಡ ಆಗಿದ್ದ ಹರ್ಷವರ್ಧನ. ಏನಪ್ಪ ಅಂದರೆ ಧರ್ಮ ಸಹಿಷ್ಣು ಆಗಿದ್ದ. ಮೂಲತಃ ಶೈವ ಧರ್ಮೀನಾದರೂ ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆ ನೀಡಿದ ಅಂತ ಕಿಸಿ ಕಾಣ್ತೀವಿ. ಆನಂತರ ಕನೌಜ ಮತ್ತು ಪ್ರಯಾಗಗಳಲ್ಲಿ ಬೌದ್ಧ ಧರ್ಮ ಸಮ್ಮೇಳನ ಆಯೋಜಿಸಿದವು ಅಂತ ಕಿಸಿ ಕಾಣ್ತೀವಿ. ನೋಡಿ ಹುಯೆಂಗ್ ಸಾನ್ ಈತ ಏನಪ್ಪ ಅಂದರೆ ಪ್ರಸಿದ್ಧ ಚೀನಾ ಪ್ರವಾಸಿಗ. ಹುಯೆಂಗ್ ಸಾನ್ ಯಾರಪ್ಪ ಅಂದರೆ ಪ್ರಸಿದ್ಧ ಚೀನಾ ಪ್ರವಾಸಿಗ ಅಂತ ಕಿಸಿ ಕರಿತೀವಿ. ಈತ ಬಂದಿದ್ದು ಯಾವಾಗಪ್ಪ ಅಂದರೆ 1400 ವರ್ಷಗಳ ಹಿಂದೆ. ಭಾರತಕ್ಕೆ ಬಂದಿದ್ದು ಎಷ್ಟು ವರ್ಷಗಳ ಹಿಂದೆ? 1400 ವರ್ಷಗಳ ಹಿಂದೆ ಅಂತ ಕಿಸಿ ಕಾಣ್ತೀವಿ. 15 ವರ್ಷಗಳ ಕಾಲ ಭಾರತದಲ್ಲಿ ಸಂಚಾರ ಮಾಡ್ತಾನ. ಬೌದ್ಧ ಧರ್ಮ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾನೆ ಅಂತ ಕಿಸಿ ಕಾಣ್ತೀನಿ. ಈತ ಏನಪ್ಪ ಅಂದರೆ ನಳಂದ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಆಗಿದ್ದ, ವಿದ್ಯಾರ್ಥಿಯಾಗಿದ್ದ ಅಂತ ಕಿಸಿ ಕಾಣ್ತೀವಿ. ನಳಂದ ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿನಾಗಿದ್ದ. ಸುಮಾರು 15 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ವಾಸ ಮಾಡ್ತಾನ. ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಅಂದರೆ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಅಂತ ಕಿಸಿ ಕಾಣ್ತೀವಿ. ಈತ ಒಂದು ಗ್ರಂಥವನ್ನು ಬರೀತಾನೆ. ಯಾವುದಪ್ಪ ಅಂದರೆ ಸಿಯುಕಿ ಅಥವಾ ಪಶ್ಚಿಮ ರಾಜ್ಯದ ದಾಖಲೆ ಅಂತ ಕಿಸಿ ಕರೀತಾರೆ, ಅಥವಾ ಪಶ್ಚಿಮ ರಾಜ್ಯದ ದಾಖಲೆ ಅಂತ ಕಿಸಿ ಕರೀತಾರೆ. ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ಕಿಂಗ್ಡಮ್ ಅಂತ ಕಿಸಿ ಈತ ಏನಪ್ಪ ಅಂದರೆ ಪ್ರವಾಸ ಕಥನ ಬರೀತಾನ ಅಂತ ಕಿಸಿ ಕಾಣ್ತೀವಿ. ಯಾರು ಬರೀತಾರ? ಹುಯೆಂಗ್ ಸಾನ್, ಚೀನಾ ದೇಶದ ಒಬ್ಬ ಬೌದ್ಧ ಪ್ರವಾಸಿಗ ಅಂತ ಕಿಸಿ ಕರಿತೀವಿ. ನೆಕ್ಸ್ಟ್ ನಳಂದ ವಿಶ್ವವಿದ್ಯಾಲಯ. ಈ ನಳಂದ ವಿಶ್ವವಿದ್ಯಾಲಯ ಕಂಡುಬರೋದು ಎಲ್ಲಿಪ್ಪ ಅಂದರೆ ಬಿಹಾರ ರಾಜ್ಯದಲ್ಲಿ ಅಂತ ಕಿಸಿ ಕಾಣ್ತೀವಿ. ಹೌದಾ? ಬಿಹಾರ ರಾಜ್ಯದಲ್ಲಿ ಅಂತ ಕಿಸಿ ಕಾಣ್ತೀವಿ. ಗುಪ್ತರ ಕಾಲದಲ್ಲಿ 6 ಶತಮಾನಗಳಿಗೂ ಹೆಚ್ಚು ಜಗತ್ ಪ್ರಸಿದ್ಧ ಪಡೆದಿದ್ದು. ಇತ್ತೀಚೆಗೆ ನಳಂದ ವಿಶ್ವವನ್ನು ಪುನರ್ಜೀವನಗೊಳಿಸಲಾಯಿತು ನರೇಂದ್ರ ಮೋದಿಯವರ ಕಾಲಾವಧಿ 2023ರಲ್ಲಿ. ಹೌದಾ? ಇನ್ನು ಈ ನಳಂದ ವಿಶ್ವವಿದ್ಯಾಲಯ ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಅಧ್ಯಯನ ಮಾಡೋಕ್ಕೆ ಬರ್ತಿದ್ರು ಅಂದರೆ ಜಪಾನ್ ಮತ್ತು ಚೀನಾ ದೇಶದ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಇಲ್ಲಿ ಅಧ್ಯಯನಕ್ಕೆ ಬರುತ್ತಿದ್ರು ಅಂತ ಕಿಸಿ ಕಾಣ್ತೀವಿ. 3 ಬೃಹತ್ ಗ್ರಂಥ ಭಂಡಾರಗಳು ಇದ್ದವು ಅಂತ ಕಿಸಿ ಕಾಣ್ತೀವಿ. ಹೌದಾ? 8 ಮಹಾಪಾಠಶಾಲೆಗಳು ಇದ್ದವು ಅಂತ ಕಿಸಿ ಕಾಣ್ತೀವಿ. ಇನ್ನು ಬೌದ್ಧ ಮತ ಇಲ್ಲಿ ಪ್ರಮುಖ ಅಧ್ಯಯನ ವಿಷಯವಾಗಿದ್ದು ಕೂಡ ವೇದ, ಯೋಗ, ವೈದ್ಯ ಮತ್ತಿತರ ವಿಷಯಗಳು ಕೂಡ
ಇಲ್ಲಿ ಏನಪ್ಪ ಅಂದರೆ ಅಧ್ಯಯನ ಮಾಡುತ್ತಿದ್ದರು ಅಂತ ಕಿಸಿ ಕಾಣ್ತೀವಿ. ಇನ್ನು ಕಾಲಾನಂತರ ಏನಪ್ಪ ಅಂದರೆ ವಿಶ್ವವಿದ್ಯಾಲಯ ಗ್ರಂಥಗಳು ಬೆಂಕಿಗೆ ಆಹುತಿ ಆದವು ಅಂತ ಕಿಸಿ ಕಾಣ್ತೀವಿ. ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಹುಯಂಗ್ ಏನಪ್ಪ ಅಂದರೆ ಅಧ್ಯಯನ ಮಾಡಿದ್ದಾನೆ ಅಂತ ಕಿಸಿ ಕಾಣ್ತೀವಿ. ನೋಡಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಅಥವಾ ಊಟ ವಸತಿಗಾಗಲಿ ಯಾವುದೇ ರೀತಿಯ ಶುಲ್ಕ ಇರಲಿಲ್ಲ ಅಂತ ಕಿಸಿ ಕಾಣ್ತೀವಿ. ಮತ್ತು ಹೆಂಗೆ ಖರ್ಚು ನೋಡ್ತಿದ್ರು ಅಂದರೆ 100 ಗ್ರಾಮಗಳ ಆದಾಯ ಮೀಸಲಾಗಿತ್ತು ಇದರ ಸಲುವಾಗಿ. ನೋಡಿ, ನಳಂದ ವಿಶ್ವವಿದ್ಯಾಲಯ ಸಲುವಾಗಿ ಸುಮಾರು 100 ಗ್ರಾಮಗಳ ಆದಾಯ ಮೀಸಲಾಗಿತ್ತು ಅಂತ ಕಿಸಿ ಕಾಣ್ತೀವಿ. ಸಾಮ್ರಾಟ ಹರ್ಷವರ್ಧನ ಕಾಲದಲ್ಲಿ ಏನಪ್ಪ ಅಂದರೆ 100 ಗ್ರಾಮಗಳನ್ನು ಈತ ಏನಪ್ಪ ಅಂದರೆ ಶುಲ್ಕ ತುಂಬಲು 100 ಗ್ರಾಮಗಳನ್ನು ಕೊಡತನ ಅಂತ ಕಿಸಿ ಕಾಣ್ತೀವಿ. ನೆಕ್ಸ್ಟ್ ಕಾರ್ಕೋಟ ಸಾಮ್ರಾಜ್ಯ, ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಅಂತ ಕಿಸಿ ಕರಿತೀವಿ. ಹೌದಾ, ಭಾರತದ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಒಬ್ಬರು ಅಂತ ಕಿಸಿ ಕರಿತೀವಿ. ಈ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಏನಪ್ಪ ಅಂದರೆ ಸಾಮಾನ್ಯ ಶಕ ವರ್ಷ 625ರಲ್ಲಿ ರಾಜ ದುರ್ಲಭವರ್ಧನೆಯಿಂದ ಸ್ಥಾಪಿತವಾದ ಕಾರ್ಕೋಟ ಸಾಮ್ರಾಜ್ಯ ಅಂತ ಕಿಸಿ ಕರಿತೀವಿ. ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಅಂತ ಕಿಸಿ ಕರಿತೀವಿ. 625ರಲ್ಲಿ ಸಾಮಾನ್ಯ ಶಕ 625ರಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಯಾರು ಸ್ಥಾಪಿಸಿದರು ಅಂದರೆ ರಾಜ ದುರ್ಲಭವರ್ಧನ ಅಂತ ಕಿಸಿ ಕಾಣ್ತೀವಿ. 230 ವರ್ಷಗಳ ಕಾಲ ಏನಪ್ಪ ಅಂದರೆ ಆಳ್ವಿಕೆ ನಡೆಸಿದ 625ರಿಂದ 855ರವರೆಗೆ 625ರಿಂದ 855ರವರೆಗೆ ಏನಪ್ಪ ಅಂದರೆ ಸುಮಾರು 230 ವರ್ಷಗಳ ಕಾಲ ಏನಪ್ಪ ಅಂದರೆ ಕಾರ್ಕೋಟ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತದ ಅಂತ ಕಿಸಿ ಕಾಣ್ತೀವಿ. ಇನ್ನು ಇವರ ಸಾಮ್ರಾಜ್ಯ ಏನಪ್ಪ ಅಂದರೆ ಕಾರ್ಕೋಟ ಸಾಮ್ರಾಜ್ಯ ಹಿಮಾಲಯ ಪರ್ವತದ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ವಿಸ್ತಾರವಾಗಿತ್ತು. ಪಾರಸ್ಪುರ ಅಥವಾ ಪರಿಹಾಸಪುರ ಎಂಬ ರಾಜಧಾನಿಯನ್ನು ಮಾಡಿಕೊಂಡಿದ್ದರು. ನೋಡಿ, ಇವರ ಕಾರ್ಕೋಟ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪರಿಹಾಸಪುರ ಅಥವಾ ಪಾರಸ್ಪುರ ಅಂತ ಕಿಸಿ ಕಾಣ್ತೀವಿ. ಕಾರ್ಕೋಟ ಸಾಮ್ರಾಜ್ಯದ ಒಂದು ರಾಜಧಾನಿಯಾಗಿತ್ತು ಅಂತ ಕಿಸಿ ಕಾಣ್ತೀವಿ. ಇವರು ಸೂರ್ಯೋಪಾಸಕರಾಗಿದ್ದರು. ಕಾರ್ಕೋಟ ಸಾಮ್ರಾಜ್ಯದವರು ಏನಪ್ಪ ಅಂದರೆ ಸೂರ್ಯೋಪಾಸಕರಾಗಿದ್ದರು. ಕಾಶ್ಮೀರದ ಮಹತ್ವ ಸಾರುವ ಹೆಸರಾಂತ ಮಾರ್ತಾಂಡ ದೇವಾಲಯ, ಸೂರ್ಯ ದೇವಾಲಯ ಇವರ ಕೊಡುಗೆಯಾಗಿದೆ ಅಂತ ಕಿಸಿ ಕರಿತೀವಿ. ಮಾರ್ತಾಂಡ ಸೂರ್ಯ ದೇವಾಲಯ. ಇನ್ನು ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜ ಯಾರಪ್ಪ ಅಂದರೆ ಸಾಮಾನ್ಯ ಶಕ 724ರಲ್ಲಿ ಪಟ್ಟಕ್ಕೆ ಬರ್ತಾನೆ. ಯಾರು ಅಂದರೆ ಆತನೇ ಲಲಿತಾದಿತ್ಯ. ನೋಡಿ, ಕಾರ್ಕೋಟದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಲಲಿತಾದಿತ್ಯ ಅಂತ ಕಿಸಿ ಕಾಣ್ತೀವಿ. ಈ ಲಲಿತಾದಿತ್ಯ ಆಳ್ವಿಕೆ ಬಂದಿದ್ದು 724ರಲ್ಲಿ ಅಂತ ಕಿಸಿ ಕಾಣ್ತೀವಿ. ಈತ 36 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. 36 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು ಅಂತ ಕಿಸಿ ಕಾಣ್ತೀವಿ. ಈತನ ಸಾಮ್ರಾಜ್ಯ ಏನಪ್ಪ ಅಂದರೆ ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರವರೆಗೂ ಹಬ್ಬಿಕೊಂಡಿತ್ತು ಅಂತ ಕಿಸಿ ಕಾಣ್ತೀವಿ. ಇನ್ನು ಲಲಿತಾದಿತ್ಯನು ಕಲೆ ಸಂಸ್ಕೃತಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದನು ಅಂತ ಕಿಸಿ ಕಾಣ್ತೀವಿ. ಇನ್ನು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಕಿಸಿ ಕರಿತೀವಿ. ನೋಡಿ, ಕಾಶ್ಮೀರದ ಶೈವ ಸಿದ್ಧಾಂತ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಕಿಸಿ ಕರಿತೀವಿ ಕಾರ್ಕೋಟ ಸಾಮ್ರಾಜ್ಯ. ಹೌದಾ, ವಸುಗುಪ್ತನ ಶೈವ ಸೂತ್ರ ಈ ಅವಧಿಯಲ್ಲಿ ರಚನೆ ಇತ್ತು. ನೋಡಿ, ಶೈವ ಸೂತ್ರವನ್ನು ಬರೆದವರೇ ಯಾರು? ವಸುಗುಪ್ತ. ಹೌದಾ, ಈ ವಸುಗುಪ್ತನ ಶೈವ ಸೂತ್ರ ಏನಪ್ಪ ಅಂದರೆ ಇದೇ ಅವಧಿಯಲ್ಲಿ ಬರಲಾಗಿತ್ತು ಅಂತ ಕಿಸಿ ಕಾಣ್ತೀವಿ. ಇನ್ನು ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಅಭಿನವ ಗುಪ್ತ ಕಾರ್ಕೋಟ ಕಾಲದವನು ಸೇರಿದವನು ಅಂತ ಕಿಸಿ ಕಾಣ್ತೀವಿ. ನೋಡಿ, ಅಭಿನವ ಗುಪ್ತ ಯಾರ ಕಾಲಾವಧಿ ಅಂದರೆ ಯಾವ ಮನೆತನಕ್ಕೆ ಸಂಬಂಧಪಟ್ಟದವರು ಅಂದರೆ ಕಾರ್ಕೋಟ ಮನೆತನಕ್ಕೆ ಸಂಬಂಧಪಟ್ಟವರು ಅಂತ ಕಿಸಿ ಕಾಣ್ತೀವಿ. ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯ ಈ ಅವಧಿಯಲ್ಲಿ ಉನ್ನತ ಸ್ಥಿತಿಯಲ್ಲಿ ತಲುಪಿದ್ದವು ಅಂತ ಕಿಸಿ ಕಾಣ್ತೀವಿ. ನೋಡಿ, ಶೈವ ಸೂತ್ರದಲ್ಲಿ ತ್ರಿಕ ಮತ್ತು ಕೌಲ ಅಂತ ಕಿಸಿ ಸಂಪ್ರದಾಯ ಇರ್ತದೆ. ತ್ರಿಕ ಮತ್ತು ಕೌಲ ಏನಪ್ಪ ಅಂದರೆ ಉನ್ನತ ಸ್ಥಿತಿಯಲ್ಲಿ ತಲುಪಿದ್ದವು ಅಂತ ಕಿಸಿ ಕಾಣ್ತೀವಿ. ಅದರ ಜೊತೆಯಲ್ಲಿ ಕಲ್ಲಣ ಕವಿ, ಹೆಸರಾಂತ ಕಾಶ್ಮೀರ ಕವಿ ಅಂತ ಕಿಸಿ ಪ್ರಸಿದ್ಧ ಆದಂಥ ಕಲ್ಲಣನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದ ಅಂತ ಕಿಸಿ ಕಾಣ್ತೀವಿ. ನೆಕ್ಸ್ಟ್ ರಜಪೂತರು. ಈ ರಜಪೂತರು ಸಾಹಸ ಮತ್ತು ಪರಾಕ್ರಮಗಳಿಗೆ ಹೆಸರಾಂತರಾದರು. ಹೌದಾ, ತಮ್ಮನ್ನು ಕ್ಷತ್ರಿಯರು, ತಮ್ಮನ್ನು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಳ್ಳುತ್ತಾರೆ ಇವರು. ನೋಡಿ, ಈ ರಜಪೂತರು ಏನಪ್ಪ ಅಂದರೆ ತಮ್ಮದು ಏನಪ್ಪ ಅಂದರೆ ಸೂರ್ಯವಂಶ ಮತ್ತು ಚಂದ್ರವಂಶದವರು ಅಂತ ಕಿಸಿ ಹೇಳ್ಕೊತಾರೆ. ಇನ್ನು ರಜಪೂತ
ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಏನಪ್ಪ ಅಂದರೆ ಇವರು ಆಳ್ವಿಕೆ ನಡೆಸ್ತಾನೆ ಅಂತ ಕಾಣ್ತೀವಿ. ಸೈನಿಕ ದಿಗ್ವಿಜಯಗಳ ಮೂಲಕ ಎದುರುಗೊಂಡಿದ್ದ ಅರಬ್ಬರ, ಟರ್ಕರ, ಮೊಘಲರನ್ನು ಎದುರಿಸಿದನು ನೋಡಿ. ಸಮುದ್ರಗುಪ್ತ ಈ ರಜಪೂತರು ಏನಪ್ಪ ಅಂದರೆ ಅರಬ್ಬರು ಆಗಿರ್ಬೋದು, ಟರ್ಕರ್ ಆಗಿರ್ಬೋದು, ಮೊಘಲರನ್ನು ಏನಪ್ಪ ಅಂದರೆ ಎದುರು ಹಾಕಿ ಹೋರಾಟ ಮಾಡಿ ರಜಪೂತ ಮನೆತನ ಪ್ರಸಿದ್ಧವಾಗಿದ್ದು ಅಂತ ಕಾಣ್ತೀವಿ. ಇನ್ನು ರಜಪೂತರ ಗುಣಧರ್ಮ ಎಂಥದ್ದು ನೋಡಿ. ಭಾರತದ ಇತಿಹಾಸದಲ್ಲಿ ರಜಪೂತರಿಗೆ ಏನಪ್ಪ ಅಂದರೆ ವಿಶಿಷ್ಟ ಒಂದು ಸ್ಥಾನಮಾನವಿದೆ ಅಂತ ಕಾಣ್ತೀವಿ. ಅವರ ಗೋವುಗಳು, ಅನಾಥರು, ದುರ್ಲಭರು, ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮ ಎಂದು ಅವರು ಭಾವಿಸಿದರು ಅಂತ ಕಾಣ್ತೀವಿ. ಇನ್ನು ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳ ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು ಅಂತ ಕಾಣ್ತೀವಿ. ಇನ್ನು ರಜಪೂತರ ಕಾಲದಲ್ಲಿ ಸ್ತ್ರೀಯರು ನೋಡಬೇಕು ಅತ್ಯಂತ ಧೈರ್ಯಶಾಲಿ ಅಂತ ಕರಿತೀವಿ. ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ನೋಡಿ, ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಏನಾದರೂ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳೋದಕ್ಕಿಂತ ಮರಣ ಹೊಂದುವುದೇ ಲೇಷ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು. ಅದಕ್ಕೆ ಏನಂತ ಕರೀತೀವಿ ಅಂದರೆ ಜೋಹಾರ್ ಪದ್ಧತಿ ಅಂತ ಕರೀತೀವಿ. ರಜಪೂತರ ಕಾಲದಲ್ಲಿ ಸ್ತ್ರೀಯರು ಸಾಮೂಹಿಕವಾಗಿ ಚಿತೆಗೆ ಏರುವುದಕ್ಕೆ ಏನಂತ ಕರೀತಾರೆ ಅಂದರೆ ಜೋಹಾರ್ ಪದ್ಧತಿ ಅಂತ ಕರೀತಾರೆ ನೋಡಿ. ಯುದ್ಧದಲ್ಲಿ ಏನಾದರೂ ತಮ್ಮ ಪತಿಯರು ಮರಣ ಹೊಂದಿದರೆ ಆವಾಗ ಏನಾದರೆ ಸಾಮೂಹಿಕವಾಗಿ ಒಂದು ಚಿತೆಯನ್ನು ಏರ್ಪಾಡು ಮಾಡಿ ಅದರಲ್ಲಿ ಬೆಂಕಿಗೆ ಆಹುತಿ ಆಗುತ್ತಿದ್ದರು. ಅದಕ್ಕೆ ನಾವು ಜೋಹಾರ್ ಪದ್ಧತಿ ಅಂತ ಕರಿತೀವಿ. ಇನ್ನು ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋಣ. ರಜಪೂತರ ಕಾಲದ ವಾಸ್ತುಶಿಲ್ಪ ಸಾಹಿತ್ಯ ಕಲೆ ಅತ್ಯಂತ ಪ್ರಸಿದ್ಧವಾಗಿದ್ದು ಮತ್ತು ಶ್ರೀಮಂತವಾದದ್ದು ಅಂತ ಕಾಣ್ತೀವಿ. ಕಲಾತ್ಮಕ ದೇವಾಲಯಗಳು, ಸುಂದರ ಅರಮನೆಗಳು, ಬಲಿಷ್ಠ ಕೋಟೆಗಳು ನಾವು ಇಂದಿಗೂ ಕಾಣ್ತೀವಿ ಅಂತ ಕರಿತೀವಿ. ಆದ್ದರಿಂದ ಅತ್ಯಂತ ಪ್ರಸಿದ್ಧವಾದ ಕಲೆ ವಾಸ್ತುಶಿಲ್ಪ ಅಂತ ಕರಿತೀವಿ ನೋಡಿ. ಈ ಮಧ್ಯಪ್ರದೇಶದ ಖಜುರಾಹೋ, ಈ ಖಜುರಾಹೋದಲ್ಲಿ ಖಂಡೇರಾವ ದೇವಾಲಯ ಇದೆ ನೋಡಿ. ಖಜುರಾಹೋದಲ್ಲಿ ವಿಶ್ವವಿಖ್ಯಾತ ಖಂಡೇರಾವ ದೇವಾಲಯ ಅಂತ ಕರಿತೀವಿ. ಸುಮಾರು 85 ಮಂದಿರಗಳು ಇದ್ದು, ಸುಮಾರು 85 ಮಂದಿರಗಳು ಇದ್ದು, ಆದರೆ ಪ್ರಸ್ತುತ ಉಳಿದುಕೊಂಡಿದ್ದು ಕೇವಲ 22 ಅಂತ ಕರಿತೀವಿ. ಇನ್ನು ದಿಲ್ವಾರ ದೇವಾಲಯ ಅಂತ ಕರಿತೀವಿ. ಇದು ಎಲ್ಲಿಯಪ್ಪ ಅಂದರೆ ಅಬು ಪರ್ವತ, ಮೌಂಟ್ ಅಬು ಪರ್ವತ ಮೇಲೆ ಕಂಡುಬರ್ತದ. ಮೌಂಟ್ ಅಬು ಪರ್ವತ ಮೇಲೆ ದಿಲ್ವಾರ ದೇವಾಲಯ ಕಂಡುಬರ್ತದ. ಇಲ್ಲಿ ಅಮೃತ ಶಿಲಾಮಂದಿರ ಸೂಕ್ಷ್ಮ ಕೆತ್ತನೆ ಮನಮೋಹಕವಾದದ್ದು, ಜಗತ್ ಪ್ರಸಿದ್ಧವಾದದ್ದು ಅಂತ ಕಾಣ್ತೀವಿ ನೋಡಿ. ಖಂಡೇರಾವ ದೇವಾಲಯ ಮಹಾದೇವ ದೇವಾಲಯ ಹೌದಾ ಖಜುರಾಹೋದಲ್ಲಿ. ಇನ್ನು ದಿಲ್ವಾರ ಮಂದಿರ ಮೌಂಟ್ ಅಬು ಪರ್ವತದಲ್ಲಿ ಇದೆ ದಿಲ್ವಾರ ಮಂದಿರ. ಇನ್ನು ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಕರಿತೀವಿ ಹೌದಾ. ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಮತ್ತು ಬೃಹತ್ ದೇವಾಲಯಗಳಲ್ಲಿ ಒಂದಾಗಿದೆ. ರಥದ 24 ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ ಅಂತ ಕಾಣ್ತೀವಿ ನೋಡಿ. ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಕರಿತೀವಿ ಹೌದಾ. ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತದ. ಎಷ್ಟು ರಥಗಳ ಗಾಲಿ ಅಂದರೆ 24 ಗಾಲಿಗಳು ಹೌದಾ. ಇನ್ನು ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಕಂಡುಬರ್ತದೆ. ಒಡಿಸ್ಸಾದ ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಕಂಡುಬರ್ತದೆ. ಲಿಂಗರಾಜ ದೇವಾಲಯ ಭುವನೇಶ್ವರದಲ್ಲಿ ಕಂಡುಬರ್ತದೆ. ಸಾವಿರಾರು ವರ್ಷಗಳ ಹಳೆಯದು ಅಂತ ಕಾಣ್ತೀವಿ. ಇದರ ಶಿಖರ ಏನಪ್ಪ ಅಂದರೆ 180 ಅಡಿ ಎತ್ತರವಾದದ್ದು ಅಂತ ಕಾಣ್ತೀವಿ. 180 ಅಡಿ ಎತ್ತರವಾದದ್ದು ಅಂತ ನಾವು ಕಾಣ್ತೀವಿ. ಇನ್ನು ಗ್ವಾಲಿಯರ ಕೋಟೆ ನೋಡಿ, ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ ಗ್ವಾಲಿಯರ್ ಹೌದಾ. ಗ್ವಾಲಿಯರ ಕೋಟೆಗೆ ಫೇಮಸ್. ಈ ಗ್ವಾಲಿಯರ ಕೋಟೆಯನ್ನು ಏನಂತ ಕರೀತಾರೆ ಅಂದರೆ ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಕರೀತಾರೆ. ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಕರೆದಿದ್ದಾರೆ ನೋಡಿ. ಯಾವ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಎಂದು ಕರೆದಿದ್ದಾರೆ ಅಂದರೆ ಮಧ್ಯಪ್ರದೇಶದ ಗ್ವಾಲಿಯರ ಕೋಟೆ ಅಂತ ಹೇಳ್ತೀವಿ. ಈ ಮಧ್ಯಪ್ರದೇಶದ ಗ್ವಾಲಿಯರ ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂದರೆ ರಾಜ ಮಾನ್ಸಿಂಗ್. ಯಾರು? ರಾಜ ಮಾನ್ಸಿಂಗ್ ಅಂತ ಕರಿತೀವಿ. ಈ ರಾಜ ಮಾನ್ಸಿಂಗ್ ಯಾರ ನೆನಪಿಗಾಗಿ ಕಟ್ಟಿಸಿದ ಅಂದರೆ ತನ್ನ ರಾಣಿಯ ನೆನಪಿಗಾಗಿ, ತನ್ನ ರಾಣಿಯಾದಂತಹ ಮುರುಗನೆಯ ನೆನಪಿಗಾಗಿ ಕಟ್ಟಿಸಿದ ಅಂತ ಕರಿತೀವಿ. ಗ್ವಾಲಿಯರ ಕೋಟೆಯನ್ನು ಕಟ್ಟಿಸಿದವರು ಯಾರಂದರೆ ಮಾನ್ಸಿಂಗ್ ಅಂತ ಕರಿತೀವಿ. ಯಾರ ನೆನಪಿಗಾಗಿ ಅಂದರೆ ರಾಣಿಯ ಮುರುಗನೆಯ ನೆನಪಿಗಾಗಿ ಅಂತ ಕಾಣ್ತೀವಿ. ಇದು ಈ ಕಟ್ಟಡ ಇರೋದು ಎಷ್ಟು ಅಂತಸ್ತಿನಪ್ಪ ಅಂದರೆ 2 ಅಂತಸ್ತಿನ ಅರಮನೆ ಅಂತ ಕರಿತೀವಿ. ಇನ್ನು ಹೊರಭಾಗದಲ್ಲಿ ಏನಪ್ಪ ಅಂದರೆ ಬಂಡೆಗೋಡೆಗಳ ಮೇಲೆ ಹಲವಾರು ಮೂರ್ತಿಗಳನ್ನು ಕೆತ್ತನೆ ಮಾಡ್ಯಾರ. ಅದರಲ್ಲಿ ಏನಪ್ಪ ಅಂದರೆ ಜೈನ ಧರ್ಮದ ಪ್ರಥಮ ತೀರ್ಥಾಂಕರಾದಂತಹ ಋಷಭನಾಥ. ಈ ಋಷಭನಾಥನ ಮೂರ್ತಿ ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧವಾದದ್ದು ಅಂತ ಕರೀತೀವಿ. ಗ್ವಾಲಿಯರ ಕೋಟೆ ಮೇಲೆ ಕಾಣ್ತೀವಿ. ಇನ್ನು ಜೈಪುರ ನೋಡಿ, ಯಾವ ನಗರವನ್ನು ನಾವು ಗುಲಾಬಿ ನಗರ ಅಂತ ಕರಿತೀವಿ? ಜೈಪುರ. ಈ ಜೈಪುರ ಏನಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಇದಕ್ಕೆ ನಾವು ಗುಲಾಬಿ ನಗರ ಅಂತ ಕರಿತೀವಿ. ಏಕಪ್ಪ ಈ ಗುಲಾಬಿ ನಗರ ಅಂತ ಕರಿತೀವಿ ಈ ಕೋಟೆ ಅಥವಾ ಜೈಪುರಕ್ಕೆ ಅಂದರೆ ಕಟ್ಟಡಗಳು ಏನಪ್ಪ ಅಂದರೆ ಗುಲಾಬಿ ಬಣ್ಣದಲ್ಲಿ ಇತ್ತು.
ಹೌದಾ, ಕಟ್ಟಡಗಳು ಗುಲಾಬಿ ಬಣ್ಣದಲ್ಲಿ ಇತ್ತು ಅಂತ ಕಾಣ್ತೀವಿ. ಜೈಪುರ ಪ್ರಪಂಚದ ಸುಂದರ ನಗರಗಳಲ್ಲಿ ಒಂದು ಅಂತ ಕರಿತೀವಿ. ಹೌದಾ, 5 ಅಂತಸ್ತುಗಳ ಹವಾ ಮಹಲ್ ಇರುವುದು ಕೂಡ ಜೈಪುರನಲ್ಲೇ. ಹೌದಾ, ಹವಾ ಮಹಲ್ ಇದು ಅತ್ಯಂತ ಆಕರ್ಷಕವಾದ ಕಟ್ಟಡ ಅಂತ ಕಾಣ್ತೀವಿ. ನೋಡಿ, ಇಲ್ಲೇ ಗ್ವಾಲಿಯರ ಕೋಟೆ ಮತ್ತು ಹವಾ ಮಹಲ್ ಜೈಪುರ್. ನೆಕ್ಸ್ಟ್ ಉದಯಪುರ್. ಈ ಉದಯಪುರ ಎಲ್ಲಿ ಯಾವುದಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಕಾಣಬರ್ತದ. ಭಾರತ ರಮಣೀಯ ನಗರದಲ್ಲಿ ಉದಯಪುರ ಅರಮನೆ ರಾಜಸ್ಥಾನದಲ್ಲಿ ದೊಡ್ಡದು. ನೋಡಿ, ರಾಜಸ್ಥಾನದಲ್ಲಿ ಕಂಡುಬರುವ ಅತಿ ದೊಡ್ಡ ಅರಮನೆ ಯಾವುದಂತ ಕೇಳ್ತಾನ. ಉದಯಪುರ ಅರಮನೆ. ರಾಜಸ್ಥಾನದಲ್ಲಿ ಅತಿ ದೊಡ್ಡ ಅರಮನೆ ಯಾವುದಪ್ಪ ಅಂದ್ರೆ ಉದಯಪುರದ ಅರಮನೆ ಅಂತ ಕರಿತೀವಿ. ಇನ್ನು ಚಿಕಣಿ ಚಿತ್ರಗಳು ಅಂತ ಕರಿತೀವಿ. ರಜಪೂತರ ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳು ಪ್ರೋತ್ಸಾಹ ಕಾಣ್ತಿದ್ರು. ಈ ಚಿಕಣಿ ಚಿತ್ರ ಅಂದರೆ ಏನಪ್ಪಾ ಅಂದ್ರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ. ನೋಡಿ, ಚಿಕಣಿ ಚಿತ್ರವೆಂದರೆ ಏನಪ್ಪಾ ಅಂದ್ರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ಅಂತ ಕರಿತೀವಿ. ದೇವಾಲಯ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಕೋಟೆಯ ಗೋಡೆಗಳ ಮೇಲೆ ಪುಸ್ತಕಗಳಲ್ಲಿ ಅಲಂಕಾರವಾಗಿ ಚಿತ್ರಗಳನ್ನು ಕಲಾವಿದರು ರಚಿಸುತ್ತಿದ್ರು ಅಂತ ನಾವು ಕಾಣ್ತೀವಿ. ನೋಡಿ, ಇದು ರಾಜಸ್ಥಾನದ ಅತಿ ದೊಡ್ಡ ಕೋಟೆ, ಇದು ದೊಡ್ಡ ಅರಮನೆ ಅಂತ ಕರೀತೀವಿ ಉದಯಪುರ. ಇನ್ನು ಚಿಕಣಿ ಚಿತ್ರ ನೋಡಿ ಇದೆ, ರಜಪೂತರ ಚಿಕಣಿ ಚಿತ್ರ ಅಂತ ಕಾಣ್ತೀವಿ. ಇನ್ನು ರಜಪೂತರದಲ್ಲಿ ಸಾಹಿತ್ಯ ಯಾವ ರೀತಿ ಇತ್ತು ನೋಡಿ. ರಜಪೂತರ ಕಾಲದಲ್ಲಿ ಸಾಹಿತ್ಯ ಏನಪ್ಪಾ ಅಂದ್ರೆ ಸಂಸ್ಕೃತ ಸಾಹಿತ್ಯ ಅಂತ ಅತಿ ಫೇಮಸ್ ಆದ ಸಂಸ್ಕೃತದಲ್ಲಿ ಬರೀತಾರೆ ಅತಿ ಹೆಚ್ಚು ಇವರು. ಜೊತೆಯಲ್ಲಿ ಗುಜರಾತಿ, ಹಿಂದಿ, ರಾಜಸ್ಥಾನಿ ಭಾಷೆಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿದ್ದವು ಅಂತ ಕಾಣ್ತೀವಿ. ಇನ್ನು ಚಾಂದ್ ಬರ್ದೈ ಒಂದು ಕೃತಿ ಬರೀತಾನ, ಪೃಥ್ವಿರಾಜ್ ರಾಸೋ. ಚಾಂದ್ ಬರ್ದೈ ಬರೆದಂಥ ಗ್ರಂಥ ಯಾವುದು? ಪೃಥ್ವಿರಾಜ್ ರಾಸೋ ಅಂತ ಕಾಣ್ತೀವಿ. ಪೃಥ್ವಿರಾಜ್ ರಾಸೋ ಅಂತ ಕಾಣ್ತೀವಿ. ಇದು ಯಾವ ಭಾಷೆಯಲ್ಲಿ ಬರೀತಾನೆ ಅಂದರೆ ಹಿಂದಿ ಭಾಷೆಯಲ್ಲಿ. ನೋಡಿ, ಪೃಥ್ವಿರಾಜ್ ರಾಸೋ ಅವರು ಪೃಥ್ವಿರಾಜ್ ಗ್ರಂಥ ಬರೆದವರು ಯಾರಪ್ಪ ಅಂದರೆ ಚಾಂದ್ ಬರ್ದೈ ಅಂತ ಕರಿತೀವಿ. ಇದು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂದರೆ ಹಿಂದಿ ಭಾಷೆಯಲ್ಲಿ ಅಂತ ಕಾಣ್ತೀವಿ. ಇನ್ನು ರಜಪೂತರ ದೊರೆಗಳು ಗೀತ ಗೋವಿಂದ ಅಂತ ಅಂದ. ಈ ಗೀತ ಗೋವಿಂದ ಬರೆದವರು ಯಾರಪ್ಪ ಅಂದರೆ ಜಯದೇವ. ಗೀತ ಗೋವಿಂದ ರಚನೆಕಾರರು ಯಾರು? ಜಯದೇವ ಎಂಬ ಕವಿ ಅಂತ ಕಾಣ್ತೀವಿ. ಈತ ಸೈನ್ಯರ ಆಸ್ಥಾನದಲ್ಲಿ ಇದ್ದನು ಅಂತ ಕಾಣ್ತೀವಿ. ಇನ್ನು ರಜಪೂತರು ಹಲವಾರು ವಿದ್ಯಾಕೇಂದ್ರಗಳು ಇದ್ದು, ಅದು ನಳಂದ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಆನಂತರ ಇದು ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ಅಂತ ಕಾಣ್ತೀವಿ. ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ಅಂತ ಕಾಣ್ತೀವಿ. ಇದು ರಜಪೂತರ ಒಂದು ವಿದ್ಯಾಕೇಂದ್ರವಾಗಿದ್ದು ಅಂತ ಕಾಣ್ತೀವಿ. ರಜಪೂತರ ವಿದ್ಯಾಕೇಂದ್ರಗಳು ಇವು. ಇನ್ನು ರಜಪೂತರ ಮನೆತನಗಳು ನೋಡಿ. ಮನೆತನಗಳು ಗುರ್ಜರರ ಪ್ರತಿಹಾರರು, ಪಾಲರು, ಚವಾಣರು, ಗುಹಿಲರು ಇವರ ಸಾಧನೆಗಳು ನಾವು ಇಲ್ಲಿ ಕಾಣಬಹುದು. ನೋಡಿ, ಇವರ ಮನೆತನಗಳು ಯಾವಪ್ಪ ಅಂದರೆ ಪ್ರತಿಹಾರರು, ಪಾಲರು, ಚವಾಣರು ಅಂತ ಕಾಣ್ತೀವಿ. ಇನ್ನು ಗುಹಿಲರು ಅಂತ ಕಾಣ್ತೀವಿ. ಈ ಗುರ್ಜರ ಪ್ರತಿಹಾರ ದೊರೆಗಳು ಎಲ್ಲಿ ಇದ್ರಪ್ಪ ಅಂದರೆ ಮಧ್ಯಪ್ರದೇಶದ ಅವಂತಿ. ಹೌದಾ, ಅವಂತಿಯಿಂದ ಏನಪ್ಪ ಅಂದರೆ ಇವರ ಆಳ್ವಿಕೆ ಮಾಡುತ್ತಿದ್ರು ಅಂತ ಕರಿತೀವಿ. ಆಗಿನ ಅವಂತಿ, ಇವಾಗಿನ ಉಜ್ಜಯಿನಿ ಅಂತ ಕರಿತೀವಿ. ಈ ವಂಶದ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ನಾಗಾಭಟ್ಟ. ಗುರ್ಜರ ಪ್ರತಿಹಾರದ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ನಾಗಾಭಟ್ಟ ಅಂತ ಕಾಣ್ತೀವಿ. ಅರಬ್ಬರ ದಂಡಯಾತ್ರೆಯನ್ನು ಹಿಮ್ಮೆಟ್ಟಿಸಿದ ಕೀರ್ತಿ ಈತನಿಗೆ ಸಲ್ಲಿಸುತ್ತದೆ. ನೋಡಿ, ಈ ನಾಗಾಭಟ್ಟ ಏನಪ್ಪ ಅಂದರೆ ಅರಬ್ಬರ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ ಅಂತ ಕಾಣ್ತೀವಿ. ಈತನು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂತ ಕಾಣ್ತೀವಿ. ಇದೇ ಮನೆತನದ ಪ್ರಸಿದ್ಧ ಅರಸ ಇನ್ನೊಬ್ಬ ಯಾರಪ್ಪ ಅಂದರೆ ಸರ್ವಶ್ರೇಷ್ಠ ಅರಸ. ಹೌದಾ, ಸರ್ವಶ್ರೇಷ್ಠ ಅರಸ ಅಂತ ಕರಿತೀವಿ. ಪ್ರತಿಹಾರದ ಅಥವಾ ಸರ್ವಶ್ರೇಷ್ಠ, ಈ ಮನೆತನದ ಸರ್ವಶ್ರೇಷ್ಠ ಅರಸ ಯಾರಪ್ಪ ಅಂದರೆ ಭೋಜ, ರಾಜ ಭೋಜ ಅಂತ ಕಾಣ್ತೀವಿ. ಈ ಭೋಜ ಏನಪ್ಪ ಅಂದರೆ ಓರ್ವಶ್ರೇಷ್ಠ ದೊರೆ ಹಾಗೂ ಸಾಹಿತಿಯಾಗಿದ್ದನು ಅಂತ ಕಾಣ್ತೀವಿ. ಭಾರತದ ಪ್ರತಿಷ್ಠಿತ ನಗರವಾದ ಕನೌಜನ್ನು ತನ್ನ ವಶಪಡಿಸಿಕೊಳ್ಳತನ ಬಂಗಾಳದ ಪಾಲನನ್ನು ಈತನು ಸೋಲಿಸ್ತಾನ ಅಂತ ಕಾಣ್ತೀವಿ. ಈತನ ಆಸ್ಥಾನಕ್ಕೆ ಪ್ರಸಿದ್ಧ ರಾಯಭಾರಿ ಬರ್ತಾನೆ, ಇದು ಪ್ರವಾಸಿಗ ಬರ್ತಾನೆ. ಯಾರಪ್ಪ ಅಂದರೆ ಅರಬ್ ದೇಶದ ಪ್ರವಾಸಿಗ ಆದಂತಹ ಸುಲೇಮಾನ್ ಬರ್ತಾನೆ. ನೋಡಿ, ಯಾರ ಕಾಲಾವಧಿಯಲ್ಲಿ ಸುಲೇಮಾನ್ ಭಾರತಕ್ಕೆ ಭೇಟಿ ಕೊಟ್ಟರು ಅಂತ ಕೇಳ್ತಾನ. ರಾಜ ಭೋಜನ ಕಾಲದಲ್ಲಿ ಏನಪ್ಪ ಅಂದರೆ ಅರಬ್ ಪ್ರವಾಸಿಗಾದಂಥ ಸುಲೇಮಾನ್ ಭೇಟಿ ಕೊಡ್ತಾನ. ಭೇಟಿ ಕೊಟ್ಟಿನ ಅಷ್ಟೇ ಅಲ್ಲದೆ ಈತನ ಮಾತಾಡ್ತಾನ. ಈತನು ಒಬ್ಬ ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳ್ತಾನ. ಈತನು ಒಬ್ಬ ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ರಾಜ ಭೋಜನಿಗೆ ಹಾಡಿ ಹಾಡಿ ಹೊಗಳತನ ಅಂತ ನಾವು ಕಾಣ್ತೀವಿ. ಈತ ಯಾವ ದೇಶದ ಪ್ರವಾಸಿಗ ಅಂದರೆ ಅರಬ್ ದೇಶದ ಪ್ರವಾಸಿಗ ಸುಲೇಮಾನ್, ಅರಬ್ ದೇಶದ ಪ್ರವಾಸಿಗ. ನೆಕ್ಸ್ಟ್ ಪಾಲರು. ಈ ಪಾಲರು ಸುಮಾರು 4 ಶತಮಾನಗಳ ಕಾಲ ಏನಪ್ಪ ಅಂದರೆ ಆಳ್ವಿಕೆ ಮಾಡ್ತಾರ ಅಂತ ಕಾಣ್ತೀವಿ.
ಪಾಲರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಧರ್ಮಪಾಲ ಅಂತ ಕಿಸಿ ಕರಿತೀವಿ. ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಥವಾ ಧರ್ಮಪಾಲ ಅಂತ ಕಿಸಿ ಕರಿತೀವಿ. ಇವನ ಕಾಲದಲ್ಲಿ ಪಾಲ ರಾಜ್ಯವು ಉತ್ತರ ಭಾರತದ ಗಣರಾಜ್ಯಗಳಲ್ಲಿ ಒಂದಾಗಿತ್ತು ಅಂತ ಕಿಸಿ ಕಾಣ್ತೀವಿ. ಪ್ರಸಿದ್ಧ ನಗರ ಯಾವುದಪ್ಪ ಅಂದರೆ ಈ ಒಂದು ಪ್ರಸಿದ್ಧ ನಗರ ಇದ್ದ ಗೆದ್ದುಕೊತನಾದ ಕನೌಜ. ಈ ಕನೌಜವನ್ನು ಗೆದ್ದುಕೊಂಡಿದ್ದರೆ ಧರ್ಮಪಾಲನ ಅತ್ಯಂತ ಪ್ರಸಿದ್ಧವಾದ ಸಾಧನೆ ಅಂತ ಕಿಸಿ ಕರೀತೀವಿ. ಇನ್ನು ಕರ್ನಾಟಕದ ಮೂಲದ ವಿಜಯಸೇನನೆಂಬ ದೊರೆಯ ಪಾಲ ಆಡಳಿತವನ್ನು ಕೊನೆಗಾಣಿಸಿ ಸೈನ್ಯ ವಂಶವನ್ನು ಪ್ರಾರಂಭಿಸಿದ. ನೋಡಿ, ಪಾಲ ವಂಶವನ್ನು ಕೊನೆಗಾಣಿಸಿದವರು ಯಾರಂದರೆ ವಿಜಯಸೇನ. ಆ ವಿಜಯಸೇನ ಸ್ಥಾಪಿಸಿದ ಮನೆತನ ಯಾವುದಪ್ಪ ಅಂದರೆ ಸೈನ್ಯ ವಂಶ ಅಂತ ಕಿಸಿ ಕಾಣ್ತೀವಿ. ಸೈನ್ಯ ವಂಶ ಅಂತ ಕಿಸಿ ಕಾಣ್ತೀವಿ. ಪಾಲರು ಬೌದ್ಧ ಮತ ಅನುಯಾಯಿಗಳಾಗಿದ್ದರು ಅಂತ ಕಿಸಿ ಕಾಣ್ತೀವಿ. ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ಅಂತ ಕಿಸಿ ಕಾಣ್ತೀವಿ. ಇನ್ನು ಉದ್ದಂಡಪುರ ಆಗಿರ್ಬೋದು, ವಿಕ್ರಮಶೀಲ ಎಂಬುದು ಪಾಲರ ಕಾಲದಲ್ಲಿ ಸ್ಥಾಪಿತವಾದ ಒಂದು ವಿದ್ಯಾ ಕೇಂದ್ರಗಳು. ಉದ್ದಂಡಪುರ ಮತ್ತು ವಿಕ್ರಮಶೀಲ ವಿದ್ಯಾ ಕೇಂದ್ರಗಳು. ನೆಕ್ಸ್ಟ್ ಏನಪ್ಪ ಅಂದರೆ ಚವ್ಹಾಣರು. ಈ ಚವ್ಹಾಣರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಮೂರನೇ ಪೃಥ್ವಿರಾಜ್ ಚವ್ಹಾಣ ಅಂತ ಕಿಸಿ ಕರೀತೀವಿ. ಮೂರನೇ ಪೃಥ್ವಿರಾಜ್ ಚವ್ಹಾಣ ಏನಪ್ಪ ಅಂದರೆ ಚವ್ಹಾಣರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತ ಕಿಸಿ ಕಾಣ್ತೀವಿ. ಈತನ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ದೆಹಲಿ. ಮೂರನೇ ಪೃಥ್ವಿರಾಜ್ ಚವ್ಹಾಣನ ರಾಜಧಾನಿ ಯಾವುದು? ದೆಹಲಿ ಆಗಿತ್ತು ಅಂತ ಕಿಸಿ ಕಾಣ್ತೀವಿ. ಈ ಪೃಥ್ವಿರಾಜ್ ಚವ್ಹಾಣನು ಕನೌಜರ ರಾಜ ಆದಂಥ ಜಯಚಂದ್ರನ ಮಗಳು ಸಂಯುಕ್ತೆಯನ್ನು ವರಿಸಿದ ಅಂತ ಕಿಸಿ ಕಾಣ್ತೀವಿ. ಜಯಚಂದ್ರನ ಮಗಳಾದಂತಹ ಸಂಯುಕ್ತೆಯನ್ನು ಮದುವೆ ಆಗಿದ್ದ ಅಂತ ಕಿಸಿ ಕಾಣ್ತೀವಿ. ಇನ್ನು ಸಂಯುಕ್ತೆ ಬಲು ಚೆಲುವೆ ಆಗಿದ್ದಳು. ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜನ ನಡುವೆ ವೈರ ಭಾವ ಇತ್ತು ಅಂತ ಕಿಸಿ ಕಾಣ್ತೀವಿ. ಮಗಳ ಸ್ವಯಂ ವರಕ್ಕೆ ಜಯಚಂದ್ರ ಏನಪ್ಪ ಅಂದರೆ ಪೃಥ್ವಿರಾಜನನ್ನು ಆಹ್ವಾನಿಸಲಿಲ್ಲ. ನೋಡಿ, ಈ ಪೃಥ್ವಿರಾಜ್ ಚವ್ಹಾಣ, ಮೂರನೇ ಪೃಥ್ವಿರಾಜ್ ಚವ್ಹಾಣ ಮತ್ತು ಜಯಚಂದ್ರನಿಗೆ ವಿರೋಧ ಇರ್ತದೆ, ಹೌದಾ, ಮುನಿಸಿರ್ತದೆ. ಆ ಒಂದು ಈ ಸಂಯುಕ್ತೆಯ ಅಪ್ಪ ಆದಂತಹ ಜಯಚಂದ್ರ ಏನು ಮಾಡ್ತಾನಂದರೆ ಒಂದು ಸ್ವಯಂವರಕ್ಕೆ ಒಂದು ಆಯೋಜನೆ ಮಾಡ್ತಾನೆ. ಆ ಸ್ವಯಂವರಕ್ಕೆ ಏನಪ್ಪ ಅಂದರೆ ಮೂರನೇ ಪೃಥ್ವಿರಾಜ್ ಚವ್ಹಾಣನಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಆದರೆ ಅವನನ್ನು ಅವಮಾನಗೊಳಿಸಬೇಕಂತಿಸಿ ಆತನ ಒಂದು ವಿಗ್ರಹ ಮಾಡಿಕಿಸಿ ಕಾವಲುಗಾರನಂತೆ ಬಾಗಿಲಿನಲ್ಲಿ ನಿಲ್ಲಿಸ್ತಾನ. ಆದರೆ ಸಂಯುಕ್ತ ಏನು ಮಾಡ್ತಾನೆ ಅಂದರೆ ಆ ಕಾವಲುಗಾರನಂತೆ ನಿಂತಿರುವ ಮೂರನೇ ಪೃಥ್ವಿರಾಜ್ ಚವ್ಹಾಣನ ಪ್ರತಿಮೆಗೆ ಏನು ಮಾಡ್ತಾನೆ ಅಂದರೆ ಹೂವಿನ ಹಾರ ಹತ್ತ ಅಂತ ಕಿಸಿ ಕಾಣ್ತೀವಿ. ಅಲ್ಲೇ ಹತ್ತಿರದಲ್ಲಿದ್ದಂಥ ಪೃಥ್ವಿರಾಜ್ ಚವ್ಹಾಣ ಏನಪ್ಪ ಅಂದರೆ ಚಂಗನೆ ಒಡನೆ ಬಂದ್ಕಿಸಿ ಅಶ್ವತ್ಥದ ಮೇಲೆ ಏನಪ್ಪ ಅಂದರೆ ಅವಳನ್ನು ಎತ್ತಿಕೊಂಡು ಹೋತನ ಅಂತ ಕಿಸಿ ಆನಂತರ ಮದುವೆ ಆತನ ಅಂತ ಕಿಸಿ ಕಾಣ್ತೀವಿ. ಆನಂತರ ಏನಪ್ಪ ಅಂದರೆ ಜಯಚಂದ್ರ ಮತ್ತು ಪೃಥ್ವಿರಾಜ್ ಚವ್ಹಾಣನ ಮಧ್ಯೆ ಇನ್ನೂ ವಿರೋಧ ಹೆಚ್ಚಾಯಿತು ಅಂತ ಕಿಸಿ ಕಾಣ್ತೀವಿ. ನೆಕ್ಸ್ಟ್, ಪೃಥ್ವಿರಾಜನು ಮಹಮ್ಮದ್ ಗೋರಿ ಆಕ್ರಮಣವನ್ನು ವಿರೋಧಿಸಿದನು. ನೋಡಿ, ಈ ಮಹಮ್ಮದ್ ಗೋರಿ ಆದನ ಪೃಥ್ವಿರಾಜ್ ಚವ್ಹಾಣ ಏನಪ್ಪ ಅಂದರೆ ವಿರೋಧ ಮಾಡ್ತಾನೆ ಅಂತ ಕಿಸಿ ಕರೀತೀವಿ. ಮಹಮ್ಮದ್ ಗೋರಿ, ಹೌದಾ, ಪೃಥ್ವಿರಾಜ್ ಚವ್ಹಾಣ ಮತ್ತು ಮಹಮ್ಮದ್ ಗೋರಿ ಆಕ್ರಮಣ ವಿರೋಧಿಸಿದನು ಅಂತ ಕಿಸಿ ಕಾಣ್ತೀವಿ. ಆದರೆ ಕನೌಜರ ಅರಸನಾದಂತಹ ಜಯಚಂದ್ರನು ಇವನೊಂದಿಗೆ ಸೇರಲಿಲ್ಲ. ಹೌದಾ, ಜಯಚಂದ್ರ ಯಾರ ಮಾವ. ಈ ಪೃಥ್ವಿರಾಜನು ಮಹಮ್ಮದನ್ನು ಕದನದಲ್ಲಿ ಸೋಲಿಸಿದ ಆತನ ಕ್ಷಮಾದಾನ ಮಾಡಿದ. ನೋಡಿ, ಪೃಥ್ವಿರಾಜ್ ಚವ್ಹಾಣ ಏನು ಮಾಡ್ತಾನಂದರೆ ಮಹಮ್ಮದ್ ಗೋರಿಯನ್ನು ಒಂದನೇ ತರಾಯಿನ ಯುದ್ಧದಲ್ಲಿ ಏನಪ್ಪ ಅಂದರೆ ಪೃಥ್ವಿರಾಜ ಚವ್ಹಾಣ ಏನು ಮಾಡ್ತಾನೆ ಈ ಗೋರಿಯನ್ನು ಸೋಲಿಸಿದ್ರು ಕೂಡ ಏನಪ್ಪ ಅಂದರೆ ಈತನನ್ನು ಕ್ಷಮಾದಾನ ಮಾಡಿಸಿ ಕಳಿಸಿಬಿಡ್ತಾನ. ಆದರೆ ಗೋರಿ ಏನು ಮಾಡ್ತಾನಂದರೆ ಮತ್ತೆ ಬರ್ತಾನ. ಆ ನಂತರ ಗೋರಿ ಏನು ಮಾಡ್ತಾರೆ ಎರಡನೇ ತರಾಯಿನ ಯುದ್ಧದಲ್ಲಿ ಏನಪ್ಪ ಅಂದರೆ ಈತನನ್ನು ಕೊಲೆ ಮಾಡ್ತಾನ ಅಂತ ಕಿಸಿ ಕಾಣ್ತೀವಿ. ಮೂರನೇ ಪೃಥ್ವಿರಾಜ್ ಚವ್ಹಾಣನನ್ನು ಕೊಲೆ ಮಾಡ್ತಾನ. ಆ ನಂತರ ಏನಪ್ಪ ಅಂದರೆ ದೆಹಲಿ ಸುಲ್ತಾನಕ್ಕೆ ನಾಂದಿ ಆಯಿತು ಅಂತ ಕಿಸಿ ಕಾಣ್ತೀವಿ. ಇನ್ನು ಪೃಥ್ವಿರಾಜ್ ಶೌರ್ಯ ಮತ್ತು ಧೀರತನಕ್ಕೆ ಹೆಸರುವಾಸಿಯಾಗಿದ್ದ ಅಂತ ಕಿಸಿ ನಾವು ಹಿಂದಿ ಮಹಾಕಾವ್ಯ ಆದಂತಹ ಪೃಥ್ವಿರಾಜ್ ರಾಸೋ, ಈ ಪೃಥ್ವಿರಾಜ್ ರಾಸೋ ಎಂಬ ಕೃತಿ ಬರೆದವರು ಯಾರಪ್ಪ ಅಂದರೆ ಚಾಂದ್ ಬರ್ದಾಯಿ ಅಂತ ಕಿಸಿ ಕಾಣ್ತೀವಿ. ಚಾಂದ್ ಬರ್ದಾಯಿ ಬರೆದಂಥ ಪೃಥ್ವಿರಾಜ್ ರಾಸೋ, ಚಾಂದ್ ಬರ್ದಾಯಿಯವರು ಬರೀತಾರೆ ಪೃಥ್ವಿರಾಜ್ ರಾಸೋ ಅಂತ ಕಿಸಿ, ಹೌದಾ, ಚಾಂದ್ ಬರ್ದಾಯಿಯವರು ಬರೆದಂಥ ಪೃಥ್ವಿರಾಜ್ ರಾಸೋ ಗ್ರಂಥದಲ್ಲಿ ಕಾಣ್ತೀವಿ ಅಂತ ಕಿಸಿ ಹೇಳ್ತೀವಿ. ಇನ್ನು ಇದು ಯಾವ ಭಾಷೆಯಲ್ಲಿ ಅಂತ ಕಿಸಿ ಕೇಳ್ತಾನ? ಹಿಂದಿ ಭಾಷೆಯಲ್ಲಿ ಇದೆ ನೋಡ್ರಿ, ಹಿಂದಿ ಭಾಷೆಯಲ್ಲಿ ಅಂತ ಕಿಸಿ ಕಾಣ್ತೀವಿ. ಇನ್ನು ಗುಹಿಲರು ಅಂತ ಕಿಸಿ ಕಾಣ್ತೀವಿ. ರಜಪೂತರಲ್ಲಿ ಗುಹಿಲರು ಅಥವಾ ಗುಹಿಲೋಟರು ಅಂತ ಕಿಸಿ ಕರಿತೀವಿ. ವೀರ ಪರಂಪರೆ ವಂಶದವರು ಅಂತ ಕಿಸಿ ಕಾಣ್ತೀವಿ. ಈ ವಂಶದ ದೊರೆ ಯಾರಪ್ಪ ಅಂದರೆ ಕೊಮ್ಮಣ್ಣನು ಅರಬ್ಬರ ದಾಳಿಯನ್ನು ತನ್ನ ರಾಜ್ಯದಿಂದ ರಕ್ಷಿಸದಿಂದ ಈತನು ಬಪ್ಪ ರಾವಲ್ ಅಂತ ಕಿಸಿ ಬಿರುದಿತ್ತು ನೋಡಿ. ಗುಹಿಲರ ಪ್ರಸಿದ್ಧ ಅರಸರಾದಂತಹ ಕೊಮ್ಮಣ ಏನು ಮಾಡ್ತಾನೆ ಅಂದರೆ
ಅರಬ್ಬರ ದಾಳಿ ಮಾಡಿದ ಈತನ ಅವಧಿಯಲ್ಲಿ, ಈ ಅವಧಿಯಲ್ಲಿ ದಾಳಿ ಮಾಡಿದಾಗ ಅರಬ್ಬರದಿಂದ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಮಾಡಿದ್ದಕ್ಕೆ ಈತನಿಗೆ ಒಂದು ಬಿರುದು ಬರ್ತದೆ, ಯಾವುದಪ್ಪ ಅಂದರೆ ಬಪ್ಪ ರಾವಲ್. ಬಪ್ಪ ರಾವಲ್ ಅನ್ಕಿಸಿ ಕರೀತು. ಈ ಮನೆತನದ ರಾಣಕುಂಭ ದಿಲ್ಲಿ ಸುಲ್ತಾನ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಅನ್ಕಿಸಿ ಕರಿತೀವಿ. ರಾಜ್ಯದ ಭದ್ರತೆಗಾಗಿ ಸುಮಾರು 32 ಕೋಟೆಗಳನ್ನು ಕಟ್ಟಿಸಿದ ಅನ್ಕಿಸಿ ಕರಿತೀವಿ. ಅದರಲ್ಲಿ ಏನಪ್ಪ ಅಂದರೆ ಚಿತ್ತೋಡಗಢ ಕೋಟೆ ಏನಪ್ಪ ಅಂದರೆ ಚಿತ್ತೋಡಗಢ ಕೋಟೆ, ಚಿತ್ತೋಡಗಢದ ಪ್ರಖ್ಯಾತ ವಿಜಯ ಸ್ತಂಭ ಈತನ ಕೊಡುಗೆ ಅನ್ಕಿಸಿ ಕಾಣ್ತೀವಿ. ವಿಜಯಸ್ತಂಭ. ಇನ್ನು ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ಅರಸ ಅನ್ಕಿಸಿ ಕರೀತೀವಿ. ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ಅರಸ ಅನ್ಕಿಸಿ ಕರಿತೀವಿ. ಈತನನ್ನು 100 ಕದನಗಳ ವೀರ ಅನ್ಕಿಸಿ ಕರಿತೀವಿ. 100 ಕದನಗಳ ಸಿಂಹ ಅಥವಾ ವೀರ ಅನ್ಕಿಸಿ ಕರಿತೀವಿ. ಯಾರನ್ನು? ರಾಣಾ ಸಂಗ್ರಾಮ ಸಿಂಗ್ ಅಥವಾ ರಾಣಾ ಸಂಘ ಅನ್ಕಿಸಿ ಕರಿತೀವಿ. ರಾಣಾ ಸಂಗ್ರಾಮ ಸಿಂಗ್ ಅಥವಾ ರಾಣಾ ಸಂಘ ಅನ್ಕಿಸಿ ಕರಿತೀವಿ. ನೋಡ್ರಿ, ಗುಪ್ತರ ಕಾಲದಿಂದಲೂ ಏನಪ್ಪ ಅಂದರೆ ಆರ್ಥಿಕ ಸ್ಥಿತಿ ಹೆಂಗಿತ್ತಪ್ಪ ಅಂದರೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸಲು ಜಮೀನು ಉಂಬಳಿಯಾಗಿ ನೀಡಲಾಗುತ್ತಿತ್ತು. ಇದು ಜಮೀನ್ದಾರಿ ಪದ್ಧತಿ ಪರಿವರ್ತನೆಗೊಂಡಿತ್ತು ಅಂದ್ಕಿಸಿ ಕಾಣ್ತೀವಿ. ರೈತರು ಸಾಕಷ್ಟು ಕಷ್ಟದಲ್ಲಿ ಇದ್ದರು ಅಂದ್ಕಿಸಿ ಕಾಣ್ತೀವಿ. ಇನ್ನು ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ನೆಲೆಸಿದ್ದು, ವೈಶ್ಯರು ವ್ಯಾಪಾರ ಹಣಕಾಸು ಲೇವಾದೇವಿ ಮಾಡುತ್ತಿದ್ದರು ಅಂದ್ಕಿಸಿ ಕಾಣ್ತೀವಿ. ಇನ್ನು ವಿದೇಶಿ ವ್ಯಾಪಾರ ಹೆಚ್ಚಾಗಿ ನಡೀತಿದ್ರು. ಅರಬ್ ವರ್ತಕರು ಭಾರತದಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಅಂದ್ಕಿಸಿ ಕಾಣ್ತೀವಿ. ಮುಖ್ಯವಾಗಿ ಸಾಂಬಾರು ಪದಾರ್ಥಗಳು, ಹತ್ತಿ, ರೇಷ್ಮೆ ವಸ್ತುಗಳು, ಸುಗಂಧ ದ್ರವ್ಯಗಳು, ವಜ್ರಗಳು ರಫ್ತಾಗ್ತಿದ್ದು ಭಾರತದಿಂದ ಅನ್ಕಿಸಿ ಕಾಣ್ತೀವಿ. ಅದೇ ರೀತಿಯಾಗಿ ಕುದುರೆಗಳು ಮಧ್ಯ ಏಷ್ಯಾದಿಂದ, ಅರಬ್ ಏಷ್ಯಾದಿಂದ ಏನಪ್ಪ ಅಂದರೆ ಭಾರತಕ್ಕೆ ಆಮದು ಆಗ್ತಿತ್ತು ಅನ್ಕಿಸಿ ಕರಿತೀವಿ. ಕುದುರೆಗಳು ಪ್ರಮುಖವಾಗಿ ಕುದುರೆಗಳು ಭಾರತಕ್ಕೆ ಆಮದು ಆಗ್ತಿತ್ತು. ಅದೇ ರೀತಿಯಾಗಿ ಸಾಂಬಾರು ಪದಾರ್ಥ, ಹತ್ತಿ, ರೇಷ್ಮೆ, ಸುಗಂಧ ದ್ರವ್ಯಗಳು, ವಜ್ರಗಳು ಏನಪ್ಪ ಅಂದರೆ ಭಾರತದಿಂದ ರಫ್ತಾಗುತ್ತಿದ್ವು ಅಂದ್ಕಿಸಿ ಕಾಣ್ತೀವಿ. ಇನ್ನು ರಜಪೂತರ ಕಂದಾಯದ ಆದಾಯ ಹೆಚ್ಚಿನ ಹಣ ಕೋಟೆ, ದೇವಾಲಯ ನಿರ್ಮಾಣಗಾಗಿ ವಿನಿಯೋಗಿಸ್ತಿದ್ರು ಅಂದ್ಕಿಸಿ ಕಾಣ್ತೀವಿ. ಇನ್ನು ರಜಪೂತರ ಒಂದು ಸಾಮಾಜಿಕ ಸ್ಥಿತಿ ಯಾವ ರೀತಿ ಇತ್ತು? ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳು ಇದ್ದವು ಅಂದ್ಕಿಸಿ ಕಾಣ್ತೀವಿ. ಈ ಸಮಾಜದಲ್ಲಿ ಏನಪ್ಪ ಅಂದರೆ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆ ಮುಂತಾದರಲ್ಲಿ ಏನಪ್ಪ ಅಂದರೆ ಪರಿಣಿತಿ ಹೊಂದಿದ್ರು ಅಂದ್ಕಿಸಿ ಕಾಣ್ತೀವಿ. ಇನ್ನು ರಜಪೂತರು ಏನಪ್ಪ ಅಂದರೆ ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರ ಎಂದು ಭಾವಿಸಿದ್ರು ಅಂದ್ಕಿಸಿ ಕಾಣ್ತೀವಿ. ಬ್ರಹ್ಮನ ಆವಾಸ ಸ್ಥಾನ ಎನಿಸಿದ ಪುಷ್ಕರ ಈಗಿನ ಅಜ್ಮೀರ್ ಸಮೀಪದಲ್ಲಿದೆ. ಹೌದಾ? ಇಲ್ಲಿ ಏನಪ್ಪ ಅಂದರೆ ಪ್ರಸ್ತುತ ಪುಷ್ಕರ ಮೇಳ ಅಂದ್ಕಿಸಿ ಕಾಣ್ತೀವಿ. ಈ ಪುಷ್ಕರ ಮೇಳ ಪ್ರಸಿದ್ಧ ಎದಕ್ಕೆ ಫೇಮಸ್ ಆಗಿದೆ ಅಂದರೆ ಒಂಟೆಗಳ ಜಾತ್ರೆಗೆ ಫೇಮಸ್ ಆಗಿದೆ. ಒಂಟೆಗಳ ಜಾತ್ರೆಗೆ ಅತ್ಯಂತ ಫೇಮಸ್ ವಾದದ್ದು ಅಂದ್ಕಿಸಿ ಕಾಣ್ತೀವಿ ಪುಷ್ಕರ ಮೇಳೆ. ಇನ್ನು ಅಹೋಮ್ ಸಾಮ್ರಾಜ್ಯ ನೋಡಿ. ಅಹೋಮ್ ಸಾಮ್ರಾಜ್ಯ ಏನಪ್ಪ ಅಂದರೆ ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು 598 ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು. ಸಾಮಾನ್ಯ ಶಕ 1228ರಿಂದ 1826ರವರೆಗೆ ಆಳ್ವಿಕೆ ನಡೆಸಿದ. 1228ರಿಂದ 1826ರವರೆಗೆ ಅಹೋಮ್ ಸಾಮ್ರಾಜ್ಯ ಏನಪ್ಪ ಅಂದರೆ ಆಳ್ವಿಕೆ ನಡೆಸ್ತದೆ ಅಂತ ಕರಿತೀವಿ. ಈ ಸಾಮ್ರಾಜ್ಯವನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದರೆ ಶಾನ್ನ ರಾಜ್ಕುಮಾರ್ ಆದಂಥ ಶಾನ್ನ ರಾಜ್ಕುಮಾರ್ ಯಾರು? ಸುಕಾಪ ಈ ಅಹೋಮ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರಿತೀವಿ. ಈತನ ವಂಶಸ್ಥರು ಏನಪ್ಪ ಅಂದರೆ ಪಟಕಾಯಿ ಬೂಮ್ ಬೆಟ್ಟದಲ್ಲಿ ನೆಲೆಸ್ತದ. ಪಟಕಾಯಿ ಬೂಮ್ ಹೌದಾ? ಈ ಬೆಟ್ಟದಲ್ಲಿ ದಾಟಕೇಸಿ ಆಸ್ಸಾಂ ಭೂಭಾಗದಲ್ಲಿ ಬಂದು ನೆಲೆಸ್ತದ. ರಾಜನನ್ನು ಆಸಾಂ ರಾಜ ಅಂತ ಕೂಡ ಕರೀತಾರ. ಪ್ರಜೆಗಳನ್ನು ಏನಂತ ಕರೀತಾರೆ ಅಂದರೆ ಕವೋಫ ಅಂತ ಕರೀತಿದ್ರು. ಇನ್ನು ರಾಜನನ್ನು ಏನಪ್ಪ ಅಂದರೆ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳನ್ನು ಹಂಚಿಕೆ ಮಾಡುತ್ತಿದ್ದ. ಬೋರ್ಗೊಹೇನ್, ಅನಂತರ ಬೋರ್ಗೊಹೇನ್, ಬೋರ್ಬುರ್ವಾ, ಬೋರ್ಪುಕಾನ್, ಬೋರ್ಪಾಟ್ರೋಗೊಹೇನ್ ಒಪ್ಪಿಗೆಯಿಂದ ನೇಮಕ ಮಾಡುತ್ತಿದ್ರು ಅಂತ ಅಂದರೆ ರಾಜನ ಒಪ್ಪಿಗೆಯಿಂದ. ಈಗ ಹೆಂಗೆ ನಾವು ಮಂತ್ರಿಗಳ ಖಾತೆ ಹಂಚಿಕೆ ಮಾಡ್ತೀವಲ್ಲ, ಆ ರೀತಿ ರಾಜ್ಯ ಮಂತ್ರಿಮಂಡಲದ ಖಾತೆಗಳನ್ನು ಹಂಚಿಕೆ ಮಾಡುತ್ತಿದ್ರು ಅಂತ ಕಾಣ್ತೀವಿ. ಅಹೋಮ್ ಆಳ್ವಿಕೆ ಸುಮಾರು 600 ವರ್ಷಗಳ ಅವಧಿಯಲ್ಲಿ ಮೂವರನ್ನು ಪ್ರಮುಖವಾಗಿ ಗುರುತಿಸಲಾಗುತ್ತದೆ. ಸುಕಾಪ ಅಹೋಮ್ ರಾಜ್ಯ ವಂಶದ ಸ್ಥಾಪಕ ಅಂತ ಕರಿತೀವಿ. ಸುಕಾಪನನ್ನು ಅಹೋಮ್ ರಾಜ್ಯ ವಂಶದ ಸ್ಥಾಪಕ ಅಂತ ಕಾಣ್ತೀವಿ. ಇನ್ನು ಸುಹುಂಗ್ ಮುಂಗ್ ಅಂತ ಬರ್ತಾನೆ. ಸುಹುಂಗ್ ಮುಂಗ ಈತ ಏನಪ್ಪ ಅಂದರೆ ಅಹೋಮ್ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ ಅಂತ ಕರಿತೀವಿ. ಸುಪಾತ್ಪ ರಾಜ್ಯವನ್ನು ಉನ್ನತ ಸ್ಥಿತಿಯಲ್ಲಿ ತಂದನು ಅಂತ ಕರಿತೀವಿ. ಅದಲ್ಲದೆ ಅಹೋಮ್ ಸಾಮ್ರಾಜ್ಯ ಪ್ರಸಿದ್ಧ ಸೇನಾಪತಿಯಾದಂತಹ ಲಚಿತ್ ಬೋರ್ಫುಕನ್ ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧ ಸೇನಾಧಿಪತಿ. ಅಹೋಮ್ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಸೇನಾಧಿಪತಿ ಯಾರಪ್ಪ ಅಂದರೆ ಲಚಿತ್ ಬೋರ್ಫುಕಾನ್ ಅಂತ ಕರಿತೀವಿ. ಲಚಿತ್ ಬೋರ್ಫುಕಾನ್ ಅಂತ ಕರಿತೀವಿ.
ಇನ್ನು ಅಹೋಮ್ ರಾಣಿಯರು ನೋಡ್ರಿ, ಅಹೋಮ್ ರಾಜ್ಯದಂತೆ ಏನಪ್ಪ ಅಂದ್ರೆ ಅವರು ರಾಣಿಯರು ಕೂಡ ರಾಜ್ಯಭಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ರು ಅಂತ ಕರಿತೀವಿ. ಮಹಾರಾಣಿಗೆ ಏನಂತ ಕರೀತಿದ್ರು ಅಂದರೆ ಬೋರ್ ಕುವರಿ. ಅಹೋಮ್ ಮನೆತನದಲ್ಲಿ ಮಹಾರಾಣಿಗೆ ಏನಂತ ಕರೀತಿದ್ರು, ಬೋರ್ ಕುವರಿ ಅಂತ ಕರೀತಿದ್ರು. ಇನ್ನು ಇತರೆ ರಾಣಿಯನ್ನು ಪಾರ್ವತಿ ಕುವರಿ, ಆನಂತರ ರಾಜದಂಗಿಯ ಕುವರಿ, ತುಮಲೆ ಕುವರಿ ಅಂತ ಕರೀತಿದ್ರು. ಇನ್ನು ಸಾಮಾನ್ಯವಾಗಿ ರಾಣಿಯರನ್ನು ಅಹೋಮ್ ಮನೆತನರಾಗಿದ್ರು ಅಂತ ಕರೀತಿದ್ರು. ಇನ್ನು ರಾಜನ ಮರಣ ನಂತರ ರಾಣಿಯರು ರಾಜ್ಯಭಾರ ಹೊಣೆ ತಾವೇ ಹೊರುತ್ತಿದ್ರು ಅಂತ ನಾವು ಕಾಣ್ತೀವಿ. ಇನ್ನು ಮೊಘಲರೊಂದಿಗೆ ಹಣಾಹಣಿ ನೋಡ್ರಿ, ಭಾರತದಲ್ಲಿ ಪ್ರಬಲರಾಗಿದ್ದ ಮೊಘಲರು ಈಶಾನ್ಯ ಭಾಗದಲ್ಲಿ ತಮ್ಮ ಹಿಡಿತ ಸಾಧಿಸಲು ಅಹೋಮ್ ಸಾಮ್ರಾಜ್ಯ ಪ್ರಮುಖ ತಡೆಯಾಗಿತ್ತು ಅಂತ ಕಾಣ್ತೀವಿ. ಮೊಘಲರು ಸಾಮಾನ್ಯ ಶಕ 1415ರಿಂದ 1482ರವರೆಗೆ ಹಲವು ಬಾರಿ ಏನಪ್ಪಾ ಅಂದ್ರೆ ಅಹೋಮ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. 1482ರವರೆಗೆ ಅಹೋಮ್ ಸಾಮ್ರಾಜ್ಯದ ಮೇಲೆ ಮೊಘಲರು ದಾಳಿ ಮಾಡ್ತಾರೆ. ಕೆಲವು ಭಾಗಗಳನ್ನು ಕೂಡ ವಶಪಡಿಸ್ಕೋತಾರ. ಆದರೆ ಮುಂದೆ ರಾಜ ಚಕ್ರಧ್ವಜ ಸಿಂಗ್ ಬರ್ತಾನ. ಈ ರಾಜ ಚಕ್ರಧ್ವಜ ಸಿಂಗ್ನ ಪ್ರಸಿದ್ಧ ಮಂತ್ರಿ ಯಾರಪ್ಪ ಅಂದರೆ, ಸೇನಾಧಿಪತಿ ಯಾರಪ್ಪ ಅಂದರೆ ಬೋರ್ಫುಕನ್ ಜೊತೆಗೂಡಿ ಮೊಘಲರನ್ನು ಹಿಮ್ಮೆಟ್ಟಿಸ್ತಾರ ಅಂತ ಕಾಣ್ತೀವಿ. ಇದರ ಫಲವಾಗಿ ಗುವಾಹಟಿಯು ಅಹೋಮ್ ಸಾಮ್ರಾಜ್ಯದ ಭಾಗವಾಯಿತು ಅಂತ ಕಾಣ್ತೀವಿ. ಅಹೋಮ್ ನೌಕಾಬಲೆ ನೋಡ್ರಿ, ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೇನೆಯನ್ನು ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತಿದ್ದರು ಅಂತ ಕಾಣ್ತೀವಿ. ಯುದ್ಧ ನೌಕೆ ಕಟ್ಟುವುದರಲ್ಲಿ ನಿಸ್ಸೀಮರಾಗಿದ್ದರು. ಗೆರಿಲ್ಲಾ ಯುದ್ಧ ತಂತ್ರ ಕೂಡ ಇವರಿಗೆ ಗೊತ್ತಿತ್ತು ಅಂತ ನಾವು ಕಾಣ್ತೀವಿ. ಇನ್ನು ಕಾರ್ಕೋಟ ಸಾಮ್ರಾಜ್ಯದ ರಾಜವಂಶ 625ರಿಂದ 855, ರಜಪೂತರ ಕಾಲಾವಧಿ 650ರಿಂದ 1200. ಇನ್ನು ಅಹೋಮ್ ರಾಜವಂಶ ಏನಪ್ಪ ಅಂದ್ರೆ 1228ರಿಂದ 1226ರವರೆಗೆ ಅಂತ ಕಾಣ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ, ದೆಹಲಿ ಸುಲ್ತಾನರು ಅಂತ ಭಾರತ ಮೇಲೆ ದಾಳಿ ಮಾಡಿದ ಮೊದಲಿಗರು ಯಾರಪ್ಪ ಅಂದ್ರೆ ಅರಬ್ಬರು ಅಂತ ಕರೀದು. ಭಾರತ ಮೇಲೆ ದಾಳಿ ಮಾಡಿದ ಮೊದಲಿಗರು ಯಾರಪ್ಪ ಅಂದ್ರೆ ಅರಬ್ಬರು ಅಂತ ಕರೀದು. ಅರಬ್ಬರು ಏನಪ್ಪ ಅಂದ್ರೆ ಸೈನ್ಯ 1712ರಲ್ಲಿ ಸಾಮಾನ್ಯ ಶಕ 712ರಲ್ಲಿ ಏನಪ್ಪ ಅಂದ್ರೆ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾರೆ. ಅರಬ್ಬರು ದಾಳಿ ಮಾಡಿ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾನೆ ಅಂತ ಕಾಣ್ತೀವಿ. ಇದರೊಂದಿಗೆ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ಇಸ್ಲಾಂ ನೆಲೆಯೂರಿತು ಅಂತ ಕಾಣ್ತೀವಿ. ಅಲ್ಪ ಕಾಲದಲ್ಲಿ ಅರಬ್ಬ ಸಾಮ್ರಾಜ್ಯ ಏನಪ್ಪ ಅಂದರೆ ಕ್ಷೀಣಿಸಿತು ಅಂತ ಕಾಣ್ತೀವಿ. ಆ ನಂತರ ಬಂದವರು ಯಾರಪ್ಪ ಅಂದರೆ ಟರ್ಕರು. ನೋಡಿ, ಅರಬ್ಬರ ನಂತರ ಭಾರತಕ್ಕೆ ಬಂದವರು ಯಾರಪ್ಪ ಅಂದರೆ ಟರ್ಕರು ಅಂತ ಕರಿತೀವಿ. ಈ ಟರ್ಕಿ ಮೂಲದ ಮೊಹಮ್ಮದ್ ಗಜನಿ ಭಾರತ ಮೇಲೆ ದಾಳಿ ನಡೆಸಿದ. ಅಫ್ಘಾನ್ನ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು 17 ಬಾರಿ ಭಾರತ ಮೇಲೆ ದಾಳಿ ಮಾಡಿದ. ನೋಡಿ, ಮೊಹಮ್ಮದ್ ಗಜನಿ ಏನಪ್ಪ ಅಂದರೆ ಭಾರತ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ ಅಂದರೆ 17 ಬಾರಿ ದಾಳಿ ಮಾಡಿದ ಅಂತ ಕಾಣ್ತೀವಿ. ಇನ್ನು ಧಾರ್ಮಿಕ ಕೇಂದ್ರಗಳನ್ನು ಈತ ಏನಪ್ಪ ಅಂದರೆ ನಾಶಗೊಳಿಸ್ತಾನ. ಅದರಲ್ಲಿ ಪ್ರಸಿದ್ಧವಾದಂಥ ಮಥುರೆ ಶ್ರೀಕೃಷ್ಣ ಮಂದಿರ ಆಗಿರ್ಬೋದು, ಮತ್ತು ಗುಜರಾತಿನ ಸೋಮನಾಥ ದೇವ ಮಂದಿರ ಆಗಿರ್ಬೋದು, ಸೋಮನಾಥ ಮಂದಿರ ಆಗಿರ್ಬೋದು, ಇದನ್ನು ನಾಶಪಡಿಸಿದ ಅಂತ ಕಾಣ್ತೀವಿ. ದೇಶ ಸ್ವಾತಂತ್ರ್ಯಗೊಂಡ ನಂತರ ಸೋಮನಾಥ ದೇವಾಲಯ ಏನಪ್ಪ ಅಂದರೆ ಉದ್ಘಾಟನೆ ಮಾಡ್ತೀವಿ, ಪುನರ್ನಿರ್ಮಾಣ ಮಾಡ್ತೀವಿ. 1951ರಲ್ಲಿ ಏನಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಆಗಿನ ರಾಷ್ಟ್ರಪತಿಯವರು, ಭಾರತದ ಪ್ರಥಮ ರಾಷ್ಟ್ರಪತಿಯವರು ಏನಪ್ಪ ಅಂದರೆ ರಾಜೇಂದ್ರ ಪ್ರಸಾದ್ ಅವರೇ ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಿದರು ಅಂತ ಕಾಣ್ತೀವಿ. ಇದೆ ನೋಡಿ ಸೋಮನಾಥ ಮಂದಿರ ಉದ್ಘಾಟನೆ ಆದ ನಂತರ. ಇನ್ನು ಮೊಹಮ್ಮದ್ ಗೋರಿ ನೋಡಿ, 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಗೋರಿ ಭಾರತ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ. ನೋಡಿ, ಈ ಮೊಹಮ್ಮದ್ ಗೋರಿ ಏನಪ್ಪ ಅಂದರೆ ಭಾರತ ಮೇಲೆ ದಾಳಿ ಮಾಡ್ತಾನ, ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾನ ಅಂತ ಕಾಣ್ತೀವಿ. ಡೆಲ್ಲಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಪೃಥ್ವಿರಾಜ್ ಚವಾಣನನ್ನು ಸೋಲಿಸ್ತಾನ. ಹೌದಾ, ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚವಾಣ್ ಏನಪ್ಪ ಅಂದರೆ ಗೆಲ್ತಾನ. ಆದರೆ ಇವನನ್ನು ಕೊಲೆ ಮಾಡುವುದಿಲ್ಲ, ಇದನ್ನು ಕ್ಷಮಿಸ್ಬಿಡ್ತಾನ. ಆದರೆ 2ನೇ ತರೈನ್ ಯುದ್ಧದಲ್ಲಿ ಏನಪ್ಪ ಅಂದರೆ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚವಾಣನ ಮೇಲೆ ದಾಳಿ ಮಾಡ್ತಾನ, ದೆಹಲಿ ಮೇಲೆ ದಾಳಿ ಮಾಡ್ತಾನ. ಈ ಪೃಥ್ವಿರಾಜ್ ಚವಾಣ್ ಏನಪ್ಪ ಅಂದರೆ ಸೋತು ಹೋಗ್ತಾನ. ಈ ಪೃಥ್ವಿರಾಜ್ ಚವಾಣನ ಕೊಲೆ ಮಾಡಲಾಗುತ್ತದೆ. ಆದ್ದರಿಂದ ದೆಹಲಿ ಗೋರಿಯ ವಶವಾಯಿತು ಅಂತ ಕಾಣ್ತೀವಿ. ಮೊಹಮ್ಮದ್ ಗೋರಿ ಗೆದ್ದುಕೊಂಡ ಪ್ರದೇಶಗಳನ್ನು ಏನಪ್ಪ ಅಂದರೆ ತನ್ನ ಸೈನ್ಯನೇ ಕುತುಬುದ್ದೀನ್ ಐಬಕನಿಗೆ ಹಸ್ತಾಂತರ ಮಾಡಿದ ಅಂತ ಕಾಣ್ತೀವಿ. ಆ ನಂತರ ಏನಪ್ಪ ಅಂದರೆ ಕುತುಬುದ್ದೀನ್ ಐಬಕ್ ಏನಪ್ಪ ಅಂದರೆ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆ ನಡೆಸಿದ ಅಂತ ಕಾಣ್ತೀವಿ. ಈ ಕುತುಬುದ್ದೀನ್ ಐಬಕೆ ಗುಲಾಂ ಸಂತತಿಯ ಸ್ಥಾಪಕ ಅಂತ ಕರಿತೀವಿ.
ಅದ ಗೋರಿ ಏನು ಮಾಡ್ತಾನ ಅಂದರೆ ಈ ಗೆದ್ದುಕೊಂಡ ಪ್ರದೇಶವನ್ನು ಕುತುಬುದ್ದೀನ್ ಐಬಕ್ಕನಿಗೆ ಹಸ್ತಾಂತರ ಮಾಡ್ತಾನ. ಗೋರಿಯ ಮರಣ ನಂತರ ಏನಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ದೆಹಲಿಯ ಸುಲ್ತಾನಾಗಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾನ ಅಂತ ಕೇಸಿ ಕಾಣ್ತೀವಿ. ನೋಡಿ, ದೆಹಲಿಯನ್ನು ಆಳ್ವಿಕೆ ಮಾಡಿದ 5 ಮನೆತನಗಳು ಯಾವ್ಯಾವ ಅಂತ ಕೇಸಿ ಕೇಳ್ತಾನ. ಹೌದಾ, ದೆಹಲಿಯನ್ನು ಆಳ್ವಿಕೆ ಮಾಡಿದ 5 ಮನೆತನಗಳು ಯಾವ್ಯಾವ ಕೇಳ್ತಾನ. ಅದು ಯಾವುದಪ್ಪ ಅಂದರೆ ಗುಲಾಮ್ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ ಮತ್ತು ಲೂದಿ ಸಂತತಿ ಎಂದು ಕರಿತೀವಿ. ದೆಹಲಿಯನ್ನು ಆಳ್ವಿಕೆ ಮಾಡಿದ 5 ಸಂತತಿಗಳು ಯಾವ್ಯಾವ ಕೇಳ್ತಾನ. ಕಾಲಾನುಕ್ರಮದಲ್ಲಿನೂ ಕೇಳಬಹುದು. ಹೌದಾ, ಗುಲಾಮ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ ಅಂತ ಕಾಣ್ತೀವಿ. ಈ 5 ಮನೆತನ. ಹೌದಾ, ಇನ್ನು ಕುತುಬುದ್ದೀನ್ ಐಬಕ್ ನೋಡಿ. ಈ ಕುತುಬುದ್ದೀನ್ ಐಬಕ್ ಪ್ರಾರಂಭದಲ್ಲಿ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ನೋಡಿ, ನಾಳೆ ಕೇಳ್ತಾನ ಕುತುಬುದ್ದೀನ್ ಐಬಕ ಯಾರ ಗುಲಾಮನಾಗಿದ್ದ ಅಂತ ಕೇಳ್ತಾನ. ಕುತುಬುದ್ದೀನ್ ಐಬಕ ಯಾರ ಗುಲಾಮನಾಗಿದ್ದ ಅಂದರೆ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಅಂತ ಕರಿತೀವಿ. ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಅಂತ ಕರಿತೀವಿ. ಈ ಕುತುಬುದ್ದೀನ್ ಐಬಕ್ ಯಾವ ಸಂತತಿಯ ಸ್ಥಾಪಕ ಅಂದರೆ ಗುಲಾಮ್ ಸಂತತಿಯ ಸ್ಥಾಪಕ. ಹೌದಾ, ಗುಲಾಮ್ ಸಂತತಿಯ ಸ್ಥಾಪಕ ಅಂತ ಕಾಣ್ತೀವಿ. ಇನ್ನು ಇವನ ಶತ್ರುಗಳನ್ನು ಗೆದ್ದು ಟರ್ಕನನ್ನು ಆಳ್ವಿಕೆ ಭದ್ರಗೊಳಿಸಿದ ಅಂತ ಕಾಣ್ತೀವಿ. ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯಲ್ಲಿ ಸಮೀಪದಲ್ಲಿ ಏನಪ್ಪಾ ಅಂದರೆ ವಿಜಯ ಸ್ತಂಭವನ್ನು ಸಮೀಪದಲ್ಲಿ ಮೆಹರೌಲಿ ಕಂಬವನ್ನು ಸ್ಥಾಪನೆ ಮಾಡ್ತಾನೆ. ಹೌದಾ, ಮೆಹರೌಲಿ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನ. ಅದರ ಜೊತೆಯಲ್ಲಿ ಕುತುಬ್ ಮಿನಾರ್ ಕೂಡ ಕಾರ್ಯ ಪ್ರಾರಂಭಿಸಿದ ಅಂತ ಕಾಣ್ತೀವಿ. ಕುತುಬ್ ಮಿನಾರ್ ಪ್ರಾರಂಭಿಸಿದವರು ಯಾರು? ಕುತುಬುದ್ದೀನ್ ಐಬಕ್ ಅಂತ ಕಾಣ್ತೀವಿ. ಈ ಕುತುಬ್ ಮಿನಾರ್ ಕಾರ್ಯವನ್ನು ಪ್ರಾರಂಭ ಮಾಡಿದವರು ಕುತುಬುದ್ದೀನ್ ಐಬಕ್ ಆದರೆ ಇದನ್ನು ಪೂರ್ಣಗೊಳಿಸಿದವರು ಯಾರು ಅಂದರೆ ಇಲ್ತಮಷ್. ಇದನ್ನು ಪೂರ್ಣಗೊಳಿಸಿದವರು ಯಾರು? ಇಲ್ತಮಷ್ ಅಂತ ಕಾಣ್ತೀವಿ. ನೋಡಿ, ದೆಹಲಿಯ ಸುಲ್ತಾನ ಕಾಲಾವಧಿಯಲ್ಲಿ ಅಧಿಕಾರ ಸೂತ್ರ ಹಿಡಿದ ಏಕೈಕ ಮಹಿಳೆ ಯಾರಪ್ಪ ಅಂದರೆ ರಜಿಯಾ ಸುಲ್ತಾನ್. ನೋಡಿ, ದೆಹಲಿಯ ಗದ್ದಿಗೆ ಏರಿದ ಮೊದಲ ಮಹಿಳೆ ಯಾರಪ್ಪ ಅಂದರೆ ರಜಿಯಾ ಸುಲ್ತಾನ್ ಅಂತ ಕರಿತೀವಿ. ರಜಿಯಾ ಸುಲ್ತಾನ್ ಅಂತ ಕಾಣ್ತೀವಿ. ರಜಿಯಾ ಸುಲ್ತಾನ್ ಏನಪ್ಪ ಅಂದರೆ ದೆಹಲಿಯ ಗದ್ದಿಗೆ ಏರಿದ ಏಕೈಕ ಮಹಿಳೆ ಅಂತ ಕರಿತೀವಿ. ಎರಡನೇ ಮಹಿಳೆ ಅಂದರೆ ಇಂದಿರಾ ಗಾಂಧಿ ಅಂತ ಕರಿತೀವಿ ನಾವು. ಹೌದಾ, ಈ ರಜಿಯಾ ಸುಲ್ತಾನ್ ಏನು ಮಾಡ್ತೀನಿ ಅಂದರೆ ಗಂಡು ಹುಡುಗಿ ತೊಟ್ಟು ರಣರಂಗಕ್ಕೆ ಧುಮುಕುತ್ತಿದ್ದಳು ಅಂತ ಕಾಣ್ತೀವಿ. ಆಸ್ಥಾನದ ಸರ್ದಾರರು ಏನಪ್ಪ ಅಂದರೆ ಮಹಿಳೆ ಓರ್ವರ ಆಳ್ವಿಕೆ ಸಹಿಸದೆ ಇವಳನ್ನು ಕೊಲೆ ಮಾಡಿದರು ಅಂತ ನಾವು ಕಾಣ್ತೀವಿ. ನೋಡಿ, ಕುತುಬುದ್ದೀನ್ ಐಬಕ್ ಕಟ್ಟಿಸಿದ ಕುತುಬ್ ಮಿನಾರ್ ಅಂತ ಕರಿತೀವಿ. ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಇನ್ನು ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ ಅಂತ ಬರ್ತಾನೆ. ಗುಲಾಮ್ ಸಂತತಿಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಳ್ವಿಕೆ ಮಾಡ್ತಾರೆ. ಅಲ್ಲ, ಈ ಖಿಲ್ಜಿ ವಂಶದ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಜಲಾಲುದ್ದೀನ್ ಖಿಲ್ಜಿ ಅಂತ ಕರಿತೀವಿ. ಅಲ್ಲಾವುದ್ದೀನ್ ಖಿಲ್ಜಿ. ಸ್ಥಾಪಕರು ಅಂದರೆ ಜಲಾಲುದ್ದೀನ್ ಖಿಲ್ಜಿ. ಅತ್ಯಂತ ಪ್ರಸಿದ್ಧ ಅರಸ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕಾಣ್ತೀವಿ. ಅಲ್ಲಾವುದ್ದೀನನು ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು. ಅಗತ್ಯ ವಸ್ತುಗಳ ಮಾರಾಟ ಮೇಲೆ ಹತೋಟಿಯನ್ನಿಟ್ಟನು. ನೋಡಿ, ಈತನ ಏನಪ್ಪ ಅಂದರೆ ಅತ್ಯಂತ ಪ್ರಸಿದ್ಧ ಸುಧಾರಣೆ ಯಾವುದಪ್ಪ ಅಂದರೆ ಮಾರುಕಟ್ಟೆ ಸುಧಾರಣೆ ಅಂತ ಕರಿತೀವಿ. ಅದರ ಜೊತೆಯಲ್ಲಿ ಮಾದಕ ವಸ್ತುಗಳ ಮೇಲೆ ಏನಪ್ಪ ಅಂದರೆ ನಿಷೇಧ ಏರ್ಸ್ತಾನ. ಮಾದಕ ವಸ್ತುಗಳನ್ನು ನಿಷೇಧ ಮಾಡ್ತಾನೆ. ಹೌದಾ, ಜೂಜಾಟ ನಿಷೇಧ ಮಾಡ್ತಾನ. ಹೌದಾ, ಜೂಜಾಟವನ್ನು ನಿಷೇಧ ಮಾಡ್ತಾನೆ ಅಂತ ಕಾಣ್ತೀವಿ. ಮತ್ತು ಆಡಳಿತದಲ್ಲಿ ಮತ್ತು ಸೈನ್ಯದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಸುಮಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾನ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳು ನೋಡಿ, ಭಾರತ ದೇಶವನ್ನು ಸಂಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬ ಇವನ ಕನಸಾಗಿತ್ತು. ಹೌದಾ, ಪ್ರಾರಂಭದಲ್ಲಿ ತನ್ನ ಸೈನಿಕರ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡನು. ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮರಾದಂಥ ಮಲ್ಲಿಕ್ ಕಾಫರನ್ನು ದಕ್ಷಿಣ ಭಾರತ ದಂಡಯಾತ್ರೆಗೆ ನೇಮಕ ಮಾಡ್ತಾನೆ. ನೋಡಿ, ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ದಂಡನಾಯಕ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡನಾಯಕ ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಅಂತ ಕರೀತಿದ್ದು. ಇನ್ನು ಉತ್ತರ ಭಾರತದ ದಂಡನಾಯಕ ಉಲುಫ್ ಖಾನ್ ಮತ್ತು ನಸರತ್ ಖಾನ್ ಅಂತ ಬರ್ತದೆ. ಈ ಮಲ್ಲಿಕ್ ಕಾಫರ್ ಏನಪ್ಪ ಅಂದ್ರೆ ದಕ್ಷಿಣ ಭಾರತದ 4 ರಾಜ್ಯಗಳನ್ನು ಗೆದ್ಕೋತಾನ. ಹೌದಾ, 4 ರಾಜ್ಯಗಳನ್ನು ಗೆದ್ಕೋತಾನ. ಆ ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ಮಹಾರಾಷ್ಟ್ರದ ಯಾದವ್, ಹೌದಾ, ದೇವಗಿರಿಯ ಯಾದವರು, ಅನಂತರ ವಾರಂಗಲದ ಕಾಕತೀಯರು, ದ್ವಾರ ಸಮುದ್ರ ಹೊಯ್ಸಳರು, ಮಧುರೈ ಪಾಂಡ್ಯರು ಅಂತ ಕರೀದು. ಈ ದೇವಗಿರಿಯ ಯಾದವರು ಕಂಡುಬರೋದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಅಂತ ಕಾಣ್ತೀವಿ. ಇನ್ನು ವಾರಂಗಲದ ಏನಪ್ಪ ಅಂದರೆ ಕಾಕತೀಯರು ತೆಲಂಗಾಣದಲ್ಲಿ ಕಂಡುಬರ್ತದೆ ಪ್ರಸ್ತುತ. ಇನ್ನು ದ್ವಾರ ಸಮುದ್ರ ಹೊಯ್ಸಳರು ಈ ಪ್ರಸ್ತುತ ಹಾಸನ್ ಡಿಸ್ಟಿಕಲ್ಲಿ ಕಂಡುಬರ್ತದೆ ಕರ್ನಾಟಕದ. ಇನ್ನು ಮಧುರೈ ಪಾಂಡ್ಯರು ಏನಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರ್ತದೆ ಅಂತ ಕಾಣ್ತೀವಿ. ಇದು ಮಲ್ಲಿಕ್ ಕಾಫರ ದಾಳಿ ಮಾಡಿದ ಏನಪ್ಪ ಅಂದರೆ ರಾಜ್ಯ ಅಥವಾ ರಾಜಧಾನಿಗಳು ಅಂತ ನಾಳೆ ಕೇಳ್ತಾನ. ಕಾಲಾನುಕ್ರಮದಲ್ಲಿ ಅಂತ ಕೇಳ್ತಾನ. ಮಹಾರಾಷ್ಟ್ರದ ಯಾದವರು, ತೆಲಂಗಾಣದ ಕಾಕತೀಯರು, ಹೊಯ್ಸಳದ ದ್ವಾರ ಸಮುದ್ರರು, ತಮಿಳುನಾಡಿನ ಪಾಂಡ್ಯರು ಅಂತ ಕರಿತೀವಿ. ಹೌದಾ,
ಮತ್ತು ಇವರ ರಾಜಧಾನಿ ಕೂಡ ಕೇಳಬಹುದು. ಯಾದವರ ರಾಜಧಾನಿ ಯಾವುದಂತ ಕೇಳ್ತಾನೆ, ದೇವಗಿರಿ. ಹೌದಾ. ಕಾಕತೀಯರ ರಾಜಧಾನಿ ವಾರಂಗಲ್, ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ, ಪಾಂಡ್ಯರ ರಾಜಧಾನಿ ಮಧುರೈ. ತದನಂತರ ಮಲ್ಲಿಕಾರ್ಜುನ ದಂಡಯಾತ್ರೆಯನ್ನು ರಾಮೇಶ್ವರವರೆಗೆ ಕೂಡ ಒಯ್ತನ. ಅಲ್ಲಿ ಅನೇಕ ದೇವಾಲಯಗಳನ್ನು ಲೂಟಿ ಮಾಡ್ತಾನೆ. ರಾಮೇಶ್ವರದಲ್ಲಿ ದನ ಕನಕಾದಿಗಳನ್ನು ಭಾರಿ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಈತ ಸೋಲೆ ಮಾಡ್ತಾನೆ ಅಂತ ಕೇಸಿ ಕಾಣ್ತೀವಿ. ದಕ್ಷಿಣ ಭಾರತದಲ್ಲಿ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದು ಹೋಗಿರಲಿಲ್ಲ ಅಂತ ಕೇಸಿ ಕಾಣ್ತೀವಿ. ಅಲ್ಲಾವುದ್ದೀನ ಆಸ್ಥಾನದಲ್ಲಿ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಅಂತ ಕೇಸಿ ಪರ್ಷಿಯನ್ ಕವಿಗಳು ಇರ್ತಾರೆ ನೋಡಿ. ಈ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಯಾರ ಆಸ್ಥಾನದಲ್ಲಿ ಇದ್ರು ಅಂತ ಕೇಸಿ ಕೇಳ್ತಾರೆ ನೋಡಿ. ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್. ಹೌದಾ. ಯಾವ ಭಾಷೆಯ ಕವಿ ಅಂದರೆ ಪರ್ಷಿಯನ್ ಭಾಷೆ ಕವಿಗಳು ಅಂತ ಕೇಸಿ ಕರಿತೀವಿ. ಇನ್ನು ದೆಹಲಿಯಲ್ಲಿ ಸಿರಿಕೋಟೆಯನ್ನು ಕಟ್ಟಿಸಿದವರು ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನು ಅದರ ಜೊತೆಯಲ್ಲಿ ಅಲೈ ದರ್ವಾಜಾ ಅಂತ ಕೇಸಿ ಕಾಣ್ತೀವಿ. ಅಲೈ ದರ್ವಾಜಾ ಕಟ್ಟಿಸಿದವರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಬುಲಂದ್ ದರ್ವಾಜಾ ಅಂದರೆ ಅಕ್ಬರ್, ಅಲೈ ದರ್ವಾಜಾ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕೇಸಿ ಕಾಣ್ತೀವಿ. ಅಲ್ಲಾವುದ್ದೀನ ಕಾಲಾವಧಿಯಲ್ಲಿ ದುಃಖಮಯವಾಗಿದ್ದು ಅಂತ ಕೇಸಿ ಕಾಣ್ತೀವಿ. ಅರಮನೆಗಳ ತಂಗಿಗಳಾಗಿದ್ದು ಕೊನೆಗೆ ಮಲ್ಲಿಕಾರ್ಜುನ ಅಧಿಕಾರದ ದಾಹದಿಂದ ಏನಪ್ಪ ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿನನ್ನು ಕೊಲೆ ಮಾಡ್ತಾನೆ ಅಂತ ಕೇಸಿ ಕಾಣ್ತೀವಿ. ಹೌದಾ. ಮಲ್ಲಿಕಾರ್ಜುನ ಏನು ಮಾಡ್ತಾನ? ಅಲ್ಲಾವುದ್ದೀನ್ ಖಿಲ್ಜಿಯ ಕೊಲೆ ಮಾಡ್ತಾನೆ ಅಂತ ಕೇಸಿ ನಾವು ಕಾಣ್ತೀವಿ ಅಧಿಕಾರದ ದಾಹ. ಆನಂತರ ಈ ಮಲ್ಲಿಕಾರ್ಜುನ ಕೂಡ ಕೊಲೆ ಆತನ ಅಂತ ಕೇಸಿ ಕಾಣ್ತೀವಿ. ಕೊನೆಗೆ ತುಘಲಕ್ ಮನೆತನ ಏನಪ್ಪ ಅಂದರೆ ಅಧಿಕಾರಕ್ಕೆ ಬರ್ತಾನೆ ಅಂತ ಕೇಸಿ ಕಾಣ್ತೀವಿ. ಈ ತುಘಲಕ್ ಮನೆತನದ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಕೇಸಿ ಕಾಣ್ತೀವಿ. ಈತ ಕೇವಲ ಅರಸನಲ್ಲದೆ ವಿದ್ವಾಂಸನೂ ಆಗಿದ್ದ ಅಂತ ಕೇಸಿ ಕರಿತೀವಿ. ಆದರೆ ಈತ ಆತುರದ ಮುಂಗೋಪಿಯಾಗಿದ್ದನು, ವ್ಯವಹಾರ ಕೌಶಲ್ಯ ಕಡಿಮೆ, ವಿಚಿತ್ರ ಗುಣ ಸ್ವಭಾವದನಾಗಿದ್ದನು ಅಂತ ಕೇಸಿ ನಾವು ಕಾಣ್ತೀವಿ. ಈತನ ಆಡಳಿತ ಪ್ರಯೋಗ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳು. ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಘಲಕನು ಹಲವು ಪ್ರಯೋಗಗಳನ್ನು ನಡೆಸಿದ್ದನು. ಅವುಗಳಲ್ಲಿ ಮುಖ್ಯವಾದದ್ದು ರಾಜಧಾನಿ ವರ್ಗಾವಣೆ ನೋಡಿ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಯಾವುದಪ್ಪ ಅಂದರೆ ರಾಜಧಾನಿಗಳ ವರ್ಗಾವಣೆ ಅಂತ ಕೇಸಿ ಕರೀತೀವಿ. ರಾಜಧಾನಿಗಳ ವರ್ಗಾವಣೆ ಅತ್ಯಂತ ಪ್ರಮುಖವಾದದ್ದು ರಾಜಧಾನಿಯ ವರ್ಗಾವಣೆ ಅಂತ ಕೇಸಿ ಕರಿತೀವಿ. ಇದು ಏನಪ್ಪ ಅಂದರೆ ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿ ಮಾಡ್ಬೇಕಂತ ಪ್ಲ್ಯಾನ್. ದೆಹಲಿ ಬದಲಾಗಿ ದೇವಗಿರಿಯನ್ನು ರಾಜಧಾನಿ ಮಾಡ್ಕೋಬೇಕಂತ ಕೇಸಿ ಪ್ಲ್ಯಾನ್ ಆಗಿತ್ತನ. ಆದ್ದರಿಂದ ರಾಜಧಾನಿ ವರ್ಗಾವಣೆ ಅಂತ ಕೇಸಿ ಕಾಣ್ತೀವಿ. ಹೀಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದರೆ ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಮತ್ತು ಮೊಹಮ್ಮದನ ನಂಬಿಕೆಯಾಗಿದೆ. ಇದು ಇರೋದ್ರಿಂದ ಏನಪ್ಪ ಅಂದರೆ ಸೆಂಟ್ರಲ್ ಪಾಯಿಂಟ್ ಆಗ್ತದೆ ಮತ್ತು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಕೂಡ ಅನುಕೂಲವಾಗ್ತದೆ ಅಂದ್ಕಿಸಿ ಈತನ ಲೆಕ್ಕಾಚಾರವಾಗಿತ್ತು ಅಂದ್ಕಿಸಿ ನಾವು ಕಾಣ್ತೀವಿ. ಅಲ್ಲದೆ ರಾಜಧಾನಿ ದಕ್ಷಿಣಕ್ಕೆ ಸ್ಥಳಾಂತರಿಸಿದೆ. ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಅತ್ಯಂತ ಸುಲಭವಾಗಿತ್ತು ಎಂಬ ಲೆಕ್ಕಾಚಾರ ಅವನದಾಗಿತ್ತು ಅಂತ ಕಿಸಿ ಕೇಳ್ತೀವಿ. ಈ ದೇವಗಿರಿ ಸುಮಾರು 700 ಮೈಲುಗಳ ದೂರ ಇದ್ದು ದೆಹಲಿಯಿಂದ ಸುಮಾರು ಎಷ್ಟು ಮೈಲು? 700 ಮೈಲುಗಳ ದೂರ ಇತ್ತು ಅಂತ ಕಿಸಿ ಕರೀತೀವಿ. ದೇವಗಿರಿಗೆ ದೌಲತಾಬಾದ್ ಅಂತ ಕಿಸಿ ಹೆಸರು ಕೊಡುತ್ತೆ ನೋಡಿ. ದೇವಗಿರಿಗೆ ದೌಲತಾಬಾದ್ ಅಂತ ಕಿಸಿ ಹೆಸರು ನೀಡಿದನು ಅಂತ ಕಿಸಿ ಕಾಣ್ತೀವಿ. ದೆಹಲಿಯಿಂದ ಜನರು ದೇವಗಿರಿಗೆ ಹೋಗ್ಬೇಕಂತ ಕೇಸಿ ಆಜ್ಞೆ ಹೊರಡಿಸ್ತಾನೆ. ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಎಷ್ಟಪ್ಪ ಅಂದರೆ ಬಹಳಷ್ಟು ಕಷ್ಟ ಅನುಭವಿಸ್ತದೆ. ಎಷ್ಟೋ ಜನರು ಏನಪ್ಪ ಅಂದರೆ ದಾರಿ ಮಧ್ಯದಲ್ಲಿ ಸಹಿತ ತಾನು ಮಾಡಿದ್ದು ಪ್ರಮಾದವಾಯಿತೆಂದ ಮನಗಂಡು ಆನಂತರ ಮತ್ತೆ ಏನಪ್ಪ ಅಂದರೆ ವಾಪಸ್ ಮತ್ತೆ ದೆಹಲಿಗೆ ಹೋಗ್ಬೇಕಂತ ಕೇಸಿ ಮತ್ತೆ ಆಜ್ಞೆ ಮಾಡ್ತಾನೆ ಅಂತ ಕೇಸಿ ಕಾಣ್ತೀವಿ. ಈ ತಪ್ಪು ನಿರ್ಧಾರದಿಂದ ಸುಮಾರು ಜನರ ಸಾವಿಗೀಡಾಗ್ತದ. ಆದರೆ ದೆಹಲಿಗೆ ಮರಳಿದ್ದು ಕೆಲವೇ ಜನ ಅಂತ ಕೇಸಿ ನಾವು ಹೇಳ್ತೀವಿ. ಇನ್ನು ಮೊಹಮ್ಮದ್ ಇನ್ನೊಂದು ಆಡಳಿತ ಪ್ರಯೋಗ ಏನಪ್ಪ ಅಂದರೆ ಬೆಳ್ಳಿಯ ನಾಣ್ಯಗಳ ಬದಲಿಗೆ ಅಷ್ಟೇ ಮೌಲ್ಯವುಳ್ಳ ತಾಮ್ರದ ನಾಣ್ಯವನ್ನು ಚಲಾವಣೆ ತಂದಿದ ನೋಡಿ. ಬೆಳ್ಳಿ ನಾಣ್ಯ ತೆಗೆದುಕಿಸಿ ಏನು ಮಾಡ್ತಾನೆ? ತಾಮ್ರ ನಾಣ್ಯಗಳನ್ನು ತರ್ತಾನೆ. ಆದರೆ ಮೌಲ್ಯ ಏನು ಮಾಡುತ್ತಪ್ಪ? ಸೇಮ್ ಇತ್ತು. ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಎಂಬ ಆಜ್ಞೆಯನ್ನು ಆತ ಏನು ಮಾಡಲಿಲ್ಲ, ಹೊರಡಿಸಲಿಲ್ಲ ಅಂತ ಕೇಸಿ ಕಾಣ್ತೀವಿ. ಪರಿಣಾಮವಾಗಿ ಏನಾಗ್ತಾನೆ? ಸಿಕ್ಕ ಜನರು ಇಂಥ ಅವಕಾಶವನ್ನು ಬಿಡದ ಜನರು ಏನು ಮಾಡ್ತಾನೆ? ತಾಮ್ರದ ನಾಣ್ಯಗಳನ್ನು ತಮ್ಮ ಮನೆಯಲ್ಲಿ ತಾವೇ ತಯಾರಿಸಿ ಮಾಡ್ಕೊತಾವೆ. ಈ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹವನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಹೌದಾ. ಆದ್ದರಿಂದ ಮೊಹಮ್ಮದ್ ಬಿನ್ ತುಘಲಕನು ತನ್ನ ತಪ್ಪಿನ ಅರಿವೆಯಾಯಿತು. ಆ ನಂತರ ಏನು ಮಾಡ್ತಾನೆ? ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕೆಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆದರೆ ಈ ಪ್ರಯೋಗದಿಂದ ಏನಪ್ಪ ಅಂದ್ರೆ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಯಿತು? ಹದಗೆಡುತ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಮೊಹಮ್ಮದನ ಆಡಳಿತದಲ್ಲಿ ತೃಪ್ತರಾಗದ ಪ್ರಜೆಗಳು ದಂಗೆಯಾತನ. ಸಿಂಧ್ ಪ್ರದೇಶದಲ್ಲಿ ದಂಗುಕೋರರನ್ನು ದಮನ ಮಾಡುತ್ತಿದ್ದ ಜ್ವರ ಬಂದು ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ?
ತೀರಿಕೊಂಡಿದ್ದಾನೆ ಅಂತ ಕೇಸಿ ಕಾಣ್ತೀವಿ. ಗುಲಾಂ ಸಂತತಿ, ಖಿಲ್ಜಿ ಸಂತತಿ, ತುಘಲಕರ ಅನಂತರ ಸೈಯದ್ ಮತ್ತು ಲೂದಿ ಸಂತತಿ ಏನಪ್ಪಾ ಅಂದ್ರೆ ಅಲ್ಪ ಕಾಲದಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿದ್ರು ಅಂತ ಕೇಸಿ ಕಾಣ್ತೀವಿ. ಈ ಲೂದಿ ಸಂತತಿ ಯಾರಲ್ಲ, ಇಬ್ರಾಹಿಂ ಲೂದಿನ ಮೊಘಲರ ದೊರೆ ಬಾಬರ್ ಪಾಣಿಪತ್ ಕದನದಲ್ಲಿ ಸೋಲಿಸಿದ. ನೋಡಿ, ಬಾಬರ್ ಏನಪ್ಪಾ ಅಂದ್ರೆ ಇಬ್ರಾಹಿಂ ಲೂದಿಯನ್ನು ಸೋಲಿಸ್ತಾನೆ. ಎರಡನೇ ಇಬ್ರಾಹಿಂ ಲೂದಿಯನ್ನು ಪಾಣಿಪತ್ ಕದನದಲ್ಲಿ ಬಾಬರ್ ಸೋಲಿಸ್ತಾನ. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈ ಸಾಮ್ರಾಜ್ಯ, ಮೊಘಲ್ ಸಾಮ್ರಾಜ್ಯ ಕೊನೆ ಅಥವಾ ಬುನಾದಿ, ಈ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿ ಆಗ್ತಾನ. ದೆಹಲಿ ಸುಲ್ತಾನರ ಕೊಡುಗೆಗಳು ನೋಡ್ರಿ. ದೆಹಲಿ ಸುಲ್ತಾನ್ ರಾಜ್ಯದಲ್ಲಿ ಹಿಂದೂಗಳ ಬಹುಸಂಖ್ಯಾತವಾಗಿದ್ದರೂ ಕೂಡ ಆಡಳಿತ ಟರ್ಕರ ನೆಲೆಯಲ್ಲಿ ನಡೀತಿತ್ತು. ನೋಡಿ, ಟರ್ಕರ ನೆಲೆಯಿಂದ ನಡೀತಿತ್ತು ಅಂತ ಕೇಸಿ ಕಾಣ್ತೀವಿ. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬು ಬಾಗಿತ್ತು. ಸುಲ್ತಾನರವರು ನಿರಂಕುಶ ಪ್ರಭುಗಳಾಗಿದ್ದರು. ಬಲ್ಬನ್ ಎಂಬ ಸುಲ್ತಾನ ತಾನು ದೇವರ ಪ್ರತಿನಿಧಿ, ದೇವರಗಳಿಗಿಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಅಂತ ಕೇಸಿ ಹೇಳ್ತಾನ. ನೋಡಿ, ಯಾರಂತನ ಬಲ್ಬನ್ ಏನು ಹೇಳ್ತಾನ ಅಂದ್ರೆ ತಾನು ದೇವರ ಪ್ರತಿನಿಧಿ, ದೇವರಿಗೆ ಹೊರತು ನಾನು ಯಾರಿಗೆ ಹೊಣೆಗಾರನಲ್ಲ ಅಂತ ಕೇಸಿ ಹೇಳ್ತಾನ ಬಲ್ಬನ್. ಈ ಮಾತು ಹೇಳಿದವರು ಯಾರು? ಬಲ್ಬನ್ ಅಂತ ಕೇಸಿ ಕರೀತೀವಿ. ತಾನು ದೇವರ ಪ್ರತಿನಿಧಿ, ದೇವರಿಗಳಿಗಲ್ಲದೆ ಇನ್ನಾರಿಗೂ ನಾನು ಹೊಣೆಗಾರನಲ್ಲ ಅಂತ ಕೇಸಿ ಹೇಳ್ತಾನ. ಇನ್ನು ದೆಹಲಿಯ ಸುಲ್ತಾನ ಸ್ಥಳೀಯ ರಾಜರ ಬೆಂಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಯಿತು. ಅಧಿಕಾರವನ್ನು ಕಳೆದುಕೊಂಡ ಭೀತಿ ಸುಲ್ತಾನರ ಕಾಡುತ್ತಿತ್ತು ಅಂತ ಕೇಸಿ ಕಾಣ್ತೀವಿ. ಇನ್ನು ದೆಹಲಿ ಸುಲ್ತಾನರ ಒಂದು ಆರ್ಥಿಕತೆ ಯಾವ ರೀತಿ ಇತ್ತು ನೋಡೋಣ. ರೈತರ ಮೇಲಿನ ಭೂಕಂದಾಯ ಮೊರೆ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಲಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ಅಂತ ಕೇಸಿ ಕಾಣ್ತೀವಿ. ಪರಿಣಾಮವಾಗಿ ರೈತರು ಎಲ್ಲೆಡೆ ಏನಪ್ಪಾ ಅಂದ್ರೆ ದಂಗೆ ಹೇಳ್ತದ. ಇನ್ನು ಆರ್ಥಿಕತೆಯಲ್ಲಿ ಇವರ ಕಾಲದಲ್ಲಿ ಒಂದು ಬೃಹತ್ ಉದ್ಯಮ ಇತ್ತು. ಅದು ಯಾವುದಪ್ಪ ಅಂದ್ರೆ ನೇಯ್ಗೆ ಉದ್ಯಮ ಅಥವಾ ಜವಳಿ ಉದ್ಯಮ ಅಂತ ಕೇಸಿ ಕರೀತೀವಿ. ಪ್ರಸ್ತುತ ನೇಯ್ಗೆ ಉದ್ಯಮಕ್ಕೆ ನಾವು ಜವಳಿ ಉದ್ಯಮ ಅಂತ ಕೇಸಿ ಕರೀತೀವಿ. ಈ ನೇಯ್ಗೆ ಉದ್ಯಮ ಏನಪ್ಪಾ ಅಂದ್ರೆ ದೆಹಲಿಯ ಸುಲ್ತಾನರ ಕಾಲದ ಪ್ರಸಿದ್ಧ ಬೃಹತ್ ಉದ್ಯಮವಾಗಿತ್ತು ಅಂತ ಕೇಸಿ ಕಾಣ್ತೀವಿ. ಇನ್ನು ನಗರ ಪ್ರದೇಶದ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ಸಾಗುತ್ತಿತ್ತು ಅಂತ ಕೇಸಿ ಕರೀತೀವಿ. ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಒದಗಿ ಬಂದು ಕೂಡುತ್ತಿತ್ತು ಅಂತ ಕೇಸಿ ಕಾಣ್ತೀವಿ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡಿದ. ನೋಡಿ, ಗುಲಾಮರ ಬೆಲೆಯನ್ನು ನಿಗದಿ ಮಾಡಿದ ದೆಹಲಿ ಸುಲ್ತಾನ ಯಾರಂತ ಕೇಳ್ತಾನ? ಅಲ್ಲಾವುದ್ದೀನ್ ಖಿಲ್ಜಿ. ಗುಲಾಮರ ಬೆಲೆಯನ್ನು ನಿಗದಿಪಡಿಸಿದ ಅಂತ ಕೇಸಿ ಕರೀತು. ಇನ್ನು ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡುತ್ತಿದ್ದರು. ಸುಲ್ತಾನನ ಕೈ ಕೆಳಗಿದ್ದ ಗುಲಾಮರ ಸಂಖ್ಯೆ ಯಾವುದೋ ದಂಗು ಬಳಿತು ಅಂತು. ಅಲ್ಲಾವುದ್ದೀನ್ ಕೈ ಕೆಳಗೆ ಸುಮಾರು 50,000 ಗುಲಾಮರಿದ್ರು ಅಂತ ಕೇಸಿ ಕಾಣ್ತೀವಿ. 50,000 ಗುಲಾಮ ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿದ್ದರು. ಇದಕ್ಕಿಂತ ಹೆಚ್ಚು ಯಾರ ಬಳಿ ಇದ್ರಪ್ಪ ಗುಲಾಮರು ಅಂದರೆ ಫಿರೋಜ್ ಶಾ ತುಘಲಕ ಅಧೀನದಲ್ಲಿ ಸುಮಾರು 1,80,000 ಗುಲಾಮರು ಇದ್ದರು ಅಂತ ಕೇಸಿ ಕರಿತೀವಿ. 1,80,000 ಗುಲಾಮರು. ಅತಿ ಹೆಚ್ಚು ಗುಲಾಮರು ಹೊಂದಿದ್ರು ಯಾರಪ್ಪ ಅಂದರೆ ಫಿರೋಜ್ ಶಾ ತುಘಲಕ್ ಅಂತ ಕೇಸಿ ಕಾಣ್ತೀವಿ. ಇನ್ನು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ನೋಡಿ. ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾದ ಕುತುಬ್ ಮಿನಾರ್. ಈ ಕುತುಬ್ ಮಿನಾರ್ ಏನಪ್ಪ ಅಂದರೆ ಸುಮಾರು 71 ಮೀಟರ್ ಎತ್ತರ ಅಂತ ಕೇಸಿ ಕಾಣ್ತೀವಿ. ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜ, ಇದನ್ನು ಕೂಡ ಪ್ರಸಿದ್ಧವಾದದ್ದು. ಇನ್ನು ಕುವತ್ ಉಲ್ ಇಸ್ಲಾಂ ಅಂತ ಕೇಸಿ ಕಾಣ್ತೀವಿ. ಈ ಕುವತ್ ಉಲ್ ಇಸ್ಲಾಂ ಏನಪ್ಪ ಅಂದರೆ ಭಾರತದಲ್ಲಿ ಸ್ಥಾಪಿಸಿದ ಕುವತ್ ಉಲ್ ಇಸ್ಲಾಂ ಮಸೀದಿ ಏನಪ್ಪ ಅಂದರೆ ಭಾರತದಲ್ಲಿ ಸ್ಥಾಪಿಸಿದ ಮೊದಲ ಮಸೀದಿ ಅಂತ ಕೇಸಿ ಕರೀತೀವಿ. ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದರೆ ಸಿದ್ದಿಕೋಟೆಯನ್ನು ಕಟ್ಟಿಸಿದ ಅಂತ ಕೇಸಿ ಕಾಣ್ತೀವಿ. ಇನ್ನು ಇವರ ಕಾಲದಲ್ಲಿ ಯಾವ ಭಾಷೆ ರೂಪುಗೊಂಡಿತ್ತಂದರೆ ಉರ್ದು ಭಾಷೆ. ಇವರ ಕಾಲದಲ್ಲಿ ಯಾವ ಭಾಷೆ ರಚನೆ ಅಂದರೆ ರೂಪುಗೊಂಡಿತ್ತಂದರೆ ಉರ್ದು ಭಾಷೆ. ಇನ್ನು ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಏನಪ್ಪ ಅಂದರೆ ಪರ್ಷಿಯನ್ ಭಾಷೆಗೆ ಪ್ರಸಿದ್ಧ ಕವಿಗಳು ಅಂತ ಕೇಸಿ ಕರೀತೀವಿ. ಪರ್ಷಿಯನ್ ಭಾಷೆಯ ಪ್ರಸಿದ್ಧ ಕವಿಗಳು ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಅಂತ ಕೇಸಿ ಕಾಣ್ತೀವಿ. ಇನ್ನು ಖುಸ್ರೋ ಸಂಗೀತಗಾರನಾಗಿದ್ದು ತಬಲಾ ಮತ್ತು ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದ. ನೋಡಿ, ಯಾರು ರೂಪಿಸಿದ? ಅಮೀರ್ ಖುಸ್ರೋ. ಈತ ಏನು ರೂಪಿಸ್ತಾನ ಅಂದರೆ ತಬಲಾ ಮತ್ತು ಸಿತಾರ್ ವಾದ್ಯಗಳನ್ನು ರೂಪಿಸಿದನು ಅಂತ ಕೇಸಿ ಕಾಣ್ತೀವಿ. ಅದೇ ರೀತಿ ಮೊಹಮ್ಮದ್ ಜೈಸಿ ಒಬ್ಬ ಉರ್ದು ಕವಿ ಏನಪ್ಪ ಅಂದರೆ ಪದ್ಮಾವತ್ ಎಂಬ ಕೃತಿಯನ್ನು ಬರೀತಾನ. ಸೂಫಿ ಕಾವ್ಯ ಬರೆದನು ಅಂತ ಕೇಸಿ ಕಾಣ್ತೀವಿ ಪದ್ಮಾವತ್ ಎಂಬ. ಇದರ ಜೊತೆಯಲ್ಲಿ ರಮಾನಂದರು, ಕಬೀರರು, ಸಾಯಿದಾಸ, ಮೀರಾಬಾಯಿ ಇವರ ಕಾಲದಲ್ಲಿ ಇದ್ದರು ಅಂತ ಕೇಸಿ ಕಾಣ್ತೀವಿ. ಥ್ಯಾಂಕ್ ಯು.